ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯ ಒಂದು ಮಾದರಿ ಕ್ವೆಶ್ಚನ್ ಪೇಪರ್ ಇದೆಯಲ್ಲ, ಅದರ ಒಂದು ವಿವರಣೆಯನ್ನ ನಾನು ಮುಂದುವರಿಸ್ತಾ ಇದ್ದೀನಿ. ಅಂದ್ರೆ ಈಗಾಗಲೇ ನನ್ನ ಹಿಂದಿನ ವಿಡಿಯೋವನ್ನ ಯಾರೆಲ್ಲ ನೋಡಿದೀರಾ ಅವರಿಗೆ ಇದು ಅರ್ಥ ಆಗತ್ತೆ. ಅಂದ್ರೆ ಇದು ಮುಂದುವರೆದ ಭಾಗ. ಇದರಲ್ಲಿ ಕೆಲವೊಂದು ಯಾವುದು ನಾನು ಹಿಂದೆ ಯಾವ ಒಂದು ವ್ಯಾಕರಣ ಭಾಗವನ್ನ ವಿವರಿಸಿದ್ದೇನೆ ಅದನ್ನ ಇದರಲ್ಲಿ ವಿವರಿಸುವುದಿಲ್ಲ, ಸರಿನಾ? ಅಂದ್ರೆ ಬರೀ ಕ್ವೆಶ್ಚನ್ ಹಾಗೆ ವ್ಯಾಕರಣ ಅಂಶವನ್ನ ಇಟ್ಕೊಂಡ್ಬಿಟ್ಟು ನಾನು ಅನಲೈಸ್ ಮಾಡ್ತಾ ಇದ್ದೀನಿ. ಯಾಕೆ ಹೇಳಿದ್ರೆ ಬರೀ ಕ್ವೆಶ್ಚನ್ ಪೇಪರ್ ಅನ್ನ ನಾವು ಅನಲೈಸ್ ಮಾಡ್ಕೊಟ್ರೆ ಏನು ಪ್ರಯೋಜನ ಆಗಲ್ಲ. ಅದರ ಜೊತೆಗೆ ಆ ವ್ಯಾಕರಣದ ಸಂಪೂರ್ಣವಾದಂತ ಮಾಹಿತಿ ಇದ್ರೆ ಮಾತ್ರ ನಿಮಗೆ ಏನು ಅಂತ ಹೇಳಿದ್ರೆ ಒಂದು ಎಕ್ಸಾಮ್ ನ ಈಸಿನಲ್ಲಿ ಕ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಸರಿ, ಫರ್ದರ್ ಡಿಲೇ ಮಾಡದೆ ನಾವು ಈ ಒಂದು ವಿಡಿಯೋವನ್ನ ನೋಡೋಣ. ಮತ್ತೆ ಇನ್ನೊಂದು, ನನ್ನ ಸಬ್ಸ್ಕ್ರೈಬರ್ಗೆ, ನನ್ನ ವ್ಯೂವರ್ಸ್ಗೆ ಹಾಗೂ ನನ್ನ ಸ್ನೇಹಿತರಿಗೆ ಯಾರೆಲ್ಲ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಪಾಸಿಟಿವ್ ಆದಂತಹ ಒಂದು ಕಮೆಂಟ್ಸ್ ಅನ್ನ ಮಾಡಿದೀರಾ, ನಿಮ್ಮೆಲ್ಲರಿಗೂ ಸಹ ಏನು ಅಂತ ಹೇಳಿದ್ರೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಆ ಒಂದು ಪಾಸಿಟಿವ್ ಆದಂತಹ ನನ್ನ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲ ಪಾಸಿಟಿವ್ ಆದಂತಹ ಒಂದು ಕಮೆಂಟ್ಸ್ ಅನ್ನೇ ನೀವು ಮಾಡಿದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ಕೆಲವೊಂದು ಪಾಯಿಂಟ್ಸ್ ಗಳನ್ನು ಸಹ ನಾನು ಗಮನದಲ್ಲಿಟ್ಕೊಂಡು ಈಗ ಈ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆಯನ್ನು ತಿಳಿಸ್ತಾ ಇದ್ದೀನಿ. ಕೆಲವರು ಬಹಳಷ್ಟು ಡೌಟ್ ಗಳನ್ನ ಹೇಳಿದರೆ ನಾನು ಬಹಳಷ್ಟು ಕ್ಲಾರಿಫೈ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಅದು ತಲುಪಿದೆ ಅಂತಾನು ಅನ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಏನು ಅಂತ ಹೇಳಿದ್ರೆ, ಈ ಒಂದು ವಿಡಿಯೋಕ್ಕೆ ಸಂಬಂಧಿಸಿದಂತೆ ಆಗಿರಬಹುದು, ಅಥವಾ ನಿಮ್ಮ ಪ್ರಶ್ನೆ ಪತ್ರಿಕೆ ಇರಬಹುದು, ಅಥವಾ ನಿಮ್ಮ ಒಂದು ಓದಿನ ಬಗ್ಗೆ ಆಗಿರಬಹುದು, ಎಕ್ಸಾಮ್ಗಳಾಗಿರಬಹುದು, ಅಥವಾ ನೀವು ತಗೊಳ್ತಾ ಇರುವಂತ ಎಕ್ಸಾಮ್ ಯಾವುದೇ ನಿಮ್ಮ ಓದಿನ ಬಗ್ಗೆ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಒಂದು ಪ್ರಶ್ನೆಗಳನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರೆ ಖಂಡಿತವಾಗಿಯೂ ನನಗೊಂದು ವೇಳೆ ತಿಳಿದಿಲ್ಲ ಅಂದ್ರೂ ಅದನ್ನ ತಿಳ್ಕೊಂಡು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ನಮ್ಮ ಚಾನೆಲ್ ನ ಒಂದು ಮುಖ್ಯ ಉದ್ದೇಶನೇ ಅದು. ಏನು ಎಕ್ಸಾಮ್ ನ ತಗೊಳ್ತಿರುವಂತ ಅಭ್ಯರ್ಥಿಗಳಿಗಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು ಒಂದು ಹೆಲ್ಪ್ ಆಗ್ಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದನೇ ಈ ಒಂದು ಚಾನೆಲ್ ನ ಒಂದು ಮುಖ್ಯ ಉದ್ದೇಶ ಆಗಿದೆ. ಸರಿ, ಕೆಲವರು ಇನ್ನೊಂದು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಏನು ಅಂತ ಹೇಳಿದ್ರೆ, ಕಡ್ಡಾಯ ಕನ್ನಡ ಪರೀಕ್ಷೆ ಬಹು ಆಯ್ಕೆ ಮಾದರಿಯ ಪ್ರಶ್ನೆ ಪತ್ರಿಕೆ ಆಗಿರತ್ತೆ. MCQ ಕ್ವೆಶ್ಚನ್ ಅಂದ್ರೆ MCQ ರೀತಿಯಲ್ಲಿಯೇ ಬರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅಂತ ಏನ್ ಹೇಳ್ತೀರಾ, ಆ ರೀತಿಯಾದ ಪ್ಯಾಟರ್ನ್ ಅಲ್ಲಿ ಇರತ್ತೆ. ಇದನ್ನ ಪ್ಲೀಸ್ ನೀವು ಗಮನದಲ್ಲಿ ಇಟ್ಕೊಂಡು ನೋಟ್ ಮಾಡ್ಕೊಳ್ಳಿ. ಮತ್ತೆ ನೀವು ಇದರಲ್ಲಿ ಗೊಂದಲಗಳನ್ನ ಮಾಡಬೇಡಿ. ಡಿಸ್ಕ್ರಿಪ್ಷನ್ ಟೈಪ್ ಅಲ್ಲ, ವಿವರಣಾತ್ಮಕವಾದ ರೀತಿಯಲ್ಲಿ ಇರೋದಿಲ್ಲ. ಹಾಗೆ ಯಾವುದೇ ರೀತಿಯ ನೆಗೆಟಿವ್ ಅಂಕಗಳು ಇರೋದಿಲ್ಲ. ನೀವು ಆರಾಮಾಗಿ ಈ ಒಂದು ಎಕ್ಸಾಮ್ ಅನ್ನ ಪಾಸ್ ಮಾಡಬಹುದು. ಪಾಸ್ ಮಾಡ್ಲಿಕ್ಕೆ ಕನಿಷ್ಠ ಎಷ್ಟು ನಿಮ್ಗೆ ಅಂಕಗಳು ಬೇಕು? 150ಕ್ಕೆ 50 ಅಂಕಗಳು ನೀವು ತೆಗಿಲೇಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಅಂಕಗಳು ಬರ್ಲಿಲ್ಲ ಅಂತ ಹೇಳಿದ್ರೆ ನೀವು ಮುಂದಿನ ಒಂದು ಎಕ್ಸಾಮ್ ಅಲ್ಲಿ ನೀವು ಪೇಪರ್ ಫಸ್ಟ್ ಮತ್ತೆ ಪೇಪರ್ ಸೆಕೆಂಡ್ ಕಮ್ಯುನಿಕೇಶನ್ ಪೇಪರ್ ಇದೆಯಲ್ಲ, ಅದ್ರಲ್ಲೇ ನೀವು ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಅರ್ಹತೆಯನ್ನ ಪಡಿಬೇಕು. ಖಂಡಿತವಾಗಿಯೂ ನೀವೆಲ್ಲರೂ ಅರ್ಹತೆಯನ್ನ ಪಡ್ಕೊಳ್ತೀರಾ, ಸರಿನಾ? ಸೊ ನಾವು ಜಾಸ್ತಿ ಡಿಲೇ ಮಾಡದೆ ನಾವು ವಿಡಿಯೋದ ಭಾಗಕ್ಕೆ ಬರೋಣ. ಸೊ ಮೊದಲನೆಯ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಫಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಬ ಗುಣಿತಾಕ್ಷರ ಆಗತ್ತೆ. ದ ಏನು ಅಂತ ಹೇಳ್ಬಿಟ್ಟು, ಒಂದನೇದು ಅನುನಾಸಿಕ, ವರ್ಗೀಯ ವ್ಯಂಜನ, ಯೋಗವಾಹಕಗಳು, ಒತ್ತಕ್ಷರ. ಇದರಲ್ಲಿ ಯಾವ ಒಂದು ಆನ್ಸರ್ ಸರಿಯಾಗಿದೆ ಅಂತ ಹೇಳ್ಕೊಂಡು, ಈಗ ನಿಮ್ ಪ್ರಕಾರವಾಗಿ ಯಾವ ಒಂದು ಆನ್ಸರ್ ಸರಿ ಅಂತ ಹೇಳ್ಬಿಟ್ಟು, ಎಸ್, ಒತ್ತಕ್ಷರ ಅನ್ನೋದು ಸರಿಯಾಗಿದೆ. ನಿಮಗೆ ಗೊತ್ತಿರಿ, ಇದು ತುಂಬಾ ಈಸಿ ಇದೆ. ನೀವು ಅದನ್ನ ಒತ್ತಕ್ಷರವನ್ನ ನೀವು ಏನ್ ಮಾಡ್ತೀರಾ, ಕ್ಯಾಚ್ ಮಾಡ್ತೀರಾ. ಒಂದು ವೇಳೆ ಅಲ್ಲಿ ಇಲ್ಲಿ ಈ ಕ್ವೆಶ್ಚನ್ ನ ಬದಲಿಯಾಗಿ ಈ ಒತ್ತಾಕ್ಷರದ ಯಾವ ಗುಂಪಿಗೆ ಸೇರಿದೆ ಈ ದ ಅಂತ ಹೇಳಿದ್ರೆ ನಿಮಗೆ ಆನ್ಸರ್ ಏನ್ ಮಾಡ್ತೀರಾ, ಅದನ್ನ ವಿವರಣೆಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ, ನೀವು ಅದನ್ನ ನೋಡ್ತಾ ಹೋಗಿ, ಸರಿನಾ? ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಫಸ್ಟ್ ನೋಡ್ತಾ ಹೋಗೋಣ ಎಕ್ಸ್ಪ್ಲನೇಷನ್ ನ. ಇಲ್ಲಿ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ. ಗುಣಿತಾಕ್ಷರ ಅಂದ್ರೆ ನಮಗೆ ಗೊತ್ತಿದೆ, ಕಾಗುಣಿತಾಕ್ಷರ. ನಾವು ಚಿಕ್ಕ ವಯಸ್ಸಿನಿಂದ ಇದನ್ನ ಕಲ್ತ್ಕೊಂಡ್ ಬಂದಿದೀವಿ. ಇದು ನಮಗೆ ಕಾಗುಣಿತಾಕ್ಷರ ಅಂದ್ರೆ ಏನಂತ ಗೊತ್ತು. ಹಾಗಾದ್ರೆ ಕಾಗುಣಿತಾಕ್ಷರ ಹೇಗಾಗತ್ತೆ ಅನ್ನೋದು ಗೊತ್ತಿರ್ಬೇಕಲ್ವಾ? ಕಾಗುಣಿತ ಗೊತ್ತು ನಮಗೆ, ಕಾಗುಣಿತಾಕ್ಷರ ಹೇಗಾಗತ್ತೆ? ಎಸ್, ಕರೆಕ್ಟ್. ಕಾಗುಣಿತಾಕ್ಷರ ಹೇಗೆ ಆಗತ್ತೆ? ಒಂದು ವ್ಯಂಜನ ಪ್ಲಸ್ ಸ್ವರ ಸೇರಿದ್ರೆ ನಮಗೆ ಗುಣಿತಾಕ್ಷರ ಅಥವಾ ಕಾಗುಣಿತಾಕ್ಷರ ಆಗತ್ತೆ, ಸರಿನಾ? ವ್ಯಂಜನ ಪ್ಲಸ್ ಸ್ವರ ಈಕ್ವಲ್ಸ್ ಗುಣಿತಾಕ್ಷರ. ಇದನ್ನ ನೆನ್ಪಿಟ್ಕೊಳ್ಳಿ. ಹಾಗೆ ಯಾವುದೇ ವ್ಯಂಜನಗಳಿಗೆ ಸ್ವರವನ್ನ ಸೇರಿಸದೆ ಇದ್ದಾಗ ಏನಾಗತ್ತೆ, ಒಂದು ಅರ್ಥಪೂರ್ಣವಾದಂತ ಒಂದು ವಾಕ್ಯ ರಚನೆ ಆಗೋದಿಕ್ಕೆ ಅಥವಾ ಪದ ರಚನೆ ಆಗೋದಿಕ್ಕೆ ಸಾಧ್ಯ ಇಲ್ಲ.
ಅದಕ್ಕೋಸ್ಕರ ಎಲ್ಲಾ ವ್ಯಂಜನಗಳಿಗೂ ನಾವು ಸ್ವರಗಳನ್ನ ಸೇರಿಸ್ಬೇಕು. ಹಾಗೆ ಸ್ವರದ ಜೊತೆಗೆ ನಾವು ಯೋಗವಾಹಗಳನ್ನು ಸಹ ಸೇರಿಸಬಹುದು. ಅನುಸ್ವಾರ ಮತ್ತೆ ವಿಸರ್ಗವನ್ನು ಸೇರಿಸ್ತೀವಿ ನಾವು, ಸರಿನಾ? ಸ್ವರದ ಜೊತೆಗೆ ಅನುಸ್ವಾರ ವಿಸರ್ಗವನ್ನು ಸಹ ವ್ಯಂಜನ ಜೊತೆಗೆ ನಾವು ಸೇರಿಸ್ತೀವಿ. ಕಾಗುಣಿತ ಅಕ್ಷರದಲ್ಲಿ ಗೊತ್ತಲ್ವಾ, ಕಂ ಕಹ ಲಾಸ್ಟಿಗೆ ಬರತ್ತಲ್ಲ, ಅದು ಅನುಸ್ವಾರ ವಿಸರ್ಗದಿಂದನೇ ಆಗಿರುವಂತದ್ದು. ನೆನ್ಪಲ್ಲಿ ಇರ್ಲಿ ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ, ದ ಪ್ಲಸ್ ಎ ದೇ, ವ ಪ್ಲಸ್ ಅ ಏನು ವ, ರ ಪ್ಲಸ್ ಉ ರು, ದೇವರು, ಸರಿನಾ? ಇಲ್ಲಿ ಖಾಲಿ ಇದು ದ ವ ರು, ದವರು ಏನಾದ್ರೂ ಅರ್ಥ ಇದೆಯಾ? ಇಲ್ಲ. ಅಂದ್ರೆ ಇದಕ್ಕೆ ಸ್ವರ ಸೇರಿದಾಗ ಇಲ್ಲಿ ಒಂದು ಅರ್ಥ ಹುಟ್ಕೊಳ್ತು, ಒಂದು ಪರ್ಫೆಕ್ಟ್ ಆದಂತಹ ಒಂದು ಅರ್ಥ ನಮಗೆ ಸಿಗತ್ತೆ. ಅದಕ್ಕೋಸ್ಕರ ವ್ಯಂಜನಕ್ಕೆ ಸ್ವರ ಅಗತ್ಯ ಇದೆ. ಇದು ನೆನ್ಪಲ್ಲಿ ಇರ್ಲಿ. ವ್ಯಂಜನಗಳು ಎಷ್ಟಿದೆ? ಒಟ್ಟು ವ್ಯಂಜನಗಳ ಸಂಖ್ಯೆ ಎಷ್ಟು? ಓಕೆ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಬಂದ್ಬಿಟ್ಟು ಓಕೆ, ನೆಕ್ಸ್ಟ್ ಇಲ್ಲಿ ಒತ್ತಾಕ್ಷರಕ್ಕೆ ಬಂದ್ವಿ. ಈ ಒತ್ತಾಕ್ಷರವನ್ನ ನಾವು ಸಂಯುಕ್ತಾಕ್ಷರ, ದ್ವಿತ್ವಾಕ್ಷರ ಅಂತಾನು ಕರಿತೀವಿ. ಸಂಯುಕ್ತಾಕ್ಷರ ಹಾಗೂ ದ್ವಿತ್ವಾಕ್ಷರ ಅಂತಾನು ಸಹ ನಾವು ಈ ಒಂದು ಒತ್ತಾಕ್ಷರಕ್ಕೆ ಕರಿತೀವಿ, ಸರಿನಾ? ಇಲ್ಲಿ ನಾನು ಈಗಲೇ ಒಂದು ಫಾರ್ಮುಲಾ ಕೊಡ್ತೀನಿ. ವ್ಯಂಜನ ಪ್ಲಸ್ ಸ್ವರ ಸೇರಿದ್ರೆ ಸಂಯುಕ್ತಾಕ್ಷರ, ಒತ್ತಾಕ್ಷರ, ದ್ವಿತ್ವಾಕ್ಷರ ಆಗತ್ತೆ. ಇಲ್ಲಿ ನಾನು ಕೆಲವೊಂದು ಏನು ಹೇಳ್ತೀನಿ, ಅಪ್ಪ, ಅಮ್ಮ, ಅಸ್ತ್ರ, ಆರ್ಯ, ಇವೆಲ್ಲ ಏನು ಅಂತ ಹೇಳಿದ್ರೆ ಒತ್ತಾಕ್ಷರದ ಪದಗಳು, ಸರಿನಾ? ಒತ್ತಾಕ್ಷರದ ಪದಗಳಾಗಿದೆ. ಇವುಗಳನ್ನ ನಾವು ಬಿಡಿಸೋದು ಹೇಗೆ, ಸರಿನಾ? ಈಗ ಅಪ್ಪ, ಅ ಪ್ಲಸ್ ಪ ಪ್ಲಸ್ ಪ ಪ್ಲಸ್ ಅ, ಸರಿನಾ? ಇಲ್ಲಿ ಇದೆ, ಇಲ್ಲಿ ಪ ಮತ್ತೆ ಪ ಇದೆ ಅಲ್ಲ, ಪ ಮತ್ತೆ ಪ ಒಂದೇ ರೀತಿಯಾಗಿ ಕಾಣಿಸುತ್ತೆ, ಹೌದಲ್ವಾ? ಒಂದೇ ರೀತಿಯಾಗಿ ಇದೆ. ಎರಡು ವ್ಯಂಜನಗಳು ಮತ್ತು ಒಂದು ಸ್ವರಾಕ್ಷರ ಇದೆ. ಎರಡು ವ್ಯಂಜನ ಇದೆ ಮತ್ತೆ ಒಂದು ಸ್ವರಾಕ್ಷರ ಇದೆ. ಅಂದ್ರೆ ಇಲ್ಲಿ ವ್ಯಂಜನಗಳು ಒಂದೇ ಜಾತಿಗೆ ಸೇರಿದೆ. ಪ ಮತ್ತೆ ಪ ಇದು ಒಂದೇ ಜಾತಿಗೆ ಸೇರಿದಂತಹ ವ್ಯಂಜನಗಳಾಗಿದೆ. ಇಲ್ಲಿ ಬೇರೆ ಬೇರೆ ಇಲ್ಲ. ಅಂದ್ರೆ ಇದನ್ನ ನಾವು ಸಜಾತೀಯ ಸಂಯುಕ್ತಾಕ್ಷರ ಅಥವಾ ಸಜಾತೀಯ ಒತ್ತಾಕ್ಷರ ಅಂತ ಕರಿತೀವಿ, ಸರಿನಾ? ಕ್ಲಿಯರ್ ಆಯ್ತಾ? ಅಂದ್ರೆ ಒತ್ತಾಕ್ಷರದಲ್ಲಿ ಎರಡು ವಿಧ ಇದೆ. ಅದರಲ್ಲಿ ಸಜಾತೀಯ ಒತ್ತಾಕ್ಷರ ಮತ್ತೆ ವಿಜಾತೀಯ ಒತ್ತಾಕ್ಷರ ಅಂತ ಹೇಳ್ಕೊಂಡು, ಅದಾದ್ಮೇಲೆ ಹಾಗಾದ್ರೆ ನಿಮಗೆ ಗೊತ್ತಾಯ್ತಲ್ವಾ ಅಲ್ಲಿ ದ ಅನ್ನೋದು ಯಾವ ಒಂದು ಒತ್ತಕ್ಷರಕ್ಕೆ ಉದಾಹರಣೆಯಾಗಿದೆ? ಎಸ್, ಕರೆಕ್ಟ್. ಯಾವ ಒಂದು ಉದಾಹರಣೆಯಾಗಿದೆ? ದ ಅನ್ನೋದು ಈ ಒಂದು ಸಜಾತೀಯ, ಸಜಾತಿ ಒಂದೇ ಜಾತಿ, ಸರಿನಾ? ಸಜಾತಿಯ ಒಂದು ಒತ್ತಕ್ಷರಕ್ಕೆ ಉದಾಹರಣೆ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ವಿಜಾತಿ ಒತ್ತಕ್ಷರ ಅಂತ ಹೇಳಿದ್ರೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಅಸ್ತ್ರ, ಅಸ್ತ್ರ ಅಂತ ಹೇಳ್ಬಿಟ್ಟು ಇದೆ. ಇಲ್ಲಿ ಅ, ಸ, ಅ ಪ್ಲಸ್ ಸ ಪ್ಲಸ್ ತ ಪ್ಲಸ್ ರ ಪ್ಲಸ್ ಅ, ಅಸ್ತ್ರ ಅಂತ ಬರುತ್ತೆ. ಇಲ್ಲಿ ಮೂರು ಅಥವಾ ಮೂರಕ್ಕಿಂತ ಹೆಚ್ಚಿನ ವ್ಯಂಜನಾಕ್ಷರ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವ್ಯಂಜನಾಕ್ಷರಗಳು ಬಂದಾಗ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಒಂದು ವ್ಯಂಜನಾಕ್ಷರಗಳು ಬಂದಾಗ ಅದನ್ನ ನಾವು ವಿಜಾತೀಯ ಸಂಯುಕ್ತಾಕ್ಷರ ಅಂತ ಹೇಳ್ಬಿಟ್ಟು ಕರಿತೀವಿ, ಸರಿನಾ? ವಿಜಾತೀಯ ಸಂಯುಕ್ತಾಕ್ಷರ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಈ ಒಂದು ಸಗೆ ತ ಮತ್ತೆ ರ ಎನ್ನುವಂತಹ ಒಂದು ಏನು ಒತ್ತಾಕ್ಷರ ಬಂದಿದೆ. ಅಂದ್ರೆ ಇಲ್ಲಿ ಬೇರೆ ಬೇರೆ ಜಾತಿಯ ಒಂದು ವ್ಯಂಜನಗಳು ಸೇರ್ಕೊಂಡಿದೆ. ಬೇರೆ ಬೇರೆ ರೀತಿ ಬೇರೆ ಬೇರೆ ವ್ಯಂಜನಗಳು ಸೇರಿದಾಗ, ಬೇರೆ ಬೇರೆ ವ್ಯಂಜನ ಸೇರಿದಾಗ ಅದು ವಿಜಾತೀಯ ಸಂಯುಕ್ತಾಕ್ಷರ ಆಗತ್ತೆ. ಈ ಒಂದು ಎಕ್ಸ್ಪ್ಲನೇಷನ್ ಅಂದ್ರೆ ನೀವು ಬರೀ ಕಡ್ಡಾಯ ಕನ್ನಡ ಮಾದರಿಯ ಪ್ರಶ್ನೆ, ಅದ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಅಥವಾ ಕಡ್ಡಾಯ ಕನ್ನಡ ಎಕ್ಸಾಮಿಗೆ ಮಾತ್ರ ತಗೋಬೇಡಿ. ನಿಮ್ಮ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮಿಗೂ ಸಹ ಈ ಒಂದು ಗ್ರಾಮರ್ ಅನ್ನೋದು ಹೆಲ್ಪ್ ಆಗತ್ತೆ. ಇದು ಬೇಸಿಕ್. ಇವುಗಳನ್ನ ನೀವು ತಿಳ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಕನ್ನಡ ಜನರಲ್ ಪೇಪರ್ ಆಗಿರ್ಬೋದು, ಯಾವುದೇ ಪೇಪರ್ ಅನ್ನ ಬರೆಯೋದಿಕ್ಕೆ ನಿಮ್ಗೆ ತುಂಬಾನೇ ಈಸಿ ಆಗತ್ತೆ, ಸರಿನಾ? ನೆಕ್ಸ್ಟ್ ಇಷ್ಟು ನಿಮಗೆ ಗೊತ್ತಾಯ್ತಲ್ವಾ? ಅಂದ್ರೆ ಸಂಯುಕ್ತಾಕ್ಷರ ಅಂತ ಹೇಳಿದ್ರೆ ಏನು? ಸಂಯುಕ್ತಾಕ್ಷರ ಅಂತ ಹೇಳಿದ್ರೆ ಏನು? ಎರಡು ವ್ಯಂಜನಗಳು ಮತ್ತೆ ಒಂದು ಸ್ವರಾಕ್ಷರ ಇದ್ರೆ, ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವ್ಯಂಜನಾಕ್ಷರಗಳು ಸೇರಿದಾಗ ಅದನ್ನ ಒತ್ತಾಕ್ಷರ ಅಥವಾ ಸಂಯುಕ್ತಾಕ್ಷರ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಪದ ರಚನೆ ಆಗದೆ ಒತ್ತಾಕ್ಷರ ಅಥವಾ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ. ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಡೌಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಭಾವಿಸ್ತೀನಿ. ಹಾಗೆಯೇ ಇದಕ್ಕೆ ಸಂಬಂಧಿಸಿದಂತೆ ಒಂದು ಕ್ವೆಶ್ಚನ್ ಅನ್ನ ಇದ್ ಮಾಡ್ತೀನಿ. ಪಿತೃ ಇದು ಸಂಯುಕ್ತಾಕ್ಷರದ ಯಾವ ವಿಧವಾಗಿದೆ? ಇದು ನಿಮಗೆ ಕ್ವೆಶ್ಚನ್. ಪಿತೃ ಇದು ಸಂಯುಕ್ತಾಕ್ಷರದ ಯಾವ ವಿಧ ಆಗಿದೆ? ಇದಿಷ್ಟು ಅನಲೈಸ್ ಮಾಡಿದ್ನ, ವಿವರಣೆಯನ್ನ ಮಾಡಿದೀನಲ್ವಾ? ಇದಕ್ಕೆ ಒಂದು ಆನ್ಸರ್ ಅನ್ನ ಕೊಡುವಂತ ಪ್ರಯತ್ನ ಮಾಡಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ಓಕೆ, ಇಲ್ಲಿ
ಸಹಾಯಕ್ಕೆ, ಸಹಾಯಕ್ಕೆ ಅಂತ ಹೇಳ್ಬಿಟ್ಟಿದೆ. ಈ ಸಹಾಯಕ್ಕೆ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಒಂದನೇದು ಪ್ರಥಮ, ಎರಡನೇದು ದ್ವಿತೀಯ, ಮೂರನೇದು ತೃತೀಯ, ನಾಲ್ಕನೇದು ಚತುರ್ಥಿ. ಈ ರೀತಿಯಾಗಿ 4 ರೀತಿಯಾದಂತಹ ಏನು ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸಹಾಯಕ್ಕೆ? ಇಲ್ಲಿ ವಿಭಕ್ತಿ ಪ್ರತ್ಯಯವನ್ನ ನಾವು ನೋಡ್ಬೇಕಾದ್ರೆ ಈ ಒಂದು ಪದದ ಕೊನೆಯ ಅಕ್ಷರವನ್ನ ನಾವು ನೋಡ್ಬೇಕಾಗತ್ತೆ. ಕೊನೆಯ ಅಕ್ಷರದಲ್ಲಿ ಕೆ ಅಂದ್ರೆ ಎ, ಏನು ಕೆ, ಈ ಕೆ ಅನ್ನುವಂತಹ ಒಂದು ಅಕ್ಷರ ಅಂದ್ರೆ ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಸೇರಿದೆ ಅಂತ. ಸರಿನಾ? ನಾನು ಹೇಳ್ತಾ ಹೋಗ್ತೀನಿ ನೋಡಿ, ಸ್ಕ್ರೀನ್ ಮೇಲೆ ಇರತ್ತೆ, ನೀವು ಸ್ಕ್ರೀನ್ ಶಾಟ್ ಅನ್ನ ತಕ್ಕೋಬಹುದು ನಿಮ್ಮ ಒಂದು ಎಕ್ಸಾಮಿನ ಒಂದು ಓದೋದಿಕ್ಕೆ. ಸೊ ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಹೀಗೆ ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಇದಿಷ್ಟು ಏನು ವಿಭಕ್ತಿ ಪ್ರತ್ಯಯಗಳು ಆಗಿದೆ. ಈ ಒಂದು ವಿಭಕ್ತಿ ಪ್ರತ್ಯಯಕ್ಕೆ ಯಾವ ಆನ್ಸರ್ ಅನ್ನೋದು ಹೇಳ್ಬಿಟ್ಟು ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ಯಾವ ಒಂದು ಆನ್ಸರ್ ಸರಿಯಾಗಿದೆ ಇದಕ್ಕೆ? ಕೆ. ಯಾವುದು? ಚತುರ್ಥಿ ಗೆ, ಹೀಗೆ ಕೆ, ಕೆ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಗಿದೆ. ಹಾಗಾದ್ರೆ ವಿಭಕ್ತಿ ಪ್ರತ್ಯಯ ಅಂತ ಹೇಳಿದ್ರೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಬರೀ ಈ ಒಂದು ಕನ್ನಡದ ಈ ಒಂದು ವಿಭಕ್ತಿ ಪ್ರತ್ಯಯ ಅಲ್ಲದೆ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯನೂ ಸಹ ಬರುತ್ತೆ. ಅದನ್ನ ನಾನು ಇನ್ನೊಂದು ಕ್ವೆಶ್ಚನ್ ಬರುತ್ತೆ, ಆ ಕ್ವೆಶ್ಚನ್ ಅಲ್ಲಿ ಹೇಳುವಂತ ಪ್ರಯತ್ನ ಮಾಡ್ತೀನಿ. ಇಲ್ಲೇ ಹೇಳಿದಾಗ ನಮಗೆ ಏನಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ಕನ್ಫ್ಯೂಷನ್ ಆಗತ್ತೆ. ಅಂದ್ರೆ ಯಾರಿಗೆ ಸ್ವಲ್ಪ ಈ ಒಂದು ಕಷ್ಟ ಆಗತ್ತೋ ಅವರಿಗೆ ಖಂಡಿತ ಇದು ಕನ್ಫ್ಯೂಷನ್ ಆಗತ್ತೆ. ಸರಿನಾ? ನೆಕ್ಸ್ಟ್ ಇಲ್ಲಿ ಏನು ಅಂತ ವಿಭಕ್ತಿ ಪ್ರತ್ಯಯ ಅಂತ ಹೇಳಿದ್ರೆ, ವಿಭಕ್ತಿ ಪ್ರತ್ಯಯ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ರಾಮನು ಚೆನ್ನಾಗಿ ಹಾಡಿದನು. ರಾಮನು ಚೆನ್ನಾಗಿ ಹಾಡಿದನು. ಇಲ್ಲೊಂದು ವಾಕ್ಯ ಕೊಟ್ಟಿದ್ದೀನಿ. ಇಲ್ಲಿ ರಾಮನು ಅನ್ನುವಂಥದ್ದು ನಮಗೆ ಏನಾಯ್ತು ಅಂತ ಹೇಳಿದ್ರೆ ನಾಮಪದ. ರಾಮ ಅನ್ನುವುದು ರಾಮಪದ. ಚೆನ್ನಾಗಿ ಅನ್ನುವಂಥದ್ದು ಏನು ಒಂದು ಅವ್ಯಯ ಆಗತ್ತೆ. ಓಕೆ, ಚೆನ್ನಾಗಿ ಅನ್ನುವಂಥದ್ದು ಒಂದು ಅವ್ಯಯ ಆಗತ್ತೆ. ಹಾಡಿದನು ಅಂದ್ರೆ ಹಾಡೋದು ಅಂದ್ರೆ ಅಲ್ಲಿ ಒಂದು ಕ್ರಿಯೆ, ಏನ್ ಮಾಡ್ತಾ ಇದ್ದಾನೆ ಅವನು ಕ್ರಿಯೆ. ಇದು 3, ಇಲ್ಲಿ ಈ 3 ಪದ ಇದೆ. ಇಲ್ಲಿ ನಮಗೇನು ಬೇಕು ಅಂತ ಹೇಳಿದ್ರೆ ಈಗ ರಾಮನು, ಓಕೆ ರಾಮನು ಆಯ್ತಾ. ಈ ರಾಮನು ಈ ವಾಕ್ಯದಲ್ಲಿ ಬರುವಂತಹ ನಾಮ ಪ್ರಕೃತಿಗಳಿಗೆ ಕ್ರಿಯೆ ಅಥವಾ ಬೇರೆ ಶಬ್ದಗಳೊಂದಿಗೆ ಸಂಬಂಧವನ್ನ ತೋರಿಸುವಂತಹ ಒಂದು ಏನು ಪ್ರತ್ಯಯ. ಇಲ್ಲಿ ನೋಡಿ, ಇಲ್ಲಿ ರಾಮನು ಚೆನ್ನಾಗಿ ಹಾಡಿದನು. ಸರಿನಾ? ರಾಮನು ಚೆನ್ನಾಗಿ ಹಾಡಿದನು ಅಂತ ಇದೆ. ಈ ರಾಮನು ಎನ್ನುವಂತಹ ಒಂದು ನಾಮ ಪ್ರಕೃತಿಗೆ, ನಾಮ ಪ್ರಕೃತಿ ಅಂತ ಹೇಳಿದ್ರೆ ಏನು? ನಾಮ ಪ್ರಕೃತಿ ಅಂದ್ರೆ ಏನು? ನಾಮ ಪದದ ಒಂದು ಮೂಲ ರೂಪವನ್ನ ನಾವು ನಾಮ ಪ್ರಕೃತಿ ಅಂತ ಹೇಳ್ತೀವಿ. ನಾಮ ಪದದ ಮೂಲ ರೂಪವನ್ನ ಪ್ರಕೃತಿ ಅಂತೀವಿ. ಇಲ್ಲಿ ನಾಮ ಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ ಈಕ್ವಲ್ಸ್ ಏನಾಗತ್ತೆ? ನಾಮ ಪದ ಆಗತ್ತೆ. ಈ ನಾಮ ಪ್ರಕೃತಿ ಯಾವ್ದಾಗಿದ್ರೆ ನಾಮಪದದ ಮೂಲ ರೂಪ ಯಾವ್ದು? ಇಲ್ಲಿ ರಾಮ. ಸರಿನಾ? ರಾಮ. ಈ ರಾಮನಿಗೆ ಊ ಎನ್ನುವಂತಹ ನೂ ಅಂದ್ರೆ ಊ ಎನ್ನುವಂತಹ ಒಂದು ವಿಭಕ್ತಿಯ ಪ್ರತ್ಯಯ ಅನ್ನೋದು ಸೇರಿದಾಗ, ಈ ಊ ಎನ್ನುವಂತ ವಿಭಕ್ತಿ ಪ್ರತ್ಯಯ ಸೇರಿದಾಗ ಅಲ್ಲಿ ಒಂದು ನಾಮಪದ ಆಗತ್ತೆ. ಅರ್ಥಪೂರ್ಣವಾದಂತ ನಾಮಪದ ಆಯ್ತು. ಇಲ್ಲಿ ರಾಮ ಚೆನ್ನಾಗಿ ಹಾಡಿದನು. ರಾಮ ಅಲ್ಲಿ ಅಷ್ಟು ಎಫೆಕ್ಟ್ ಇರಲ್ಲ. ರಾಮನು ಚೆನ್ನಾಗಿ ಹಾಡಿದನು ಅಥವಾ ರಾಮನಿಂದ, ರಾಮನಿಗೆ, ರಾಮನಿಗೋಸ್ಕರ, ಈ ರೀತಿಯಾದಂತಹ ಒಂದು ಏನು ಪದಗಳನ್ನ ಅಂದ್ರೆ ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸಿದಾಗ ನಾಮ ಪ್ರಕೃತಿಗಳ ಜೊತೆಗೆ, ನಾಮ ಪ್ರಕೃತಿ ಅಂದ್ರೆ ನಾಮಪದದ ಮೂಲ ರೂಪಕ್ಕೆ ಸೇರಿಸಿದಾಗ ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಒಂದು ಸೆಂಟೆನ್ಸ್ ಆಗಿರ್ಬೋದು, ನಮ್ಮ ವಾಕ್ಯ ಅನ್ನೋದು ಪರಿಪೂರ್ಣ ಆಗತ್ತೆ ಅಥವಾ ಪದ ಅನ್ನೋದು ಪರಿಪೂರ್ಣ ಆಗತ್ತೆ. ನಮ್ಮ ಭಾಷೆ ಅದಕ್ಕೆ ತುಂಬಾನೇ ಚಂದ. ನಮ್ಮ ಕನ್ನಡ ಭಾಷೆ ಅದೇ ಒಂದು ರೀಸನ್ ಇಂದ ಬಹಳ ಚಂದ. ವ್ಯಾಕರಣವನ್ನ ಅರ್ಥ ಮಾಡ್ಕೊಂಡಾಗ ಅದು ಇನ್ನೂ ಸೊಗಸಾಗಿ ಅಂತ ನಮಗೆ ಅನ್ಸತ್ತೆ. ನಿಮ್ಮ ಒಂದು ಲೈಕ್ ಅನ್ನೋದು ನಮಗೆ ಒಂದು ಸ್ಫೂರ್ತಿ. ಸೊ ನಿಮ್ಮ ಒಂದು ಲೈಕ್ ಇರ್ಬೋದು, ಶೇರ್ ಇರ್ಬೋದು, ಸಬ್ಸ್ಕ್ರೈಬ್ ಇರ್ಬೋದು, ಅಥವಾ ಒಂದು ಪಾಸಿಟಿವ್ ಆದಂತಹ ಒಂದು ಕಮೆಂಟ್ಸ್ ಇರ್ಬೋದು, ಅದು ನಮಗೆ ಸ್ಫೂರ್ತಿದಾಯಕ. ಸೊ ಇದೇ ಒಂದು ಮೋಟಿವೇಶನ್ ನಿಮ್ಮ ಕಡೆಯಿಂದ ನಮಗೆ ಸಿಗುವಂತದ್ದು. ಹಾಗೆ ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಇಲ್ಲಿ ನಾನು ಹೇಳ್ದೆ ಅಲ್ವಾ, ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ಸೇರಿದಾಗ ಏನಾಯ್ತು? ನಾಮಪದ ಆಯ್ತು. ಇಷ್ಟನ್ನ ನಾವು ತಿಳ್ಕೊಂಡ್ರೆ ಸಾಕು. ಇಲ್ಲಿ ಅಗೈನ್ ನಾನ್ ಬೇಕಿದ್ರೆ ಇಲ್ಲೊಂದು ಚಾರ್ಟ್ ಹಾಕಿದೀನಿ, ಅದನ್ನ ಸ್ಕ್ರೀನ್ ಶಾಟ್ ಅನ್ನ ತಕೊಳ್ಳಿ. ನಾಮ ಪ್ರಕೃತಿ, ವಿಭಕ್ತಿ ಪ್ರತ್ಯಯ ಹಾಗೆ ನಾಮ
ಪದ. ಸರಿನಾ? ಇಲ್ಲಿ ಏನು ಅಂತ ಹೇಳಿದ್ರೆ ನೋಡಿ, ನಾಮ ಪ್ರಕೃತಿ. ಈಗ ನಾಮ ಪ್ರಕೃತಿ, ಈಗ ನಾನು ಯಾರನ್ನ ಸೇರಿಸ್ತೀನಿ ಇಲ್ಲಿ? ಮನೆ ಅಂತ ಸೇರಿಸ್ತೀನಿ. ಸರಿನಾ? ಮನೆ ಅಂತ ಸೇರಿಸ್ತೀನಿ. ಮನೆ ಪ್ಲಸ್ ಇಲ್ಲಿ ಪ್ರಥಮ ಉ, ಮನೆಯು. ಈ ರೀತಿಯಾಗಿ ಏನು ಈ ಚಾರ್ಟ್ ಅಲ್ಲಿ ಇದೆ. ನೀವು ನೋಡ್ಕೊಳ್ತಾ ಹೋಗಿ. ಪ್ರತಿಯೊಂದಕ್ಕೂ ಏನು ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯವನ್ನ ಸೇರಿಸಿದಾಗ ನಾಮಪದ ಆಗತ್ತೆ. ಮತ್ತೆ ಇನ್ನೊಂದು ಯಾವ್ದು ನೆನ್ಪಿಟ್ಕೊಳ್ಳಿ, ಪ್ರಕೃತಿ ಪ್ರತ್ಯಯ ಪದ. ಪ್ರಕೃತಿಗೆ ಪ್ರತ್ಯಯ ಸೇರಿದ್ರೆ ಪದ ಆಗತ್ತೆ. ಇದು ಯಾವುದೇ ಇದ್ರಲ್ಲಿ ನೆನ್ಪಿಟ್ಕೊಳ್ಳಿ. ಅದಕ್ಕೆ ಯಾವ ಒಂದು ಇದು ಸೇರಿದ್ರು ಅಷ್ಟೇನೆ. ಪ್ರಕೃತಿಗೆ ಪ್ರತ್ಯಯ ಸೇರಿದ್ರೆ ಪದ ಆಗತ್ತೆ. ಸರಿನಾ? ಇದಿಷ್ಟು ನೆನ್ಪಿಟ್ಕೊಳ್ಳಿ. ಇದೊಂದು ಕ್ವೆಶ್ಚನ್ ನಾನು ನೋಡಿದೀನಿ. ಓಕೆ, ಪ್ರಕೃತಿಗೆ ಪ್ರತ್ಯಯ ಸೇರಿದ್ರೆ ಏನಾಗುತ್ತದೆ ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ಕ್ವೆಶ್ಚನ್ ಬಂದಿದೆ. ಇದು ಈ ಕ್ವೆಶ್ಚನ್ ಅನ್ನ ಯಾವ್ದೋ ಒಂದು ಕ್ವೆಶ್ಚನ್ ಪೇಪರ್ ಅಲ್ಲಿ ನಾನು ನೋಡಿದೀನಿ. ಪ್ರಕೃತಿಗೆ ಪ್ರತ್ಯಯ ಸೇರಿದಾಗ ಏನೆಂದು ಎನಿಸುತ್ತದೆ ಅಂತ ಹೇಳ್ಬಿಟ್ಟು ಕ್ವೆಶ್ಚನ್ ಬಂದಿದೆ. ಪದ ಆಗತ್ತೆ. ಪ್ರಕೃತಿಗೆ ಪ್ರತ್ಯಯ ಸೇರಿದ್ರೆ ಪದ ಆಗತ್ತೆ. ಓಕೆ ಓಕೆ, ಲೆಟ್ಸ್ ಕಮ್ ಟು ದ ಪಾಯಿಂಟ್. ನೆಕ್ಸ್ಟ್, ಸರಿನಾ? ಸೊ ಇದನ್ನ ಸ್ಕ್ರೀನ್ ಶಾಟ್ ತಕೊಳ್ಳಿ. ನಿಮಗೆ ತುಂಬಾನೇ ಈಸಿ ಆಗತ್ತೆ, ಅರ್ಥ ಮಾಡ್ಕೊಳ್ಳೋದಿಕ್ಕೆ ತುಂಬಾನೇ ಈಸಿ ಆಗತ್ತೆ. ಪ್ಲೀಸ್ ಇದನ್ನ ಸ್ಕ್ರೀನ್ ಶಾಟ್ ಅನ್ನ ತಕ್ಕೊಳ್ಳಿ. ಸರಿನಾ? ಓಕೆ, ಸರಿ. ನಿಮಗೆ ಸಹಾಯಕ್ಕೆ ಎನ್ನುವಂತ ಪದದಲ್ಲಿ ಇರುವಂತಹ ಒಂದು ವಿಭಕ್ತಿ ಪ್ರತ್ಯಯ ಯಾವ್ದಂತ ಗೊತ್ತಾಯ್ತಲ್ವಾ? ಯಾವುದು ಅದು ವಿಭಕ್ತಿ ಪ್ರತ್ಯಯ? ಕೆ ಯಾವುದು? ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಗಿದೆ. ಈಗ ನಾನು ಹೇಳ್ತಾ ಇರುವಂತಹ ಒಂದು ಫ್ಲೋ ನಲ್ಲಿ ಕೆಲವೊಂದು ಮಿಸ್ಟೇಕ್ ಗಳು ಆಗ್ಬಹುದು. ಮೇಲೆ ಕೆಳಗೆ ಏನೋ ಪಾಯಿಂಟ್ಸ್ ಗಳು ನಾನು ಇಲ್ಲಿರುವಾಗ ಹೇಳ್ತೀನಿ, ಆದ್ರೂ ಹೇಳುವಾಗ ಪಾಯಿಂಟ್ಸ್ ಗಳು ಸ್ವಲ್ಪ ಏನು ಆ ಕಡೆ ಈ ಕಡೆ ಆಗ್ಬೋದು. ಪ್ಲೀಸ್ ಏನಾದ್ರೂ ಹಾಗೇನಾದ್ರು ಆದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದರಿಂದ ಬೇರೆಯವರಿಗೂ ಸಹ, ನೋಡುವವರಿಗೂ ಸಹ ಒಂದು ಅನುಕೂಲ ಆಗತ್ತೆ. ಸರಿನಾ? ನೆಕ್ಸ್ಟ್, ಇಲ್ಲಿ ಕನ್ನಡದಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ. ಕನ್ನಡದಲ್ಲಿ ಈ ಪದದಲ್ಲಿರುವಂತ ವಿಭಕ್ತಿ ಪ್ರತ್ಯಯ ಯಾವುದು? ಆನ್ಸರ್ ಬಂದ್ಬಿಟ್ಟು ಪ್ರಥಮ, ಎರಡನೇದು ತೃತೀಯ, ಮೂರನೇದು ಪಂಚಮಿ, ನೆಕ್ಸ್ಟ್ ಸಪ್ತಮಿ. ಇಲ್ಲಿ ಕನ್ನಡದಲ್ಲಿ ಅಂದ್ರೆ ಇಲ್ಲಿ ಅಲ್ಲಿ ಎನ್ನುವಂತಹ ಒಂದು ಪ್ರತ್ಯಯ ಬಂದಿದೆ. ಅಲ್ಲಿ ಎನ್ನುವಂತ ಪ್ರತ್ಯಯ ಬಂದಿದೆ. ಅಲ್ಲಿ ಎನ್ನುವಂತದ್ದು ಯಾವ ವಿಭಕ್ತಿ ಪ್ರತ್ಯಯ? ಸೊ ಹೇಳೋದಕ್ಕೆ ಟ್ರೈ ಮಾಡ್ತೀರಾ? ಯಾವ ವಿಭಕ್ತಿ ಪ್ರತ್ಯಯ? ಸೊ ನಾನು ಇದೇ ಕ್ವೆಶ್ಚನ್ ಅನ್ನ ವಿಡಿಯೋದ ಎಂಡಿಗೆ ಮತ್ತೆ ಪುನಃ ನಾನು ಹೇಳ್ತೀನಿ. ಅಷ್ಟೊತ್ತಿಗೆ ನಿಮಗೆ ಆನ್ಸರ್ ಅನ್ನೋದು ಗೊತ್ತಾಗ್ಬೇಕು. ಸರಿನಾ? ನೆಕ್ಸ್ಟ್ ಬಂದ್ಬಿಟ್ಟು ಹಳೆಗನ್ನಡದ ನೆಕ್ಸ್ಟ್ ಕ್ವೆಶ್ಚನ್. ಹಳೆಗನ್ನಡದ ಇವರಂ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಹಳೆಗನ್ನಡದ ಇವರಂ ಈ ಪದದ ವಿಭಕ್ತಿ ಪ್ರತ್ಯಯ ಡ್ಯಾಶ್. ಈಗಷ್ಟೇ ನಾನು ಹೇಳ್ದೆ ಅಲ್ವಾ, ಹಳೆಗನ್ನಡದಲ್ಲೂ ವಿಭಕ್ತಿ ಪ್ರತ್ಯಯ ಅನ್ನೋದು ಇದೆ. ಈ ಒಂದು ಹಳೆಗನ್ನಡದ ಒಂದು ವಿಭಕ್ತಿ ಪ್ರತ್ಯಯಗಳು, ಸರಿನಾ? ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳಿಗೆ ಯಾವುದು? ಇವರಂ ಅಂತ ಹೇಳ್ಬಿಟ್ಟು ಇದೆ. ಇವರಂ ಅಂದ್ರೆ ಇವರಂ ಅಂದ್ರೆ ಸರಿನಾ? ಅದು ಇಲ್ಲಿ ನೋಡಿ ಹೇಳ್ತೀನಿ. ಪ್ರಥಮ ಮ, ದ್ವಿತೀಯ ಅಂ, ತೃತೀಯ ಇಂ, ಚತುರ್ಥಿ ಗೆ, ನೆಕ್ಸ್ಟ್ ಪಂಚಮಿ ಅತ್ತಣಿಂ. ಸರಿನಾ? ಅತ್ತಣಿಂ. ಷಷ್ಠಿ ಅ, ಸಪ್ತಮಿ ಏನು ಓಳ್. ನೆಕ್ಸ್ಟ್ ಸಂಬೋಧನಾ ಅಂತ ಹೇಳ್ಬಿಟ್ಟು ಬರುತ್ತೆ. ಸಂಬೋಧನಾ ಆ ಎ ಇರ, ಇದನ್ನ ಅಧಿಕರಣ ಅಂತಾನು ಸಹ ಹೇಳ್ತೀವಿ. ಸಂಬೋಧನಾ ಆ ಎ ಇರ. ಸರಿನಾ? ಇದಿಷ್ಟು ಏನು ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳು. ಪ್ಲೀಸ್ ಒಂದು ಸ್ಕ್ರೀನ್ ಶಾಟ್ ಅನ್ನ ನೀವು ತಕ್ಕೊಳ್ಳಿ. ಸರಿನಾ? ನಂಗೆ ಕೆಲವರು PDF ಇದ್ರೆ ಏನು ನಿಮ್ ಕಳಿಸ್ತೀರಾ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಇನ್ನೂ ವರ್ಕ್ ಮಾಡಿಲ್ಲ. ಇನ್ ಫ್ಯೂಚರ್ ಅಲ್ಲಿ ಖಂಡಿತವಾಗಿಯೂ ಅದ್ರ ಬಗ್ಗೆ ನಿಮ್ಗೆ ಹೆಲ್ಪ್ ಆಗತ್ತೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅದರ ಬಗ್ಗೆ ಸಹ ವರ್ಕ್ ಮಾಡ್ತೀವಿ ನಾವು. ಓಕೆ, ನೆಕ್ಸ್ಟ್ ಇಲ್ಲಿ ಹಾಗಾದ್ರೆ ಇಲ್ಲಿ ಇವರಂ ಅನ್ನೋದೇನು? ಅಂತ ಬಂದಿದೆ, ಬಂದಿಲ್ಲ. ಇವರಂ ಬಂದಿಲ್ಲ. ಇಲ್ಲಿ ಇವರಂ ಬಂದಿದೆ. ನಿಮಗೆ ಗೊತ್ತಾಗ್ತುಂಟು, ಬಂದಿದೆ. ಹಾಗಾದ್ರೆ ಇದು ಯಾವ ವಿಭಕ್ತಿ ಪ್ರತ್ಯಯ ಆಯ್ತು? ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಯ್ತು. ಕೆಲವು ಸಲ ಹೀಗೂ ಕೇಳ್ತಾರೆ, ಏನ್ ಗೊತ್ತಾ? ಒಂದು ಕನ್ನಡ ವಿಭಕ್ತಿ ಪ್ರತ್ಯಯ ಇದೆ ಅಲ್ವಾ, ಆ ಒಂದು ವಿಭಕ್ತಿ ಪ್ರತ್ಯಯವನ್ನ ಕೊಟ್ಬಿಟ್ಟು ಇಲ್ಲಿ ಏನು ಯಾವ ಎಕ್ಸಾಂಪಲ್ ಕೊಡ್ಬೋದು? ಒಂದು ಎಕ್ಸಾಂಪಲ್ ಹೇಳ್ಬೋದು. ಏನು ಈಗ ಸಪ್ತಮಿ ಅಂತ ಇದೆ ಅಲ್ವಾ, ಈಗ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ, ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ. ಹಾಗಾದ್ರೆ ಅತ್ತಣಿಂ ಅನ್ನುವಂಥದ್ದು ಯಾವ ವಿಭಕ್ತಿ ಪ್ರತ್ಯಯ ಅಂತ ಹೇಳ್ಕೊಂಡು ಕೊಡ್ಬೋದು. ಅಂದ್ರೆ ಅಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ, ಅಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ, ಇಲ್ಲಿ ಏನು
ಅತ್ತಣಿಂ ಡ್ಯಾಶ್, ಅತ್ತಣಿಂ ಡ್ಯಾಶ್. ಅಂದ್ರೆ ಇಲ್ಲಿ ಒಂದು ಕನ್ನಡ ವಿಭಕ್ತಿ ಪ್ರತ್ಯಯ ಅಂದ್ರೆ ಕನ್ನಡ ವಿಭಕ್ತಿ ಪ್ರತ್ಯವನ್ನ ಕೇಳ್ತಾರೆ. ಇನ್ನೊಂದ್ರಲ್ಲಿ ಏನ್ ಕೇಳ್ಬಹುದು, ಇನ್ನೊಂದು ಡ್ಯಾಶಸ್ ಅಲ್ಲಿ ಕಂಪ್ಲೀಟ್ ಮಾಡುವಂತ ಒಂದು ಸಮಯದಲ್ಲಿ ಇನ್ನೊಂದು ಏನನ್ನ ಕೇಳ್ಬಹುದು, ಎಸ್ ಏನು ಹಳೆಗನ್ನಡ ವಿಭಕ್ತಿ ಪ್ರತ್ಯವನ್ನ ಕೇಳ್ಬಹುದು. ಅದಕ್ಕೋಸ್ಕರ ನಾವು ಎಲ್ಲ ತರದಲ್ಲೂ ನಾವೇನು ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ಪ್ರಿಪೇರ್ ಅನ್ನ ಆಗ್ಬೇಕು. ಐ ಹೋಪ್ ನೀವೆಲ್ಲ ನಿಮ್ ಸ್ಟಡೀಸ್ ಕಡೆ ತುಂಬಾನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅನ್ಕೊಳ್ತೀನಿ. ಹಾಗೆಯೇ ನಿಮ್ಮ ಒಂದು ಎಲ್ಲ ಎಕ್ಸಾಮ್ ಸಹ ಚೆನ್ನಾಗಿ ಹೋಗ್ಲಿ. ಇದೇ ಅಲ್ಲದೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಸಹ ನೀವು ಚೆನ್ನಾಗಿ ಹಾಗೆ ನೀವು ಒಳ್ಳೆಯ ಹುದ್ದೆನ ಅಲಂಕರಿಸಿ ಅಂತ ಹೇಳ್ಬಿಟ್ಟು ನಮ್ಮ ಚಾನೆಲ್ ಇಂದ ನಿಮಗೆ ನಾವು ಏನು ವಿಶಸ್ ಅನ್ನ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಎಲ್ಲದೂ ಅಷ್ಟೇ ಕ್ವಶನ್ ನಾವು ಹೇಗೆ ಅಂತ ಹೇಳಿದ್ರೆ ನಿಮ್ ಹಾಗೇನೆ ಅನಲೈಸ್ ಮಾಡೋದು. ನಾನು ಕ್ವೆಶ್ಚನ್ ಅನ್ನ ಬರ್ಕೊಂಡ್ಬಿಟ್ಟು ಅದಕ್ಕೆ ಸಂಬಂಧಿಸಿದಂತ ವ್ಯಾಕರಣವನ್ನ ಎಷ್ಟು ಈಸಿ ಆಗತ್ತೆ ಅಷ್ಟು ಈಸಿನಲ್ಲಿ ನಿಮಗೆ ಕನ್ವೆ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ನಾನು ಸಹ ನಿಮ್ಮ ಹಾಗೇನೆ ನೋಟ್ಸ್ ಮಾಡ್ಕೊಂಡೇ ಇದನ್ನ ಎಕ್ಸ್ಪ್ಲೇನ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರೋದು. ನೆಕ್ಸ್ಟ್ ಇಲ್ಲಿ ನೋಡಿ, ಸೊಗಸಾಗಿ ಎನ್ನುವುದು ಡ್ಯಾಶ್ ಅವ್ಯಯ. ಸೊಗಸಾಗಿ ಎನ್ನುವುದು ಡ್ಯಾಶ್ ಅವ್ಯಯ. ಒಂದನೇದು ಭಾವಸೂಚಕ, ಎರಡನೇದು ಸಾಮಾನ್ಯಾರ್ಥ ಅವ್ಯಯ, ಮೂರನೇದು ಕ್ರಿಯಾರ್ಥಕ ಅವ್ಯಯ, ನಾಲ್ಕನೇದು ಸಂಬಂಧಾರ್ಥಕ ಅವ್ಯಯ ಅಂತ ಹೇಳ್ಕೊಡಿ. ಈಗ ಅವ್ಯಯ ಅಂತ ಹೇಳಿದ್ರೆ ಏನು, ಸೊ ಅದನ್ನ ನಾವು ನೋಡ್ತಾ ಹೋಗೋಣ. ಮತ್ತೆ ಅದು ವಿಧಗಳನ್ನ ಸಹ ವಿತ್ ಎಕ್ಸಾಂಪಲ್ ಜೊತೆಗೆ ಹೇಳ್ತಾ ಹೋಗ್ತೀನಿ, ನಿಮಗೆ ಈಸಿ ಆಗ್ತಾ ಹೋಗುತ್ತೆ, ಸರಿನಾ. ಅವ್ಯಯ ಅಂತ ಹೇಳಿದ್ರೆ ಇದು ಏಕರೂಪವಾದಂತ ಪದ. ಇಲ್ಲಿ ಅದು ಯಾವುದೇ ಒಂದು ಕ್ರಿಯಾಪದ ಆಗಿರಬಹುದು ಅಥವಾ ನಾಮಪದ ಆಗಿರಬಹುದು. ಇವುಗಳ ತರ ಲಿಂಗ, ವಚನ ಮತ್ತೆ ವಿಭಕ್ತಿ ಪ್ರತ್ಯಯಗಳಲ್ಲಿ ರೂಪಭೇದವನ್ನ ಹೊಂದೋದಿಲ್ಲ. ಅಂದ್ರೆ ಚೇಂಜ್ ಆಗೋದಿಲ್ಲ, ಬದಲಾವಣೆ ಆಗಲ್ಲ ಅವುಗಳ ತರ. ಯಾವ ತರ, ನಾಮಪದ ಆಗಿರ್ಬೋದು, ಕ್ರಿಯಾಪದಗಳ ತರದಲ್ಲಿ ಏಕರೂಪವಾದಂತ ಅರ್ಥವನ್ನೇ ಕೊಡುತ್ತೆ. ಅದು ಎಲ್ಲದಕ್ಕೂ ಸಮಾನವಾದಂತ ಒಂದು ಅರ್ಥವನ್ನೇ ಕೊಡುತ್ತೆ. ಏಕರೂಪವಾದ ಒಂದೇ ರೀತಿಯಾದಂತ ಒಂದು ಅರ್ಥವನ್ನ ಕೊಡುತ್ತೆ ಯಾವುದು, ಅವ್ಯಯ ಪದಗಳು. ಉದಾಹರಣೆಗೆ ಚೆನ್ನಾಗಿ, ಸೊಗಸಾಗಿ, ಸುಮ್ಮನೆ, ಕೂಡಲೇ, ಚಟಪಟ, ಪಟಪಟ ಈ ರೀತಿಯಾದಂತಹ ಇತ್ಯಾದಿ ಪದಗಳು. ಉದಾಹರಣೆಗೆ ನೋಡಿ, ಈಗ ಚೆನ್ನಾಗಿ ಎನ್ನುವಂತ ಪದವನ್ನ ತಗೊಳ್ತೀನಿ. ಈ ಚೆನ್ನಾಗಿ ಎನ್ನುವಂತ ಪದಕ್ಕೆ ಅವನು ಎನ್ನುವಂತ ಒಂದು ಸರ್ವನಾಮವನ್ನ ಹಾಕಿದೆ. ಈ ಅವನು ಹಾಕಿದಾಗ ಅವನು ಚೆನ್ನಾಗಿ ಹಾಡುತ್ತಾನೆ ಅಂತ ಹೇಳ್ಬಿಟ್ಟು ಬರುತ್ತೆ. ಇಲ್ಲಿ ನಾನು ಚೆನ್ನಾಗಿ ಓದುತ್ತೇನೆ, ಅವಳು ಚೆನ್ನಾಗಿ ಹಾಡುತ್ತಾಳೆ, ಸೀತೆ ಚೆನ್ನಾಗಿ ಓದುತ್ತಾಳೆ, ಆಯ್ತಲ್ವಾ. ನೆಕ್ಸ್ಟ್ ಅದಾದ ನಂತರದಲ್ಲಿ ಅದು ಚೆನ್ನಾಗಿ ತಿನ್ನುತ್ತದೆ, ಅದು ಚೆನ್ನಾಗಿ ಓಡುತ್ತದೆ. ಇಲ್ಲೆಲ್ಲ ಏನು ಅಂತ ಹೇಳಿದ್ರೆ ಕ್ರಿಯಾಪದಗಳಾಗಿರಬಹುದು, ಇಲ್ಲಿ ನಾಮಪದಗಳಾಗಿರಬಹುದು. ಇವುಗಳಲ್ಲಿ ಏನು ಬದಲಾವಣೆಯನ್ನ ನಮಗೆ ನೋಡಿದ್ವಿ ನಾವು. ಒಂದು ಲಿಂಗ, ವಚನ ಆಗಿರ್ಬೋದು ಅಥವಾ ಒಂದು ವಿಭಕ್ತಿ ಪ್ರತ್ಯಯಗಳು ಬಂದಾಗ ಇಲ್ಲಿ ಬದಲಾವಣೆಗಳಾಗತ್ತೆ. ಆದ್ರೆ ಇಲ್ಲಿ ಏನು, ಅವ್ಯಯ ಪದಗಳು ಯಾವುದೇ ರೀತಿಯಾದಂತಹ ಒಂದು ಬದಲಾವಣೆಯನ್ನ ಹೊಂದದೆ ಏಕರೂಪವಾದಂತಹ ಒಂದು ಪದ ಆಗಿರತ್ತೆ ಅವ್ಯಯ. ನೆನ್ಪಲ್ಲಿ ಇಟ್ಕೊಳ್ಳಿ. ಒಂದು ಪದವನ್ನ, ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಕೇಳಿದಾಗ ಅವಳು ಸೊಗಸಾಗಿ ಹಾಡಿದಳು, ಆ ಒಂದು ಪದದಲ್ಲಿ ಯಾವುದು ಒಂದು ಅವ್ಯಯ ಪದ, ಸೊಗಸಾಗಿ ಎನ್ನುವಂಥದ್ದು ಅವ್ಯಯ ಪದ, ಸರಿನಾ. ಈ ಒಂದು ಕ್ವೆಶ್ಚನ್ ಅಲ್ಲಿ ಏನ್ ಕೇಳಿದರೆ ಯಾವುದಿದು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಈ ಪದದ ಇದು ಯಾವ ಅವ್ಯಯ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ, ಅಂದ್ರೆ ಅವ್ಯಯದ ವಿಧಗಳನ್ನ ಕೇಳಿದ್ದಾರೆ, ಸರಿನಾ. ಇಲ್ಲಿ ಅವ್ಯಯದ ವಿಧಗಳನ್ನ ಕೇಳಿದರೆ ಇದರಲ್ಲಿ ಸೊಗಸಾಗಿ ಎನ್ನುವಂಥದ್ದು ಯಾವುದು, ಸಾಮಾನ್ಯಾರ್ಥಕ ಅವ್ಯಯ, ಸೊಗಸಾಗಿ ಎನ್ನುವಂಥದ್ದು. ಸರಿ, ಈಗ ನಾವು ನೋಡ್ತಾ ಹೋಗೋಣ, ಅವ್ಯಯದ ವಿಧಗಳನ್ನ ನೋಡ್ತಾ ಹೋಗೋಣ ವಿತ್ ಎಕ್ಸಾಂಪಲ್ ಜೊತೆಗೆ. ಸಮಾನಾರ್ಥಕ ಅವ್ಯಯ ಏನು ಇಲ್ಲ, ಯಾವುದಾದರೂ ಕ್ರಿಯೆ ಇರತ್ತಲ್ಲ ಅದನ್ನ ನಡೆದ ರೀತಿಯಲ್ಲಿಯೇ ಹೇಳೋದು. ಒಂದು ಕ್ರಿಯೆ ನಡೀತಾ ಅದನ್ನ ನಡೆದ ರೀತಿಯಲ್ಲಿ ಹೇಳೋದು. ಫಾರ್ ಎಕ್ಸಾಂಪಲ್, ಚೆನ್ನಾಗಿ, ಆಮೇಲೆ ಅದಾದ್ಮೇಲೆ ಬಳಿಕ, ಮೆಲ್ಲಗೆ, ಸೊಗಸಾಗಿ, ಈ ರೀತಿಯಾದಂತಹ ಪದಗಳು. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಅನುಕರಣಾವ್ಯಯ. ಇಲ್ಲಿ ಹೆಸರೇ ಹೇಳ್ತಾ ಇದೆ, ಅಂದ್ರೆ ಅನುಕರಣೆ, ಅನುಸರಿಸುವುದು, ಸರಿನಾ. ಈ ಅನುಕರಣೆ ಮಾಡೋದು ಗೊತ್ತಲ್ವಾ, ಹೆಸರೇ ಹೇಳ್ತಾ ಉಂಟು. ನಿರ್ದಿಷ್ಟ
ನಿರ್ದಿಷ್ಟ ಅರ್ಥ ಇರದಿಲ್ಲ. ಈ ಅನುಕರಣಾವ್ಯಯದಲ್ಲಿ ನಿರ್ದಿಷ್ಟವಾದಂತ ಅರ್ಥ ಇರದಿಲ್ಲ, ಧ್ವನಿ ವಿಶೇಷಣವನ್ನ ಹೊಂದಿರುತ್ತದೆ. ಇದು ಧ್ವನಿ ಮತ್ತೆ ವಿಶೇಷಣವನ್ನ ಹೊಂದಿರುತ್ತದೆ. ನಮ್ಮ ಕಿವಿಗೆ ನಾವು ಯಾವ ರೀತಿ ಕೇಳ್ತೀವೋ ಅದನ್ನ ಡೈರೆಕ್ಟ್ ಆಗಿ ನಮ್ಮ ಒಂದು ಸೆಂಟೆನ್ಸ್ ಆಗಿರ್ಬೋದು, ವಾಕ್ಯದಲ್ಲಿ ನಾವು ಬಳಸ್ತೀವಿ, ಮಾತನಾಡೋದ್ರಲ್ಲಿ ಬಳಸ್ತೀವಿ. ಓ, ಸುಯ್ಯನೆ ಗಾಳಿ ಬೀಸಿತು, ಈ ತರ. ಸರಿನಾ? ಅಲ್ಲಿ ಏನೋ ಬೆಂಕಿ ಏನೋ ಉಳಿತಾ ಇದೆ, ಅದು ಏನೋ ಚಟಪಟ ಚಟಪಟ ಶಬ್ದ ಮಾಡ್ತಾ ಇದೆ, ಅದು ಚಟಪಟ ಶಬ್ದ ಮಾಡ್ತಾ ಉಂಟು. ಅಲ್ಲಿ ಏನೋ ಪಟಪಟ ಅಂತ ಹೇಳ್ಬಿಟ್ಟು ಶಬ್ದ ಆಯ್ತು, ಅದೇನ್ ಪಟಪಟ ಅಂತ ಮಾತಾಡ್ತಾಳೆ. ಸೊ ಈ ರೀತಿಯಾಗಿ ಏನು ಇವು ಅವ್ಯಯ. ಇದು ಯಾವ ಅವ್ಯಯ ಆಗತ್ತೆ? ಅನುಕರಣ ಅವ್ಯಯ ಆಗತ್ತೆ. ಸರಿನಾ? ಅದಾದ ನಂತರದಲ್ಲಿ ಭಾವಸೂಚಕ ಅವ್ಯಯ. ಅದಾದ ನಂತರದಲ್ಲಿ ಯಾವ ಒಂದು ಅವ್ಯಯ ಬರುತ್ತೆ? ಭಾವಸೂಚಕ ಅವ್ಯಯ. ಭಾವಸೂಚಕ ಅಂದ್ರೆ ನಮ್ಮ ಭಾವನೆಗಳನ್ನ ತಿಳಿಸುವಂತದ್ದು. ಹೆಸರಲ್ಲೇ ನಮಗೆ ಕೆಲವೊಂದ್ಸಲ ಏನ್ ಗೊತ್ತಾ, ಹೆಸರಲ್ಲೇ ಗೊತ್ತಾಗ್ಬಿಡತ್ತೆ ಕೆಲವೊಂದು ಏನು ಮೀನಿಂಗ್ ಅನ್ನೋದು. ನಮ್ದು ಭಾಷೆ ಕನ್ನಡ ಆಗಿರೋದ್ರಿಂದ ನಮ್ಗೆ ಅದೇನು ಈಸಿಯಲ್ಲಿ ನಮ್ಗೆ ಅರ್ಥವನ್ನ ನಾವು ಮಾಡ್ಕೋಬಹುದು. ಸರಿನಾ? ಭಾವಸೂಚಕ ಅವ್ಯಯ. ಇಲ್ಲಿ ಮನಸ್ಸಿನಲ್ಲಿ ಉಂಟಾಗುವಂತ ಕೋಪ ಆಗಿರಬಹುದು, ದುಃಖ ಆಗಿರಬಹುದು, ಸಂತೋಷ ಆಗಿರಬಹುದು, ಉದ್ವೇಗ ಆಗಿರಬಹುದು, ಸಿಟ್ಟಾಗಿರಬಹುದು, ಅಥವಾ ಆಕ್ಷೇಪ ಆಗಿರಬಹುದು. ಇವುಗಳೆಲ್ಲ ಭಾವನೆಗಳನ್ನ ನಾವು ಒಂದು ಪದದಲ್ಲಿ ಹೇಳುವಾಗ, ಸೆಂಟೆನ್ಸ್ ಹೇಳುವಂತ ಸಮಯದಲ್ಲಿ ಪದದಲ್ಲಿ ಹೇಳುವಾಗ ನಾವು ತಿಳಿಸ್ತೀವಿ. ಉದಾಹರಣೆಗೆ ನೋಡಿ, ಆಹಾ, ಅಯ್ಯೋ, ಹೋ, ಓಹೋ, ಓಹೋ, ಇಂಥ ಕೆಲಸ ಆಗೋಯ್ತು, ಛೆ, ಈ ತರ ಆಗ್ಬಾರ್ದಿತ್ತು, ಈ ತರನಾದಂತಹ ಒಂದು ಪದಗಳು. ಅಂದ್ರೆ ಇವುಗಳನ್ನ ನಾವೇನು ಅನುಕರಣ ಅವ್ಯಯ ಅಂತ ಹೇಳ್ತೀವಿ. ಅಂದ್ರೆ ಇವುಗಳು ಪದಗಳಿಗೆ ಆಗತ್ತೆ. ನಿಮಗೆ ಗೊತ್ತಿದೆ ಅಲ್ವಾ, ಅವ್ಯಯ ಅನ್ನೋದು ಪದಗಳ ಒಂದು ರಚನೆ ಅಥವಾ ನಾವು ಮಾತನಾಡುವಂತಹ ಒಂದು ಸಂದರ್ಭದಲ್ಲಿ ಅವ್ಯಯ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಸರಿನಾ? ಇದಿಷ್ಟು ನೀವು ನೋಡ್ಕೊಳ್ಳಿ. ನಿಮಗೆ ಬೇಕಿದ್ರೆ ಸ್ಕ್ರೀನ್ ಶಾಟ್ ಅನ್ನು ಸಹ ತಕ್ಕೊಳ್ಳಿ. ಸರಿನಾ? ಅದಾದ ನಂತರದಲ್ಲಿ ಕ್ರಿಯಾರ್ಥಕ ಅವ್ಯಯ. ಕ್ರಿಯಾರ್ಥಕ ಅವ್ಯಯ ಇಲ್ಲಿ ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸುತ್ತದೆ. ಇಲ್ಲಿ ಸಾಮಾನ್ಯ ಅವ್ಯಯ ಅಂತ ಹೇಳಿದ್ರೆ ಏನು ಕನ್ಫ್ಯೂಷನ್ ಆಗ್ಬಿಟ್ಟು, ಯಾವುದಾದ್ರೂ ಕ್ರಿಯೆಯನ್ನ ನಡೆದ ರೀತಿಯಲ್ಲಿ ಹೇಳೋದು, ಕ್ರಿಯಾಪದ ಅಲ್ಲ, ಅಲ್ಲಿ ಕ್ರಿಯೆ ಇರತ್ತಲ್ಲ, ಏನೋ ಒಂದು ನಡೀತಾ ಇದೆ, ಅದನ್ನ ನಾವು ನಡೆದ ರೀತಿಯಲ್ಲೇ ಹೇಳೋದನ್ನ ನಾವು ಏನೋ ಸಾಮಾನ್ಯಾರ್ಥಕ ಅವ್ಯಯ ಅಂತ ಹೇಳ್ಬಿಟ್ಟು ಕರಿತೀವಿ, ಸಾಮಾನ್ಯಾರ್ಥಕ ಅವ್ಯಯ ಅಂತೀವಿ. ಇಲ್ಲಿ ಕ್ರಿಯಾರ್ಥಕ ಅವ್ಯಯ ಅಂತ ಹೇಳಿದ್ರೆ ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನ ಏನ್ ಮಾಡತ್ತೆ? ಪೂರ್ಣಗೊಳಿಸತ್ತೆ. ಇದು ವಾಕ್ಯದ ಒಂದು ಅರ್ಥವನ್ನ ಪೂರ್ಣಗೊಳಿಸುತ್ತದೆ. ಉದಾಹರಣೆಗೆ ಹೌದು, ಸಾಕು, ಅಲ್ಲ, ಬೇಡ, ಹೌದು, ನನಗೆ ಬೇಡ. ಅರ್ಥ ಆಗ್ತಿದೆ ಅಲ್ವಾ? ಅಂದ್ರೆ ಕ್ರಿಯಾಪದದ ಜಾಗದಲ್ಲಿ ಇದು ಆ ಒಂದು ಪದವನ್ನ ಸಂಪೂರ್ಣಗೊಳಿಸತ್ತೆ, ಆ ಸೆಂಟೆನ್ಸ್ ಅನ್ನ ಕಂಪ್ಲೀಟ್ ಮಾಡತ್ತೆ. ಸರಿನಾ? ಈಗ ನನಗೆ ಅದು ಬೇಡ, ಓ ಹೌದಾ, ಈ ತರ. ನನಗೆ ಅದು ಬೇಕು, ಈ ತರ. ಅದು ಸಾಕು, ಹೀಗೆ. ನನಗೆ ಸಾಕು, ನಂಗೆ ಬೇಡ, ಈ ತರ. ಸರಿನಾ? ಐದನೇದ್ ಬಂದ್ಬಿಟ್ಟು ಸಂಬಂಧಾರ್ಥಕ ಅವ್ಯಯ ಅಂತ ಹೇಳ್ಬಿಟ್ಟು. ಸಂಬಂಧಾರ್ಥಕ ಅವ್ಯಯ ಎರಡು ಪದಗಳನ್ನಾಗಲಿ ಹಲವು ಪದಗಳನ್ನಾಗಲಿ ಜೋಡಿಸುವ ಒಂದು ಪದಗಳನ್ನ ನಾವು ಸಂಬಂಧಾರ್ಥಕ ಅವ್ಯಯ ಅಂತ ಹೇಳ್ತೀವಿ. ಸಂಬಂಧಾರ್ಥಕ ಅಂದ್ರೆ ಜೋಡಿಸೋದು, ಅದು ಗೊತ್ತಿರುವಂತದ್ದು. ಸಂಬಂಧಾರ್ಥಕ ಜೋಡಿಸುವಂತದ್ದು, ಜೋಡಿಸುವಂತಹ ಒಂದು ಕಾರ್ಯವನ್ನ ಮಾಡುತ್ತೆ. ಅಂದ್ರೆ ಎರಡು ಪದಗಳನ್ನಾಗಿರಬಹುದು, ಅಥವಾ ಎರಡು ವಾಕ್ಯಗಳನ್ನಾಗಿರಬಹುದು, ಅಥವಾ ಹಲವು ಪದಗಳನ್ನ ಜೋಡಿಸುವಂತಹ ಕಾರ್ಯವನ್ನ ಮಾಡುತ್ತೆ. ನೋಡಿ ಗೊತ್ತಿದೆ, ಅಥವಾ, ಮತ್ತು, ಆದ್ದರಿಂದ, ಅಲ್ಲದೆ, ಇವೆಲ್ಲ ಏನು ಅಂತ ಹೇಳಿದ್ರೆ ಸಂಬಂಧಾರ್ಥಕವಾದಂತ ಒಂದು ಅವ್ಯಯ ಆಗಿರತ್ತೆ. ಇಲ್ಲಿ ನಾನೇನಾದ್ರೂ ಕೊಡುವಂತಹ ಒಂದು ಎಕ್ಸಾಂಪಲ್ ಏನಾದ್ರು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಗಳು ಇದ್ರೆ ಪ್ಲೀಸ್ ನನಗೆ ಅದನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡಿ. ನೆಕ್ಸ್ಟ್ ಅವಧಾರಣಾರ್ಥ ಅವ್ಯಯ. ಅವಧಾರಣಾರ್ಥ ಅವ್ಯಯ ಅಂತ ಒಂದು ನಿಶ್ಚಯಾರ್ಥದಲ್ಲಿರುವ ಅವ್ಯಯಗಳನ್ನ ನಾವು ಅವಧಾರಣಾರ್ಥಕ ಅವ್ಯಯ ಅಂತ ಹೇಳ್ಬಿಟ್ಟು ಕರಿತೀವಿ. ಅವಧಾರಣಾರ್ಥಕ ಅವ್ಯಯ ಅಂತ ಹೇಳ್ಕೊಂಡು ಕರಿತೀವಿ. ಇಲ್ಲಿ ಅವಧಾರಣಾರ್ಥಕ ಅವ್ಯಯ ಅಂತ ಹೇಳಿದ್ರೆ ನಾವು ನಿಶ್ಚಿತವಾದಂತ ಒಂದು ಅರ್ಥದಲ್ಲಿ ಹೇಳ್ತೀವಿ. ನಿಶ್ಚಯಾರ್ಥದಲ್ಲಿ ಅಂದ್ರೆ ನಾವು ಅದು ಖಂಡಿತವಾಗ ಅದನ್ನ ಹೇಳ್ತೀವಿ. ಏನು? ಅವನೇ, ಅವಳೆ, ನಾನ್ ನೋಡಿದ್ದೆ, ಅವನೇ, ಅದು ಅವನೇ, ಅದು ಅವಳೇ, ಹೌದು ನನಗೆ ಗೊತ್ತಿದೆ, ಅದು ಅವಳೇ, ಅದು ಅವರೇ, ಅವರೇ ಬಂದಿದ್ದು, ಅವಳೇ ಬಂದಿದ್ದು, ಲೇ, ಅವರೇ, ರೇ,
ಈ ರೀತಿ ಎ ಎನ್ನುವಂತಹ ಒಂದು ಏಕಾರವನ್ನ ನಾವು ಬಳಸ್ತೀವಿ. ಇದು ಏನು ಅಂತ ಹೇಳಿದ್ರೆ ಈ ರೀತಿಯಾದ ಏಕಾರ, ಅವಳೇ, ಅವನೇ, ಅವರೇ, ನಾನೇ, ಈ ರೀತಿಯಾಗಿ ಬಂದಾಗ ಅದು ಅವತರಣಾರ್ಥಕ ಅವ್ಯಯ ಆಗತ್ತೆ. ಯಾವ ಅವ್ಯಯ ಆಗತ್ತೆ? ಅವತರಣಾರ್ಥಕ ಅವ್ಯಯ ಆಗತ್ತೆ. ನನ್ನ ಈ ಒಂದು ಇದರಲ್ಲಿ ನಿಮಗೆ ಈ ಒಂದು ಈ ಒಂದು ಅವ್ಯಯಗಳ ಒಂದು ಕಂಪ್ಲೀಟ್ ಒಂದು ಪಿಕ್ಚರ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್. ನಾಮಪದಗಳ ಮೂಲ ರೂಪಕ್ಕೆ ಏನೆಂದು ಕರೆಯುತ್ತಾರೆ? ನಾಮಪದಗಳ ಮೂಲ ರೂಪಕ್ಕೆ ಏನೆಂದು ಕರೆಯುತ್ತಾರೆ? ನೋಡಿ, ಆಪ್ಷನ್ ಬಂದ್ಬಿಟ್ಟು ವಿಭಕ್ತಿ ಪ್ರತ್ಯಯ, ಸರ್ವನಾಮ, ಕೃದಂತಗಳು, ನಾಮ ಪ್ರಕೃತಿ. ಇದರಲ್ಲಿ 4ರಲ್ಲಿ ಯಾವುದು ಆನ್ಸರ್ ಕರೆಕ್ಟು? ನಾಮ, ಎಸ್, ಪ್ರಕೃತಿ. ಮೂಲ ರೂಪ, ನಾಮಪದದ ಮೂಲ ರೂಪ ನಾಮ ಪ್ರಕೃತಿ. ಈಗಾಗ್ಲೇ ಹೇಳಿದ್ದೇನೆ ನಿಮಗೆ. ನೋಡಿ, ಪ್ರಕೃತಿ ಪ್ಲಸ್ ಪ್ರತ್ಯಯ ಮತ್ತೆ ಪದ ಅಂದ್ರೆ ಸೇರಿದ್ರೆ ಏನು, ಯಾವಾಗ್ಲೂ ಪ್ರಕೃತಿ ಮತ್ತೆ ಪ್ರತ್ಯಯ ಸೇರಿದಾಗ ಪದ ಆಗತ್ತೆ. ಪ್ರಕೃತಿ ಪ್ರತ್ಯಯ ಯಾವುದಕ್ಕೆ? ಪ್ರಕೃತಿ ಪ್ರತ್ಯಯ ಸೇರಿದಾಗ ಅಲ್ಲಿ ಪದ ಆಗತ್ತೆ. ಅಂದ್ರೆ ಇಲ್ಲಿ ನಾಮಪದ ಅಂತ ಹೇಳಿದ್ರೆ ಮೂಲ ರೂಪ ಯಾವುದು? ನಾಮಪದದ ಮೂಲ ರೂಪ ಅಂತ ಹೇಳಿದ್ರೆ ನಾಮ ಪ್ರಕೃತಿ. ಫಸ್ಟ್ಗೆನೆ ನಾನು ತಿಳಿಸಿದೀನಿ, ಮತ್ತೆ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ಹೋಗೋದಿಲ್ಲ, ಸರಿನಾ? ನಾಮ ಪ್ರಕೃತಿ ಸರಿಯಾದಂತಹ ಒಂದು ಆನ್ಸರ್ ಆಗಿದೆ. ಕನ್ನಡದ ಒಂದು ಸಂಧ್ಯಾಕ್ಷರಗಳು ಯಾವುವು? ಕನ್ನಡದ ಸಂಧ್ಯಾಕ್ಷರಗಳು ಯಾವುವು? ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ಪ್ರಕಾರ ಸಂಧ್ಯಾಕ್ಷರ ಯಾವುದು ಅಂತ ನೋಡೋಣ. ಆ ಮತ್ತೆ ಇ, ಅಂ ಮತ್ತೆ ಅಹ, ಮೂರನೇದು ಯ ಮತ್ತೆ ಲ, 4ನೇದು ಐ ಮತ್ತೆ ಔ. ಇದರಲ್ಲಿ ಸಂಧ್ಯಾಕ್ಷರ ಯಾಕೆ ಅಂತ ಹೇಳಿದ್ರೆ ಯಾವುದು ಸಂಧ್ಯಾಕ್ಷರಗಳು ಯಾವುದು? ಐ ಮತ್ತೆ ಔ. ಸಾರಿ, ಅಂ ಮತ್ತೆ ಅಹ ಅಲ್ಲ, ಅದು ಯೋಗವಾಹಕಗಳು. ಏನು, ಐ ಮತ್ತೆ ಔ ಅನ್ನುವಂಥದ್ದು ಸಂಧ್ಯಾಕ್ಷರಗಳಾಗಿದೆ. ಕನ್ನಡದ ಒಂದು ಸಂಧ್ಯಾಕ್ಷರಗಳು ಯಾವುದು ಅಂತ ಹೇಳಿದ್ರೆ ಐ ಮತ್ತೆ ಔ ಕನ್ನಡದ ಸಂಧ್ಯಾಕ್ಷರಗಳು. ನೆನ್ಪಿರ್ಲಿ, ಇದು ಐ ಮತ್ತೆ ಔ ಅನ್ನೋದು ಕನ್ನಡದ ಸಂಧ್ಯಾಕ್ಷರಗಳು. ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗೋಣ. ನೋಡಿ, ಬಾರದವಳು ಕುಣಿಯಲಿಕ್ಕೆ ಡೊಂಕೆಂದಳು ನೆಲ. ಬಾರದವಳು ಕುಣಿಯಲಿಕ್ಕೆ ಡೊಂಕೆಂದಳು ನೆಲ. PQRS ಅಂತ 4 ಇಲ್ಲಿ ಪದಗಳನ್ನ ಕೊಟ್ಟಿದ್ದಾರೆ. PQRS ಅಂತ ಕೊಟ್ಟಿದ್ದಾರೆ. ಅದರ ಪ್ರಕಾರವಾಗಿ ಆಪ್ಷನ್ ನೋಡಿ. 1ನೇದು RSPQ, 2ನೇದು QPSR, 3ನೇದು QRPS, 4ನೇದು PQRS. ಇದು ಸ್ವಲ್ಪ ಈಸಿ ನೋಡಿ. ಬಾರದವಳು ಕುಣಿಯಲಿಕ್ಕೆ ಅಂದ್ರೆ Q, ಬಾರದವಳು P, ನೆಕ್ಸ್ಟ್ ಆರ್ ಡೊಂಕೆಂದಳು ನೆಲ. ಎಸ್, ಇಲ್ಲಿ QPSR ಕರೆಕ್ಟ್ ಆಗತ್ತೆ. ಇಲ್ಲಿ ಕುಣಿಯಲಿಕ್ಕೆ ಬಾರದವಳು ನೆಲ ಡೊಂಕೆಂದಳು. ಕುಣಿಯಲಿಕ್ಕೆ ಬಾರದವಳು ನೆಲ ಡೊಂಕೆಂದಳು ಸರಿಯಾಗಿ ಆನ್ಸರ್ ಆಗತ್ತೆ. ಇದನ್ನ ನೀವು ಒಂದ್ಸಲ ರಿಪೀಟ್ ಮಾಡ್ಕೊಳ್ಳಿ. ಕೆಲವು ಸಲ ಏನಾಗತ್ತೆ ಅಂತ ಹೇಳಿದ್ರೆ ಫಸ್ಟ್ ಮತ್ತೆ ಸೆಕೆಂಡ್ ಪದ ಕರೆಕ್ಟ್ ಆಗಿ ಸಿಗತ್ತೆ, 3ನೇದ್ರಲ್ಲಿ ಕನ್ಫ್ಯೂಷನ್ ಆಗತ್ತೆ. ನಮ್ಗೇನೋ ಡೊಂಕೆಂದಳು ನೆಲ ಅಂತ ಹಾಕ್ಬೇಕಾ, ನೆಲ ಡೊಂಕೆಂದಳು ಅಂತ ಹಾಕಿದ್ರೆ ಸರಿ ಆಗತ್ತಾ? ಈ ರೀತಿಯಾದಂತಹ ಒಂದು ಏನು ಕನ್ಫ್ಯೂಷನ್ ಆಗತ್ತೆ. ಆ ರೀತಿ ಆಗಲ್ಲ. ಈ ಪದದಲ್ಲಿ ಆ ರೀತಿ ಏನು ಗೊಂದಲಗಳು ಇಲ್ಲ, ಸ್ಪಷ್ಟವಾಗಿದೆ ಇದು, ಸರಿನಾ? ನೆಕ್ಸ್ಟ್ ನೋಡಿ, ಅಂತದ್ದೇ ಒಂದು ಪದ ನೋಡಿ, ಸೆಂಟೆನ್ಸ್. ನೆಕ್ಸ್ಟ್ ಕ್ವೆಶ್ಚನ್. ಗುಲಾಬಿ ಸುಂದರವಾದ ಬಹುಪುಷ್ಪ. ಗುಲಾಬಿ ಸುಂದರವಾದ ಬಹುಪುಷ್ಪ. PQRS ತುಂಬಾ ಈಸಿ ಇದೆ. ಗುಲಾಬಿ ಸುಂದರವಾದ ಬಹುಪುಷ್ಪ. 1ನೇದು RSPQ, 2ನೇದು QPSR, 3ನೇದು QRPS, 4ನೇದು PQRS. ಸೊ ನೀವು ಇದಕ್ಕೆ ಆನ್ಸರ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಮತ್ತೆ ನೆಕ್ಸ್ಟ್ ಏನು ಇನ್ನೊಂದ್ಸಲ ರಿಪೀಟ್ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ಆನ್ಸರ್ ಅನ್ನ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಒಂದು ಅಲಂಕಾರಕ್ಕೆ ಸಂಬಂಧಿಸಿದಂತೆ ಕ್ವೆಶ್ಚನ್. ಸ್ವಲ್ಪ ಇದನ್ನ ನಾನು ವಿವರಣೆಯನ್ನ ನೀಡ್ತೀನಿ. ಆದರೆ ಅಂದ್ರೆ ಎಲ್ಲ ಅಲಂಕಾರವನ್ನ ಸಹ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ಹೋಗಿಲ್ಲ. ಎಷ್ಟು ಬೇಕು ಮೇಲ್ನೋಟಕ್ಕೆ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾಕಂದ್ರೆ ಒಂದೊಂದು ಅಲಂಕಾರಕ್ಕೂ ಸಹ ಒಂದೊಂದು ಕ್ಲಾಸಿನ ಅಗತ್ಯ ಇರುತ್ತೆ. ಅಷ್ಟು ಸುಲಭವಾಗಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಅದಕ್ಕೆ ಎಷ್ಟು ಬೇಕಾಗತ್ಯ ಇದೆ ಅಷ್ಟನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡಿ, ಒಂದು ಕ್ವೆಶ್ಚನ್ ನೋಡಿ. ಗೀಚಗನ ಗೂಡು ತೊಟ್ಟಿಲಿನಂತೆ ತೂಗುತ್ತಿದೆ. ಈ ಒಂದು ಅಲಂಕಾರದಲ್ಲಿ ಉಪಮಾನ ಪದ ಯಾವುದು ಕೇಳಿದ್ದಾರೆ. ಒಂದು ಆಪ್ಷನ್ಸ್ ನೋಡೋಣ. ಗೀಚಗನ ಗೂಡು ಅಂತೆ ತೊಟ್ಟಿಲು ತೂಗುತ್ತಿದೆ, ಸರಿನಾ? ಹಾಗಾದ್ರೆ ಇದರಲ್ಲಿ ಯಾವ್ದು ಆನ್ಸರ್ ಆಗತ್ತೆ ಅಂತ ಹೇಳ್ಬಿಟ್ಟು ನಾವು ಅನಾಲೈಸ್ ಮಾಡಕ್ಕಿಂತ ಮುಂಚೆ ನಮಗೆ ಉಪಮಾನ ಅಂತ ಹೇಳಿದ್ರೆ ಏನು ಗೊತ್ತಾಗ್ಬೇಕು, ಅಲಂಕಾರ ಅಂತ ಹೇಳಿದ್ರೆ ಏನು ಗೊತ್ತಾಗ್ಬೇಕು ಅಲ್ವಾ? ಅಲಂಕಾರ ನಾವು ಹೇಗೆ ಅಲಂಕಾರವನ್ನ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ಕಾವ್ಯದಲ್ಲೂ ಸಹ ಅಲಂಕಾರ ಅಂದ್ರೆ ಅದಕ್ಕೆ ಅಲಂಕಾರ ಮಾಡೋದಂತ ಹೇಳಿದ್ರೆ ವೇಷಭೂಷಣವನ್ನ ತೊಡಿಸಿ ಅಲಂಕಾರ ಮಾಡೋದಲ್ಲ. ಒಂದು
ಪದಗಳ ಕಾವ್ಯದ ಸೌಂದರ್ಯವನ್ನ ಹೆಚ್ಚಿಸುವಂತಹ ಚಮತ್ಕಾರಿ ಮಾತುಗಳು. ಕೆಲವೊಂದು ಪದಗಳನ್ನ, ಕೆಲವೊಂದು ಅರ್ಥವನ್ನ, ಕೆಲವೊಂದು ಶಬ್ದಗಳನ್ನ ನಾವು ಉಪಯೋಗಿಸ್ಬಿಟ್ಟು ನಾವು ಕಾವ್ಯದ ಸೌಂದರ್ಯವನ್ನ ಹೆಚ್ಚಿಸ್ತೀವಿ. ಅದನ್ನ ಏನಂತ ಕರಿತೀವಿ? ಅಲಂಕಾರ ಅಂತ ಹೇಳ್ಬಿಟ್ಟು ಕರಿತೀವಿ. ಕಾವ್ಯದ ಸೌಂದರ್ಯವನ್ನ ಹೆಚ್ಚಿಸುವಂತಹ ಚಮತ್ಕಾರಿ ಮಾತುಗಳೇ ಅಲಂಕಾರ. ಈ ಅಲಂಕಾರದಲ್ಲಿ ಎಷ್ಟು ವಿಧ ಬರುತ್ತೆ ಅಂತ ಹೇಳಿದ್ರೆ, ಅಲಂಕಾರದಲ್ಲಿ 2 ವಿಧಗಳು ಬರುತ್ತೆ. ಅಲಂಕಾರದಲ್ಲಿ ಎಷ್ಟು ವಿಧ ಬರುತ್ತೆ? 2 ವಿಧಗಳು ಬರುತ್ತೆ. ಒಂದೇದು ಯಾವುದು? ಶಬ್ದಾಲಂಕಾರ, ಇನ್ನೊಂದು ಅರ್ಥಾಲಂಕಾರ ಅಂತ ಹೇಳ್ಕೊಂಡು. ಈ ಶಬ್ದಾಲಂಕಾರದಲ್ಲಿ 3 ವಿಧ, ಅರ್ಥಾಲಂಕಾರದಲ್ಲಿ 6 ವಿಧ ಬರುತ್ತೆ. ಈಗ ನಾವು ಫಸ್ಟ್ ಶಬ್ದಾಲಂಕಾರವನ್ನ ನೋಡ್ಕೊಳ್ಳೋಣ. ನಾವು ವಿಧಗಳನ್ನ ಹೋಗೋದಿಲ್ಲ. ಶಬ್ದಾಲಂಕಾರ ಅಂದ್ರೆ ಏನು ಅಂತ ಹೆಸರೇ ಹೇಳ್ತಾ ಇದೆ. ಶಬ್ದಗಳ ಜೋಡಣೆಯಿಂದ ಅಥವಾ ಶಬ್ದಗಳ ಜೋಡಣೆಯ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯ ಹೆಚ್ಚುತ್ತೆ. ಶಬ್ದಗಳ ಜೋಡಣೆಯ ಚಮತ್ಕಾರದಿಂದ ಕಾವ್ಯದ ಒಂದು ಸೌಂದರ್ಯ ಹೆಚ್ಚಿದ್ರೆ ಅದನ್ನ ನಾವು ಏನಂತ ಕರಿತೀವಿ? ಶಬ್ದಾಲಂಕಾರ ಅಂತ ಹೇಳ್ಬಿಟ್ಟು ಕರಿತೀವಿ. ಸರಿನಾ? ಈಗ ಉದಾಹರಣೆಗೆ ನೋಡಿ, ತುಪ್ಪದ ಮಾತಿಗೆ ಒಪ್ಪಿಕೊಂಡು ತಿಪ್ಪೆ ಪಾಲಾದ. ಇಲ್ಲಿ ನಾವು ಡೈರೆಕ್ಟ್ ಆಗಿ ಅಯ್ಯೋ ಮೋಸ ಹೋದ ಅನ್ನೋದಕ್ಕಿಂತ ಅಲ್ಲಿ ನೋಡಿ, ತುಪ್ಪದ ಮಾತಿಗೆ ಒಪ್ಪಿಕೊಂಡು ತಿಪ್ಪೆ ಪಾಲಾದ ಅಂತ ಹೇಳ್ಕೊಂಡು, ಅದು ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನೊಂದು ಹೇಳ್ತೀನಿ, ಇಲ್ಲಿ ನೋಡಿ, ಎಳೆಗಿಳಿಗಳ ಬಳಗಂಗಳ ನೀಲಿ ತಂದೆಳಸಿ ಬಳಸಿ. ಇಲ್ಲಿ ನೋಡಿ ಎಷ್ಟು ಅರ್ಥ ನಮಗೆ ಗೊತ್ತಾಗ್ತಾ ಇಲ್ಲ. ಅರ್ಥ ಏನೇ ಇರ್ಬೋದು, ಆದ್ರೆ ಅದನ್ನ ಹೇಳುವಾಗ ಶಬ್ದಗಳ ಜೋಡಣೆ ಇದೆ ಅಲ್ಲ, ಅದನ್ನ ಕೇಳುವಾಗನೇ ನಮಗೆ ಹಿತ ಅಂತ ಅನ್ಸ್ತುಂಟು. ತುಂಬಾ ಖುಷಿ ಆಗ್ತಾ ಉಂಟ ಅಲ್ವಾ ಅದನ್ನ ಕೇಳುವಂತ ಸಂದರ್ಭದಲ್ಲಿ. ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ. ಈ ತರನಾದ ಇಲ್ಲಿ ನೋಡಿ, ಮಾಡಿ ಕೆಟ್ಟರು ನೀಡಿ ಕೆಟ್ಟರು. ಅಲ್ಲಿ ಪದಗಳ ಜೋಡಣೆನೇ ಒಂದು ಚಂದ. ಅಂದ್ರೆ ಈ ಒಂದು ಶಬ್ದಗಳಿದೆ ಅಲ್ಲ, ಈ ಒಂದು ಶಬ್ದಗಳಿಂದ ಕಾವ್ಯದ ಒಂದು ಸೌಂದರ್ಯ, ಕಾವ್ಯ ಅನ್ನೋದು ಇನ್ನಷ್ಟು ಚೆನ್ನಾಗಾಗತ್ತೆ. ಅದನ್ನ ನಾವು ಶಬ್ದಾಲಂಕಾರ ಅಂತ ಹೇಳ್ತೀವಿ. ಸರಿನಾ? ನೆಕ್ಸ್ಟ್ ಅರ್ಥಾಲಂಕಾರಕ್ಕೆ ಬರೋಣ. ಇನ್ನು ಅರ್ಥ ಅಂದ್ರೆ ಪದಕ್ಕೆ ಅರ್ಥನೇ ಇಂಪಾರ್ಟೆಂಟ್, ಮೀನಿಂಗ್ ಅದು ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿ ಮೀನಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಕಾವ್ಯದಲ್ಲಿ ಬಳಸಲಾದ ಪದಗಳ ಅರ್ಥ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯ ಹೆಚ್ಚಾದ್ರೆ, ಅಂದ್ರೆ ಅರ್ಥದಿಂದ ಕಾವ್ಯದ ಸೌಂದರ್ಯ ಹೆಚ್ಚಾದ್ರೆ ಅರ್ಥಾಲಂಕಾರ ಅಂತ ಹೇಳ್ತೀವಿ. ಉದಾಹರಣೆಯನ್ನು ನೋಡಿ ಇಲ್ಲಿ, ಅಳುವ ಕನ್ನನ ತುಟಿಯು ಹವಳಾದ ಕುಡಿಹಾಂಗ. ಮಗು ತುಟಿ ಕೆಂಪಿದೆ ಅಂತ ಅಳ್ತಾ ಇರೋ ಮಗುವಿನ ತುಟಿ ಕೆಂಪಿದೆ ಅನ್ನೋದಕ್ಕಿಂತ ಆ ಮಗುವಿನ ತುಟಿಯನ್ನ ನಾವು ಹವಳಕ್ಕೆ ಏನ್ ಮಾಡ್ತಿದ್ವಿ? ಹೋಲಿಕೆಯನ್ನ ಮಾಡ್ತಾ ಇದೀವಿ. ಹಂಗಿರುವಾಗ ಅಳುವ ಕನ್ನನ ತುಟಿಯು ಹವಳಾದ ಕುಡಿಹಾಂಗ ಅಂತ ಹೇಳ್ಬಿಟ್ಟು ಅದಕ್ಕೆ ಆ ಒಂದು ಅರ್ಥವನ್ನ ನಾವೇನ್ ಮಾಡ್ತೀವಿ? ಹೋಲಿಕೆ ಮಾಡ್ತಾ ಇದೀವಿ. ನೋಡಿ, ಸುಲಿದ ಬಾಳೆಯ ಹಣ್ಣಿನಂದದಿ ಸುಲಭವಾಗಿರ್ಪ ಲಲಿತವಹ ಕನ್ನಡ ನುಡಿ. ಅಂದ್ರೆ ನಮ್ ಕನ್ನಡ ನುಡಿ, ಕನ್ನಡ ಅನ್ನೋದು ಅಷ್ಟು ಈಸಿ ಅಂತ ಹೇಳೋದನ್ನ ನಾವು ಹೆಂಗ್ ಹೇಳ್ತಿದೀವಿ? ಸುಲಿದ ಬಾಳೆಹಣ್ಣು ಸಿಪ್ಪೆ ಸುಲಿಯುವಾಗ ಎಷ್ಟು ಈಸಿ ಇರತ್ತಲ್ಲ, ಅಂದ್ರೆ ಅಷ್ಟು ಈಸಿ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ, ಒಂದಕ್ಕೆ ಒಂದು ಹೋಲಿಕೆಯನ್ನ ಕೊಡೋದಿಕ್ಕೆ ನಾವು ಏನು ಬಳಸ್ತೀವಿ? ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ ಅಂದ್ರೆ ಇಡೀ ಊರಿನ ಪುಣ್ಯನೇ ಒಬ್ಬ ಮನುಷ್ಯನ ರೂಪದಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಂದ್ರೆ ಅವನ ಒಂದು ಮಹತ್ವವನ್ನ ತಿಳಿಸೋಕೆ ನಾವು ಅದನ್ನು ಬಳಸ್ತಾ ಇದೀವಿ. ಎಷ್ಟು ಚೆನ್ನಾಗಿದೆ ನೋಡಿ. ಸೀತೆಯ ಮುಖ ಕಮಲದಂತೆ ಅರಳಿತು. ಸೀತೆಯ ಮುಖ ಅನ್ನೋದು ಕಮಲದ ಹಾಗೆ ಅರಳಿದೆ ಅಂತ ಹೇಳ್ತೀವಲ್ವಾ. ಇಲ್ಲಿ ನಾವು ಹೋಲಿಕೆಯನ್ನ ಮಾಡ್ಬಿಟ್ಟು ಅರ್ಥದೊಂದಿಗೆ ಪದದ ಒಂದು ಸೌಂದರ್ಯವನ್ನ ಹೆಚ್ಚಿಸ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಶಬ್ದಾಲಂಕಾರದಲ್ಲಿ ಶಬ್ದದಿಂದ ನಾವು ಅಲಂಕಾರವನ್ನ ಹೆಚ್ಚಿದ್ರೆ, ಅರ್ಥಾಲಂಕಾರದಲ್ಲಿ ಅರ್ಥದಿಂದ ಚಮತ್ಕಾರವನ್ನ ಅಂದ್ರೆ ಕಾವ್ಯದ ಚಮತ್ಕಾರವನ್ನ ಹೆಚ್ಚಿಸಿದ್ರೆ ಅದನ್ನ ಅರ್ಥಾಲಂಕಾರ ಅಂತ, ಶಬ್ದದಿಂದ ಹೆಚ್ಚಿಸಿದ್ರೆ ಶಬ್ದಾಲಂಕಾರ. ಇಷ್ಟು ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಕೆಲವು ಸಲ ಈಗ ನಿಮಗೆ ಅರ್ಥ ಆಗಿರ್ಬಹುದು ಅನ್ಕೊಳ್ತೀನಿ. ಒಂದ್ ವೇಳೆ ನಿಮಗೆ ಯಾವ್ದಾದ್ರು ಒಂದ್ ಸೆಂಟೆನ್ಸ್ ಕೊಟ್ಟು ಇದು ಅರ್ಥಾಲಂಕಾರನ ಶಬ್ದಾಲಂಕಾರ ಅಂತ ಕೊಟ್ಟರು ಸಹ ನಿಮ್ಗೆ ಬರೆಯೋ ಒಂದು ಏಬಲ್ ಇರ್ಬೋದು. ಅಂದ್ರೆ ಶಬ್ದಗಳನ್ನ ನೋಡಿ ಏನಾದ್ರು ಹೋಲಿಕೆಗಳನ್ನ ಕೊಟ್ಟು ಏನಾದ್ರೂ ಪದಗಳನ್ನ ಮಾಡಿದ್ದಾರೆ,
ಒಂದಕ್ಕೆ ಒಂದು ಹೋಲಿಕೆಯನ್ನ ಕೊಟ್ಟು ಇದ್ದಾರೆ ಅಂತ ಹೇಳಿದ್ರೆ ಅದು ಅರ್ಥಾಲಂಕಾರ ಆಗುತ್ತೆ. ಶಬ್ದವನ್ನ ಓದುವಾಗನೇ ನಿಮಗೆ ಏನು ಅಲ್ಲಿ ಚೆನ್ನಾಗ್ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಶಬ್ದಾಲಂಕಾರ ಅಂತ ಹೇಳ್ಬಿಟ್ಟು ಇದನ್ನ ನೆನ್ಪಿಟ್ಕೊಳ್ಳಿ. ಈಸಿ ಟ್ರಿಕ್, ಕೆಲವೊಂದು ಸಣ್ಣ ಸಣ್ಣದು ಈಸಿ ಟ್ರಿಕ್, ಇದನ್ನ ನೆನ್ಪಿಟ್ಕೊಳ್ಳಿ. ನಾನು ಮುಂದಿನ ಒಂದು ಇದ್ರಲ್ಲಿ ನಾನೇನಂತ ಹೇಳಿದ್ರೆ ಸಮಾಸ ಮತ್ತೆ ಸಂಧಿಗಳನ್ನ ಹೇಳುವಂತ ಪ್ರಯತ್ನವನ್ನ ಮಾಡ್ತೀನಿ, ಸರಿನಾ? ಯಾಕಂದ್ರೆ ಅದಕ್ಕೆ ನೆಕ್ಸ್ಟ್ ಬೇರೆ ಕ್ಲಾಸೇ ಬೇಕಾಗತ್ತೆ. ಇದ್ರ ಜೊತೆಗೆ ಮಿಕ್ಸ್ ಮಾಡಿದಾಗ ಕನ್ಫ್ಯೂಷನ್ ಆಗೋ ಸಾಧ್ಯತೆ ಇರುತ್ತೆ. ಸಮಾಸ ಮತ್ತು ಸಂಧಿಯನ್ನ ಇಟ್ಕೊಂಡ್ಬಿಟ್ಟು ಬೇರೆ ಅದೇ MCQ ಗಳನ್ನೇ ನಾನು ಬಿಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ, ಸರಿನಾ? ಇಲ್ಲಿ ನಿಮಗೆ ಏನು MCQ ಮಾದರಿಯಲ್ಲಿಯೇ ನಿಮ್ಮ ಒಂದು ಕ್ವೆಶ್ಚನ್ ಗಳು ಇರೋದ್ರಿಂದ ನೀವು ಇಲ್ಲಿ ಏನು ಅಂತ ಹೇಳಿದ್ರೆ ಬೇರೆ ಕ್ವೆಶ್ಚನ್ ಪೇಪರ್ ಅಂದ್ರೆ ಕ್ವೆಶ್ಚನ್ ಗಳನ್ನೆಲ್ಲ ಅನಲೈಸ್ ಮಾಡ್ಬೇಕು ಅಂತ ಇಲ್ಲ. ಅಂದ್ರೆ ಕ್ವೆಶ್ಚನ್ ನ ಗ್ರಾಮರ್ ಪಾರ್ಟಿಗೆ ಜಾಸ್ತಿ ಗಮನವನ್ನ ಕೊಡಿ. ಎಕ್ಸಾಂಪಲ್ ಗಳನ್ನ ನೀವು ನೋಡ್ಕೊಳ್ಳಿ, ಜಾಸ್ತಿ ಎಕ್ಸಾಂಪಲ್ ಗಳನ್ನ ನೋಡಿ. 8ರಿಂದ 10ನೇ ತರಗತಿಯ ಗ್ರಾಮರ್ ಗಳನ್ನ ಓದಿ, ಸರಿನಾ? ಕನ್ನಡ ವ್ಯಾಕರಣವನ್ನ ನೀವು ಓದಿ, ತುಂಬಾನೇ ಈಸಿ ಆಗತ್ತೆ ನೋಡಿ. 8ರಿಂದ 10ನೇ ತರಗತಿ ಗ್ರಾಮರ್ ಓದಿದ್ರೆ ತುಂಬಾನೇ ಈಸಿ ಆಗತ್ತೆ ನಿಮಗೆ. ಸರಿ, ಶಬ್ದಾಲಂಕಾರದ ಒಂದು ಉದಾಹರಣೆನೂ ಇದೆ. ಸೊ ನಮ್ಗೆ ಇಲ್ಲಿ ಏನು ಅಂತ ಹೇಳಿದ್ರೆ ನಾನು ಅದನ್ನ ಟಚ್ ಮಾಡಕ್ ಹೋಗಲ್ಲ. ಅಲಂಕಾರದ ವಿಧಗಳು ಜಸ್ಟ್ ಇಲ್ಲಿ ನೋಡಿ, ಬೇಕಾದ್ರೆ ಸ್ಕ್ರೀನ್ ಅಲ್ಲಿ ನಾನು ಚಾರ್ಟ್ ಅನ್ನ ಹಾಕಿದೀನಿ, ಸ್ಕ್ರೀನ್ ಶಾಟ್ ಅನ್ನ ತಕ್ಕೊಂಡ್ಬಿಡಿ. ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ, ಜಸ್ಟ್ ಸ್ಕ್ರೀನ್ ಶಾಟ್ ಅನ್ನ ತಕ್ಕೊಳ್ಳಿ, ಅಂದ್ರೆ ನಿಮಗೆ ಗೊತ್ತಿರ್ಲಿ, ಆಯ್ತಾ? ಒಂದ್ಸಲ ನೋಡುವಂತ ಸಮಯದಲ್ಲಿ, ಓದುವಂತ ಸಮಯದಲ್ಲಿ ಅದನ್ನ ನೋಡ್ಕೊಳ್ಳಿ, ಸರಿನಾ? ಸ್ಕ್ರೀನ್ ಶಾಟ್ ಅನ್ನ ತಕ್ಕೊಂಡ್ಬಿಡಿ ಇದನ್ನ. ಓಕೆ, ನೆಕ್ಸ್ಟ್ ಈಗ ಮೇನ್ ಆಗಿ ಬರ್ತೀನಿ, ಉಪಮಾನ ಉಪಮೇಯ, ಅದಕ್ಕೆ ಬರ್ತೀನಿ, ಸರಿನಾ? ಇಲ್ಲಿ ಉಪಮೇಯ ಮತ್ತೆ ಉಪಮಾನಗಳನ್ನ ನಾವು ಅರ್ಥಾಲಂಕಾರದಲ್ಲಿ ಬಳಸ್ತೀವಿ. ಉಪಮೇಯ ಮತ್ತು ಉಪಮಾನಗಳ ಸಹಾಯದಿಂದ ಅಲಂಕಾರ ಯಾವುದು ಅಂತ ನಿರ್ಧರಿಸ್ತೀವಿ. ಈಗ ಅರ್ಥಾಲಂಕಾರ ಅಂದ್ರೆ ಏನು ಅಂತ ಗೊತ್ತಾಯ್ತು, ಆದ್ರೆ ಅರ್ಥಾಲಂಕಾರದ ವಿಧಗಳನ್ನ ನಾವು ಹೇಗೆ ಗುರುತಿಸ್ಬೇಕು ಅಲ್ವಾ? ಅದಕ್ಕೆ ಒಂದು ಮಾನದಂಡ ಅನ್ನೋದು ಇರ್ಬೇಕಲ್ವಾ? ಫಾರ್ಮುಲಾ ಅಂತ ಏನ್ ಕರಿತೀವಲ್ವಾ, ಅದು ಇರ್ಬೇಕಲ್ವಾ? ಅದೇನದು? ಉಪಮೇಯ ಮತ್ತು ಉಪಮಾನ ಆಗಿರತ್ತೆ, ಸರಿನಾ? ಉಪಮೇಯ ಮತ್ತು ಉಪಮಾನ ಆಗಿರತ್ತೆ. ಇವುಗಳ ಸಹಾಯದಿಂದ ನಾವು ಅಲಂಕಾರವನ್ನ ಗುರುತಿಸ್ತೀವಿ. ಅಂದ್ರೆ ಅರ್ಥಾಲಂಕಾರದ ವಿಧ ಯಾವುದು ಅಂತ ಗುರುತಿಸ್ತೀವಿ. ಈಗ ನಾನು ವಿಧಗಳನ್ನು ಟಚ್ ಮಾಡೋದಕ್ಕೆ ಹೋಗಲ್ಲ. ನನಗೆ ಉಪಮೇಯ, ಉಪಮಾನ, ಉಪಮವಾಚಕ ಪದ, ಸಮಾನ ಧರ್ಮ, ಇದಿಷ್ಟು 4 ಬೇಕು. ಇದಿಷ್ಟು ಮಾತ್ರ ನಾನು ಹೇಳ್ತೀನಿ, ಸರಿನಾ? ನೆಕ್ಸ್ಟ್ ಉಪಮೇಯ. ಉಪಮೇಯ ಅಂತ ಹೇಳಿದ್ರೆ ಅಲಂಕಾರ ವಾಕ್ಯದಲ್ಲಿ ಯಾವ ವಸ್ತುವನ್ನ ಕುರಿತು ವರ್ಣಿಸಲಾಗುತ್ತದೆಯೋ ಅದೇ ಉಪಮೇಯ. ಇಲ್ಲಿ ನಾನು ಸೀತೆಯ ಮುಖ ಕಮಲದಂತೆ ಅರಳಿತು. ಇಲ್ಲಿ ಸೀತೆಯ ಮುಖ, ಇಲ್ಲಿ ನಾವು ಮುಖ್ಯವಾಗಿರುವವರು ಯಾರು? ಸೀತೆ. ಸೀತೆಯನ್ನ ನಾನೇನ್ ಮಾಡ್ತಿದ್ದೀನಿ, ಸೀತೆಯ ಬಗ್ಗೆ ಹೇಳ್ತಾ ಇರೋದ್ರಿಂದ ಸೀತೆಯನ್ನ ಯಾರಿಗೆ ಹೋಲಿಕೆ ಮಾಡಿದ್ದೀನಿ ನಾನು? ಅದು ಅಲ್ಲ, ಇಲ್ಲಿ ಯಾರನ್ನ ಹೋಲಿಕೆ ಮಾಡಿದ್ದೀನಿ, ಯಾರನ್ನ ಮುಖ್ಯವಾಗಿ ತಗೊಂಡಿದ್ದೀನಿ? ಸೀತೆ. ಅಂದ್ರೆ ಯಾವ ವಸ್ತುವನ್ನ ಕುರಿತು ವರ್ಣಿಸ್ತಾ ಇದ್ದೀನಿ ನಾನು? ಯಾವ ವಸ್ತುವನ್ನ ಕುರಿತು ಹೇಳ್ತಾ ಇದ್ದೀನಿ? ಸೀತೆಯನ್ನ ಕುರಿತು ಹೇಳ್ತಾ ಇದ್ದೀನಿ. ಇಲ್ಲಿ ಸೀತೆಯನ್ನ ಕುರಿತು ಹೇಳ್ತಿರುವಾಗ ಸೀತೆ ಏನಾಗ್ತಾರೆ? ಉಪಮೇಯ ಆಗತ್ತೆ. ಸೀತೆ ಏನಾಗತ್ತೆ? ಉಪಮೇಯ ಆಗತ್ತೆ. ಯಾವುದನ್ನ ವರ್ಣಿಸ್ತಾ ಇದೀವೋ, ಯಾವುದನ್ನ ಕುರಿತು ವರ್ಣಿಸ್ತಾ ಇದೀವೋ ಅದು ಉಪಮೇಯ. ಯಾವುದನ್ನ ಕುರಿತು ವರ್ಣಿಸ್ತಿದೀವಿ ಅದು ಉಪಮೇಯ, ಸರಿನಾ? ಹಾಗಾದ್ರೆ ನೆಕ್ಸ್ಟ್ ಬರೋಣ, ಉಪಮಾನ. ಯಾವುದನ್ನ ಆಧರಿಸಿಕೊಂಡು, ಯಾವ ವಸ್ತುವನ್ನ ಆಧರಿಸಿ ಮಾನದಂಡವನ್ನಾಗಿ ಇಟ್ಟುಕೊಂಡು ನಾವು ವರ್ಣಿಸ್ತಾ ಇದೀವೋ ಅದೇ ಉಪಮಾನ, ಸರಿನಾ? ಯಾವ ವಸ್ತು ಕುರಿತು ಹೇಳ್ತಾ ಇದೀವಿ ಅದು ಉಪಮೇಯ. ಯಾವ ವಸ್ತುವಿಗೆ ಯಾವುದನ್ನ ಹೋಲಿಕೆ ನೀಡ್ತಾ ಇದ್ದೀವಿ ಅದು ಉಪಮೇಯ. ಅದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ಸೀತೆಯ ಮುಖವನ್ನ ನಾವು ಕಮಲಕ್ಕೆ ಹೋಲಿಸ್ತಾ ಇದ್ದೀವಿ. ಸೀತೆಯ ಮುಖವನ್ನ ನಾನು ಕಮಲಕ್ಕೆ ಹೋಲಿಸ್ತಾ ಇದ್ದೀನಿ, ಸರಿನಾ? ಸೀತೆಯ ಮುಖ ಉಪಮೇಯ, ಸೀತೆಯ ಇಲ್ಲಿ ಕಮಲ ಅನ್ನೋದು ಉಪಮಾನ ಆಗತ್ತೆ, ಸರಿನಾ? ಕಮಲಕ್ಕೆ ನಾನು ಹೋಲಿಕೆಯನ್ನ ಕೊಡ್ತಾ ಇದ್ದೀನಿ. ಸೀತೆಯ ಮುಖವನ್ನ ಅಂದ್ರೆ ವಸ್ತು, ನಾನು ಸೀತೆಯನ್ನ ಕುರಿತು ವರ್ಣಿಸ್ತಾ ಇದ್ದೀನಿ. ಯಾವುದನ್ನ ಆಧಾರವಾಗಿಟ್ಕೊಂಡು? ಕಮಲವನ್ನ ಆಧಾರವಾಗಿಟ್ಟುಕೊಂಡ್ಬಿಟ್ಟು ನಾನು ವರ್ಣಿಸ್ತಾ ಇದ್ದೀನಿ, ಅದೇ ಉಪಮಾನ. ಉಪಮೇಯವನ್ನ ವರ್ಣ್ಯ ಅಂತ ಕರೀತಾರೆ, ಉಪಮಾನವನ್ನ ಅವರ್ಣ್ಯ ಅಂತ ಹೇಳ್ಬಿಟ್ಟು ಕರೀತಾರೆ, ಇನ್ನೊಂದು ಹೆಸರು, ಸರಿನಾ? ಉಪಮೇಯವನ್ನ ವರ್ಣ್ಯ, ಉಪಮಾನವನ್ನ ಅವರ್ಣ್ಯ ಅಂತಾರೆ. ಇನ್ನು ನೆಕ್ಸ್ಟ್ ಯಾವುದು? ಉಪಮವಾಚಕ ಪದ. ನೆಕ್ಸ್ಟ್ ಯಾವ್ದು ಬಂತು? ಉಪಮವಾಚಕ ಪದ ಅಂತ ಹೇಳ್ಕೊಂಡು ನೆಕ್ಸ್ಟ್ ಇಲ್ಲಿ ಉಪಮವಾಚಕ ಪದ ಅಂತ ಬರುತ್ತಲ್ಲ, ಉಪಮೇಯಕ್ಕೂ ಉಪಮಾನಕ್ಕೂ ಹೋಲಿಕೆಯನ್ನ ಹೇಳುವಂತಹ ಪದ. ಅಂದ್ರೆ ಇಲ್ಲಿ ಉಪಮೇಯ ಮತ್ತೆ ಉಪಮಾನಕ್ಕೂ ಹೋಲಿಕೆಯನ್ನ ಹೇಳುವಂತ ಪದ ಯಾವುದು? ಇಲ್ಲಿ ಸೀತೆಯ ಮುಖ ಕಮಲ ಅರಳಿತು ಅಂತ ಹೇಳಿದ್ರೆ ತಪ್ಪಾಗತ್ತೆ. ಇಲ್ಲಿ ಹೋಲಿಕೆಯನ್ನು ಹೇಳುವಂತಹ ಒಂದು ಪದ ಬರುತ್ತೆ, ಅಂತೆ ಅಂತ ಹೇಳ್ಕೊಂಡು ಬರುತ್ತೆ. ಈ ಅಂತೆ ಅಂತ ಹೇಳುವಂತ ಪದ ಅದು ಅಂತೆ
ಓಲ್ ಎನ್ನುವಂತ ಒಂದು ಪದ ಬರುತ್ತೆ, ಅದನ್ನ ನಾವು ಉಪಮೇಯ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಸೀತೆಯ ಮುಖ ಕಮಲದ ಹಾಗೆ, ಕಮಲದಂತೆ ಅಂತ ನಾವು ಏನು ಹೋಲಿಕೆಯನ್ನ ಕೊಡಕ್ಕೆ ಒಂದು ಪದವನ್ನ ಉಪಯೋಗಿಸ್ತೀವಲ್ಲ, ಅದನ್ನ ನಾವು ಉಪಮವಾಚಕ ಪದ ಅಂತ ಹೇಳ್ಬಿಟ್ಟು ಕರಿತೀವಿ. ಸರಿನಾ? ನೆಕ್ಸ್ಟ್, ಸಮಾನ ಧರ್ಮ ಅಂತ ಹೇಳಿದ್ರೆ ಏನು? ಸಮಾನ ಧರ್ಮ ಅಂತ ಹೇಳಿದ್ರೆ ಇಲ್ಲಿ ಉಪಮೇಯಕ್ಕೂ ಉಪಮಾನಕ್ಕೂ ಸಮಾನವಾಗಿ ಹೇಳುವಂತಹ ಒಂದು ಪದ. ಇಲ್ಲಿ ಎರಡನ್ನು, ಇಲ್ಲಿ ಸೀತೆಯ ಮುಖ ಕಮಲದಂತೆ ಅರಳಿತು ಅಂತ ಇದೆಯಲ್ಲ, ಸೀತೆಯ ಮುಖನೂ ಅರಳಿದೆ, ಕಮಲನೂ ಅರಳಿದೆ. ಇಲ್ಲಿ ಅರಳಿತು ಎನ್ನುವಂಥದ್ದು ಸಮಾನ ಧರ್ಮ. ಸಮಾನ ಅಂದ್ರೆ ಈಕ್ವಲ್ ಅಂತ ಏನ್ ಹೇಳ್ತೀವಲ್ವಾ ನಾವು, ನಮಗೆ ಗೊತ್ತಾಗತ್ತೆ. ಸಮಾನ ಅಂತ ಹೇಳಿದ್ರೆ ಗೊತ್ತಾಗತ್ತಲ್ವಾ? ಅಂದ್ರೆ ಇಲ್ಲಿ ಯಾವುದು ಕಮಲನೂ ಅರಳಿದೆ, ಸೀತೆಯ ಮುಖನೂ ಅರಳಿದೆ ಅಂತ ಹೇಳ್ಕೊಂಡು ಅರಳಿತು ಎನ್ನುವಂಥದ್ದು ಸಮಾನ ಧರ್ಮ. ಇಲ್ಲಿ ಅಂತೆ ಅನ್ನುವಂಥದ್ದು ಏನು? ಉಪಮವಾಚಕ ಪದ. ನೆನ್ಪಿಟ್ಕೊಳ್ಳಿ, ಅಂತೆ, ಓಲ್ ಇವೆಲ್ಲ ಬಂದ್ರೆ ಉಪಮವಾಚಕ ಪದ ಆಗತ್ತೆ. ಈ ಎಲ್ಲಾ ಆಧಾರದ ಮೇಲೆ ನಾವು ಅರ್ಥಾಲಂಕಾರದ ವಿಧಗಳನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವುದು ಅಂತ ಹೇಳ್ಬಿಟ್ಟು ಗುರುತಿಸ್ತೀವಿ. ನಾನು ಅದನ್ನ ಯಾವ್ದು ಹೇಳಿಲ್ಲ, ಈಗ ಇಷ್ಟು ನಮಗೆ ಅಗತ್ಯ. ಓಕೆ, ಲೆಟ್ಸ್ ಕಮ್ ಟು ದ ಕ್ವೆಶ್ಚನ್. ನಾವು ಮತ್ತೆ ಕ್ವೆಶ್ಚನ್ ಬರೋಣ. ಈಗ ಗೀಚಕನ ಗೂಡು ತೊಟ್ಟಿಲಿನಂತೆ ತೂಗುತ್ತಿದೆ. ಸರಿನಾ? ತೊಟ್ಟಿಲಿನಂತೆ ಇಲ್ಲಿ ತೂಗುತ್ತಿದೆ. ಇಲ್ಲಿ ಗೀಜಗನ ಗೂಡು ಯಾವುದು? ಗೀಜಗನ ಗೂಡು ಉಪಮೇಯನ ಉಪಮಾನನ? ಎಸ್, ಉಪಮೇಯ. ಗೀಜಗನ ಗೂಡು ಉಪಮೇಯ. ಹಾಗಾದ್ರೆ ತೊಟ್ಟಿಲು ಅನ್ನೋದು ಉಪಮಾನ ಆಗತ್ತೆ. ತೊಟ್ಟಿಲು ಉಪಮಾನ ಆಗತ್ತೆ. ಇಲ್ಲಿ ಅಂತೆ ಅಂತ ಹೇಳೋದು ಏನಾಗತ್ತೆ? ಅಂತೆ ಯಾವುದು? ಸಮಾನ ಧರ್ಮನ ಅಥವಾ ಉಪಮವಾಚಕ ಪದನ? ಯಾವುದು? ಎರಡರಲ್ಲಿ ಯಾವುದು? ಎಸ್, ಉಪಮವಾಚಕ ಪದ. ಇಲ್ಲಿ ಏನು? ಉಪಮೇಯಕ್ಕೂ ಉಪಮಾನಕ್ಕೂ ಹೋಲಿಕೆಯನ್ನ ಹೇಳುವಂಥದ್ದು. ಉಪಮೇಯ ಉಪಮಾನಕ್ಕೆ ಹೋಲಿಕೆ ಹೇಳುವಂಥದ್ದೇ ಉಪಮವಾಚಕ ಪದ. ಇನ್ನು ಸಮಾನ ಧರ್ಮ, ಇದು ಎರಡರಲ್ಲೂ ಸಮಾನ ಧರ್ಮ ಯಾವುದು? ತೊಟ್ಲೂ ತೂಗತ್ತೆ, ಗೀಜಗನ ಗೂಡು ತೂಗತ್ತೆ. ಅಂದ್ರೆ ತೂಗುವುದು, ತೂಗುತ್ತದೆ, ತೂಗುವುದು ಅನ್ನುವುದು ಸಮಾನ ಧರ್ಮ. ಸರಿನಾ? ಇದಿಷ್ಟು ಏನು ಅಂತ ಹೇಳಿದ್ರೆ ನಮ್ಗೆ ಏನು ಇದ್ರಲ್ಲಿ, ಹಾಗಾದ್ರೆ ಆನ್ಸರ್ ಯಾವ್ದು? ಇದ್ರಲ್ಲಿ ಕ್ವೆಶ್ಚನ್ ಕೇಳಿದಾರಲ್ಲ, ಅದಕ್ಕೆ ಆನ್ಸರ್ ಯಾವುದು? ಎಸ್, ಇಲ್ಲಿ ಏನ್ ಕೇಳಿದರೆ? ಗೀಜಗನ ಗೂಡು ತೊಟ್ಟಿಲಿನಂತೆ ತೂಗುತ್ತಿದೆ ಅಲಂಕಾರದಲ್ಲಿ. ಉಪಮಾನ ಕೇಳಿದ್ದಾರೆ. ಉಪಮಾನ ಯಾವುದು? ತೊಟ್ಟಿಲು. ಉಪಮಾನ ಯಾವುದು? ತೊಟ್ಟಿಲು. ಇಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ಅನ್ಕೊಳ್ತೀನಿ. ಒಂದು ವೇಳೆ ಕ್ಲಿಯರ್ ಆಗಿಲ್ಲ ಅಂತ ಹೇಳಿದ್ರೆ ನನಗೆ ನೆಕ್ಸ್ಟ್ ನಾನು ಇನ್ನು ಡೆಪ್ತ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇನ್ನು ಡೀಪ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸಹ ನಾನು ಹೇಳುವಂತ ಪ್ರಯತ್ನವನ್ನ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಮಾಸ ಮತ್ತು ಸಂಧಿಗಳ ಬಗ್ಗೆನೆ ಚರ್ಚೆ ಮಾಡೋಣ. ಅದರ ಕ್ವೆಶ್ಚನ್ ಗಳನ್ನೇ ನಾವು ಚರ್ಚೆ ಮಾಡೋಣ. ಅದೆಷ್ಟು ಚರ್ಚೆ ಮಾಡಿದ್ರೂ ಸಾಕಾಗಲ್ಲ. ಉದಾಹರಣೆ ಸಹಿತ ವಿವರಣೆಯೊಂದಿಗೆ ನಾವು ಏನು ಆ ಒಂದು ವಿಡಿಯೋವನ್ನ ನೆಕ್ಸ್ಟ್ ನಾವು ನೋಡ್ಕೊಳ್ತಾ ಹೋಗೋಣ. ಸರಿ, ನೆಕ್ಸ್ಟ್ ಕ್ವೆಶ್ಚನ್. ಈಗಾಗಲೇ ನಾನು ಸಜಾತಿ ಸಂಯುಕ್ತಾಕ್ಷರ ಅಂದ್ರೆ ಒತ್ತಕ್ಷರದ ಬಗ್ಗೆ ಹೇಳಿದ್ದೀನಿ. ಅದರ ರಿಲೇಟೆಡ್ ಆಗಿರೋ ಒಂದು ಕ್ವೆಶ್ಚನ್ ನೋಡಿ. ಇದು ಸಜಾತಿ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ. ಇದು ಸಜಾತಿ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ. ಒಂದನೇದು ಅಜ್ಜ, ವಿಶ್ವ, ಕರ್ಮ, ಅಸ್ತ್ರ. ಈ ನಾಲ್ಕರಲ್ಲಿ ಯಾವುದು ಸಜಾತಿಯ ಸಂಯುಕ್ತಾಕ್ಷರ? ಎಸ್, ನೀವ್ ರಿಪೀಟ್ ಮಾಡ್ಕೊಳ್ಳಿ, ನೀವ್ ಕೇಳ್ಕೊಳ್ಳಿ, ಯಾವ್ದು ಸಜಾತಿಯ ಸಂಯುಕ್ತ ಅಕ್ಷರ ಆಗಿರ್ಬೋದು ಇದ್ರಲ್ಲಿ. ಅಂದ್ರೆ ಒಂದೇ ರೀತಿಯಾದಂತ ಒತ್ತಕ್ಷರ, ಅಂದ್ರೆ ಎರಡು ವ್ಯಂಜನಾಕ್ಷರಗಳು ಒಂದೇ ಬಂದಿರ್ಬೇಕು. ಯಾವ್ದ್ರಲ್ಲಿ ಬಂದಿದೆ? ಅಜ್ಜ. ಇದಕ್ಕೆ ಒತ್ತಾಕ್ಷರಗಳು ಬೇರೆ ಜಾತಿಯ ಒಂದು ವ್ಯಂಜನಾಕ್ಷರಗಳು ಬಂದು ಒತ್ತಕ್ಷರಗಳು ಬಂದು ಬೇರೆ ಜಾತಿಯ ಒಂದು ವ್ಯಂಜನಾಕ್ಷರಗಳು ಬಂದು ಒತ್ತಕ್ಷರ ಆಗಿದೆ. ಇದರಲ್ಲಿ ಅದೇ ಜಾತಿಯ ಅಂದ್ರೆ ಒಂದೇ ರೀತಿಯಾದಂತ ವ್ಯಂಜನಾಕ್ಷರ ಬಂದು ಒತ್ತಕ್ಷರ ಆಗಿದೆ. ಅದಕ್ಕೋಸ್ಕರ ಯಾವ ಒಂದು ಆನ್ಸರ್ ಕರೆಕ್ಟ್ ಆಗಿದೆ? ಅಜ್ಜ ಎನ್ನುವಂಥದ್ದು ಸರಿಯಾದಂತ ಆನ್ಸರ್ ಆಗಿದೆ. ಸರಿನಾ? ನೆಕ್ಸ್ಟ್ ಕ್ವೆಶ್ಚನ್. ಈ ಕೆಳಗಿನವುಗಳಲ್ಲಿ ಯಾವುದು ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ? ಯುಕ್ತಿ, ನೆಕ್ಸ್ಟ್ ಕಳ್ಳ, ಅಕ್ಕ, ಗೆಜ್ಜೆ. ಇದ್ರಲ್ಲಿ ಯಾವುದು? ಯುಕ್ತಿ ಎನ್ನುವಂಥದ್ದು ಸರಿಯಾದಂತಹ ಆನ್ಸರ್ ಆಗಿದೆ. ನಿಮಗೆ ಗೊತ್ತಿರುವಂತೆ ಳ, ಕ, ಜೆ ಇದೆಲ್ಲ ಏನು ಅಂತ ಹೇಳಿದ್ರೆ ಯಾವುದು? ಇದೆಲ್ಲ ಒಂದೇ ರೀತಿಯಾದಂತ ವ್ಯಂಜನಾಕ್ಷರಗಳು ಒಂದು ವ್ಯಕ್ತಾಕ್ಷರ ಆಗಿದೆ. ಯುಕ್ತಿಗೆ ಕ ಮತ್ತೆ ತ ಅಂದ್ರೆ ಕ ವ್ಯಂಜನಕ್ಕೆ ತ ವ್ಯಂಜನ ಬಂದು ಒತ್ತಾಕ್ಷರ ಆಗಿದೆ. ಸರಿನಾ? ಇದರ ಸ್ವರಾಕ್ಷರ ಯಾವ್ದು ಬಂದಿದೆ? ಸ್ವರಾಕ್ಷರ ಯಾವುದು? ಈ ಬಂದಿದೆ. ಸರಿನಾ? ಕ ಪ್ಲಸ್ ತ ಪ್ಲಸ್ ಇ ಬಂದ್ಬಿಟ್ಟು ತಿ ಆಗಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಯಾವುದು ಸರಿಯಾದಂತ ಆನ್ಸರ್? ವಿಜಾತಿಯ ಸಂಯುಕ್ತಾಕ್ಷರ ಅಥವಾ ವಿಜಾತಿಯ ಒತ್ತಾಕ್ಷರ ಅಥವಾ ವಿಜಾತಿಯ ದ್ವಿತ್ವಾಕ್ಷರ. ನೆನ್ಪಿಟ್ಕೊಳ್ಳಿ. ಸರಿನಾ? ನೆಕ್ಸ್ಟ್
ನಾನು ಅವಾಗ ಹೇಳಿದೆ ನೋಡಿ, ಪ್ರಕೃತಿಗೆ ಪ್ರತ್ಯಯ ಸೇರಿದರೆ ಏನೆನ್ನುತ್ತಾರೆ. ಆಲ್ರೆಡಿ ನಾನು ಹೇಳಿದೆ, ಪ್ರಕೃತಿಗೆ ಪ್ರತ್ಯಯ ಸೇರಿದ್ರೆ ಏನಂತಾರೆ. ವಾಕ್ಯ, ಪದ, ಸಮಾಸ, ವಿಭಕ್ತಿ ಪ್ರತ್ಯಯ. ಯಾವ ಆನ್ಸರ್ ಕರೆಕ್ಟ್ ಆಗಿದೆ? ಎಸ್, ಪದ. ಪ್ರಕೃತಿ ಪ್ಲಸ್ ಪ್ರತ್ಯಯ ಈಕ್ವಲ್ಸ್ ಪದ. ಯಾವಾಗೂ ನೆನ್ಪಿಟ್ಕೊಳ್ಳಿ, ಪ್ರಕೃತಿಗೆ ಪ್ರತ್ಯಯ ಸೇರಿದ್ರೆ ಪದ ಆಗತ್ತೆ. ನೆಕ್ಸ್ಟ್, ಹೇಳಿ ಪದದ ವಿರುದ್ಧಾರ್ಥಕ ಪದ. ಧೈರ್ಯವಂತ, ಬುದ್ಧಿವಂತ, ಶಕ್ತಿವಂತ, ಶೂರ. ಯಾವುದು? ಶೂರ. ಇಲ್ಲಿ ಎಲ್ಲ ವಂತ ಎನ್ನುವಂತ ಪದಗಳು ಬಂದಿದೆ. ಇಲ್ಲಿ ಶೂರ, ಇದು ಶೂರ. ಇಲ್ಲಿ ವಂತ ಅಂತ ಹೇಳ್ಬಿಟ್ಟು ಬಂದಿದೆ ಅಲ್ವಾ, ಅದು ಕನ್ನಡದ ವ್ಯಾಕರಣದಲ್ಲಿ ಏನಂತ ಹೇಳ್ತಾರೆ ಗೊತ್ತಾ ಈ ಪದಕ್ಕೆ? ಸೊ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಈ ಭಾಗವನ್ನ ನಾನು ತಗೊಂಡಿಲ್ಲ, ಅದಕ್ಕೋಸ್ಕರ ಹೇಳಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ತಿಳಿಸಿ. ನೆಕ್ಸ್ಟ್ ನಾನು ಇದನ್ನ ಎಕ್ಸ್ಪ್ಲೇನ್ ಅನ್ನ ಮಾಡ್ತೀನಿ, ಸರಿನಾ? ಯಾವ ಒಂದು ಹೇಡಿಗೆ ಯಾವುದು ವಿರುದ್ಧಾರ್ಥಕ ಪದ? ಶೂರ. ಹೇಡಿ, ಶೂರ, ಸರಿನಾ? ನೆಕ್ಸ್ಟ್ ಬಂದ್ಬಿಟ್ಟು ಮಾಸ್ ಮೀಡಿಯಾ ಪದದ ಕನ್ನಡ ರೂಪ ಅಂದ್ರೆ ಮಾಸ್ ಮೀಡಿಯಾ. ಇದು ಅನ್ಯ ದೇಶೀಯ ಪದ. ಅನ್ಯ ದೇಶೀಯ ಅಂದ್ರೆ ಇಂಗ್ಲಿಷ್ ಇಂದ ಬಂದಂತ ಪದ. ಇದ್ರದ ಅರ್ಥ ಏನು ಅಂತ ಹೇಳ್ಬಿಟ್ಟು, ಸ್ವಂತ ಮಾಧ್ಯಮ, ಸಮೂಹ ಮಾಧ್ಯಮ, ಜಾಹೀರಾತು ಮಾಧ್ಯಮ, ಮನೋರಂಜನಾ ಮಾಧ್ಯಮ. ಯಾವ್ದು ಇದಕ್ಕೆ ಆನ್ಸರ್ ಸರಿಯಾಗಿದೆ? ಯಾವುದು? ಸಮೂಹ ಮಾಧ್ಯಮ, ಮಾಸ್ ಮೀಡಿಯಾ ಅಂತ ಹೇಳ್ಬಿಟ್ಟು ಹೇಳ್ತೀವಲ್ಲ, ಸಮೂಹ ಮಾಧ್ಯಮ ಅಂತ ಹೇಳ್ಕೊಂಡು. ಈ ಕೆಳಗಿನ ಯಾವುದು ಗುಂಪಿಗೆ ಸೇರದ ಪದವಾಗಿದೆ? ಈ ಕೆಳಗಿನ ಯಾವುದು ಗುಂಪಿಗೆ ಸೇರದ ಪದ ಆಗಿದೆ? ಯಾವುದು ಗುಂಪಿಗೆ ಸೇರದ ಪದ ಆಗಿದೆ ಈ ಕೆಳಗಿಂದು? ತನಯ, ತನುಜ, ಸುತ, ಸುಪುತ್ರ. ತನಯ, ತನುಜೆ, ಸುತ, ಸುಪುತ್ರ. ತನಯ, ಸುಪುತ್ರ, ಸುತ ಇದೆಲ್ಲ ಮಗ ಎನ್ನುವಂತ ಒಂದು ಅರ್ಥವನ್ನ ಕೊಟ್ರೆ, ತನುಜೆ ಅನ್ನೋದು ಮಗಳು ಎನ್ನುವಂತಹ ಅರ್ಥವನ್ನ ಕೊಡುತ್ತೆ. ಅದಕ್ಕೋಸ್ಕರ ಇದು ಯಾವುದು ಅಂತ ಹೇಳಿದ್ರೆ ಯಾವುದು ಗುಂಪಿಗೆ ಸೇರಲ್ಲ. ಇಲ್ಲಿ ಇದೆಲ್ಲ ಯಾವ ಲಿಂಗಕ್ಕೆ ಸೇರತ್ತೆ? ಈ ಒಂದು ಇದು ಪುಲ್ಲಿಂಗಕ್ಕೆ ಸೇರತ್ತೆ, ಇದು ಸ್ತ್ರೀಲಿಂಗಕ್ಕೆ ಸೇರತ್ತೆ. ತನುಜೆ ಅನ್ನುವಂಥದ್ದು, ಸರಿನಾ? ಮಗಳು ಅನ್ನುವಂತ ಅರ್ಥವನ್ನ ಕೊಡುತ್ತೆ. ತನುಜೆ ಅನ್ನೋದು ಗುಂಪಿಗೆ ಸೇರದ ಪದ. ನೆಕ್ಸ್ಟ್ ನೋಡಿ, ಇಲ್ಲಿ ಬಿಸಿಲ್ಗುದುರೆ ಪದದ ಅರ್ಥ. ಬಿಸಿಲ್ಗುದುರೆ ಪದದ ಅರ್ಥ ಯಾವುದು? ಕಲ್ಪನೆ, ನೆರಳು, ಭ್ರಮೆ, ಭಾವನೆ. ಕಲ್ಪನೆ, ನೆರಳು, ಭ್ರಮೆ, ಭಾವನೆ. ಯಾವ ಒಂದು ಆನ್ಸರ್ ಕರೆಕ್ಟ್ ಆಗಿದೆ ಇದರಲ್ಲಿ? ಭ್ರಮೆ ಎನ್ನುವಂತಹ ಒಂದು ಆನ್ಸರ್ ಅನ್ನೋದು ಕರೆಕ್ಟ್ ಆಗಿದೆ. ಬಿಸಿಲ್ಗುದುರೆ ಹಾಡೇ ಇದೆ ಅಲ್ಲ, ಆಸೆ ಎಂಬ ಬಿಸಿಲ ಗುದುರೆ ಏಕೆ ಏರುವೆ ಅಂದ್ರೆ ಭ್ರಮೆ. ಬಿಸಿಲ್ಗುದುರೆ ಅಥವಾ ಬಿಸಿಲ್ಗುದುರೆ ಅಂತ ಹೇಳಿದ್ರೆ ಭ್ರಮೆ ಎನ್ನುವಂತಹ ಒಂದು ಅರ್ಥವನ್ನ ಕೊಡತ್ತೆ, ಸರಿನಾ? ನೆಕ್ಸ್ಟ್, ಕಪಿಮುಷ್ಟಿ ಈ ನುಡಿಗಟ್ಟಿನ ಅರ್ಥ. ಕಪಿಮುಷ್ಟಿ ಈ ನುಡಿಗಟ್ಟಿನ ಅರ್ಥ ಏನು ಅಂತ ಹೇಳ್ಕೊಂಡು, ಇಲ್ಲಿ ಒಂದು ಕಪಿಯ ಹಿಡಿತ, ಎರಡನೇದು ಬಿಗಿಯ ಹಿಡಿತ, ಮೂರನೇದು ಕೋತಿಯ ಚೇಷ್ಟೆ, ಹಿಡಿತದಿಂದ ಕಂಗಾಲಾಗು. ಒಂದ್ ವೇಳೆ ನಾನು ಹೇಳ್ತಿರೋದು ತುಂಬಾ ಫಾಸ್ಟ್ ಆದ್ರೆ ಸೊ ತಿಳಿಸಿ, ನಾನು ನಿಧಾನ ಹೇಳುವಂತ ಪ್ರಯತ್ನವನ್ನ ಮಾಡ್ತೀನಿ. ಯಾಕೆಂದ್ರೆ ಆದಷ್ಟು ಎಲ್ಲದನ್ನು ಕವರ್ ಮಾಡುವಂತ ಪ್ರಯತ್ನ. ಅಂದ್ರೆ ಎಕ್ಸಾಮ್ ತುಂಬಾ ದಿನ ಇಲ್ಲ ಅಲ್ವಾ, ಅದಕ್ಕೋಸ್ಕರ ಅದನ್ನ ಕವರ್ ಮಾಡುವಂತ ಒಂದು ಪ್ರಯತ್ನ. ಖಾಲಿ ಕ್ವೆಶ್ಚನ್ ಅಂಡ್ ಆನ್ಸರ್ ಓದ್ಕೊಂಡು ಹೋದ್ರೆ ಪ್ರಾಬ್ಲಮ್ ಇಲ್ಲ, ಆದ್ರೆ ಕ್ವೆಶ್ಚನ್ ಮತ್ತೆ ಆನ್ಸರ್ ನ ಜೊತೆಗೆ ಒಂದಿಷ್ಟು ಎಕ್ಸ್ಪ್ಲನೇಷನ್ ಬೇಕಾಗತ್ತಲ್ಲ. ಎಕ್ಸ್ಪ್ಲನೇಷನ್ ಇದ್ದಾಗ ಮಾತ್ರ ಅದು ಕಂಪ್ಲೀಟ್ ಆಗಿ ಅರ್ಥ ಆಗತ್ತೆ. ಯಾಕೆ? ಇದೊಂದು ಪ್ಯಾಟರ್ನ್ ಅಷ್ಟೇ ನಾವು ಹೇಳ್ತಾ ಇರೋದು, ಇದೇ ಪ್ರಶ್ನೆಗಳು ಬರೋದಿಲ್ಲ. ಹೌದು ಅಲ್ವಾ? ಈ ಪ್ರಶ್ನೆಗೆ ಯಾವುದೇ ಪ್ರಶ್ನೆಗಳನ್ನು ಗ್ರಾಮರ್ ಇಂದ ತೆಗೆದಾಗನು ಬರೆಯುವಂತ ಸಾಮರ್ಥ್ಯ, ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳುವಂತ ಸಾಮರ್ಥ್ಯ ನಿಮಗೆ ಬರ್ಬೇಕು ಅಂತ ಹೇಳಿದ್ರೆ ಆ ಒಂದು ವ್ಯಾಕರಣದ ಒಂದು ಸ್ಪಷ್ಟತೆ ಅನ್ನೋದು ನಿಮಗೆ ಬರ್ಬೇಕಾಗತ್ತೆ ಅಲ್ವಾ? ಅದೇ ದೃಷ್ಟಿಯಿಂದ ನಾನು ಎಕ್ಸ್ಪ್ಲೇನ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಮತ್ತೆ ಯಾವುದೇ ರೀತಿ ಗೊಂದಲಗಳನ್ನ ಮಾಡ್ಕೋಬೇಡಿ, ಸರಿನಾ? ಸೊ ನಿಮ್ಮ ಒಂದು ಲೈಕ್ ಅನ್ನ ಮಾಡಿ, ಇದೇ ನಮಗೆ ಮೋಟಿವೇಶನ್. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳೋಣ, ಪಾಯಿಂಟ್ಗೆ ಬರೋಣ. ಯಾವುದು ಒಂದು ಆನ್ಸರ್ ಕರೆಕ್ಟ್ ಆಗಿದೆ ಇದಕ್ಕೆ? ಯಾವ ಆನ್ಸರ್ ಕರೆಕ್ಟ್ ಆಗಿದೆ? ಕಪಿ ಮುಷ್ಟಿ ಅಂದ್ರೆ ಕಪಿಯ ಹಿಡಿತ ಅಂತ ಹೇಳಕ್ ಹೋಗ್ಬೇಡಿ. ಕಪಿಯ ಹಿಡಿತ ಅಲ್ಲ, ಬಿಗಿಯಾದ ಮುಷ್ಟಿ. ಅಂದ್ರೆ ಮಂಗನ ಹಿಡಿತ ಅನ್ನೋದು ತುಂಬಾ ಬಿಗಿ ಇರತ್ತೆ. ಕೆಲವು ಸಲ ನಾವು ಮಕ್ಕಳ ಒಂದು ಹಿಡಿತವನ್ನು ಅದನ್ನೇ ತರ ಹೇಳ್ತೀವಿ, ಮಕ್ಕಳು ಹಿಡ್ಕೊಂಡ್ರೆ ಸ್ವಲ್ಪ ಬಿಡಿಸ್ಕೊಳ್ಳೋದು ಕಷ್ಟ, ಕಪಿ ಮುಷ್ಟಿ ಅದು ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಕಪಿ ಮುಷ್ಟಿ ಅಂದ್ರೆ ಬಿಗಿಯಾದ ಹಿಡಿತ ಅನ್ನುವಂತ ಒಂದು ಅರ್ಥವನ್ನ ಕೊಡುತ್ತೆ, ಸರಿನಾ? ನೆಕ್ಸ್ಟ್ ಬಂದ್ಬಿಟ್ಟು ಕ್ರಿಯಾಪದವೆನಿಸಿಕೊಳ್ಳಲು ಧಾತುವಿಗೆ ಯಾವ ಪ್ರತ್ಯಯ ಸೇರಬೇಕು? ಕ್ರಿಯಾಪದ ಎನಿಸಿಕೊಳ್ಳಲು ಧಾತುವಿಗೆ ಯಾವ ಪ್ರತ್ಯಯ ಸೇರಬೇಕು ಅಂದ್ರೆ ಕ್ರಿಯಾಪದದ ಮೂಲ ರೂಪವನ್ನ ನಾವ್ ಏನಂತ ಕರಿತೀವಿ? ಧಾತು ಅಂತೀವಿ. ಹೀಗೆ ಮಾಡುತ್ತಾನೆ ಅನ್ನುವಂತಹ ಒಂದು ಪದ ಇದೆ. ಈ ಮಾಡುತ್ತಾನೆ ಎನ್ನುವಂತಹ ಒಂದು ಪದದ ಮೂಲ ರೂಪ ಯಾವುದು? ಮಾಡು.
ಮಾಡುತ್ತಾನೆ ಎನ್ನುವಂತ ಪದದ ಮೂಲ ರೂಪ ಮಾಡು ಅನ್ನುವಂಥದ್ದು ಬರುತ್ತೆ. ಕ್ರಿಯಾಪದದ ಒಂದು ಮೂಲ ರೂಪವನ್ನ ನಾವು ಧಾತು ಅಂತ ಹೇಳ್ತೀವಿ. ಕ್ರಿಯಾಪದ ಅನ್ಸ್ಕೋಬೇಕಾದ್ರೆ ಅದಕ್ಕೆ ಯಾವ ಪ್ರತ್ಯಯವನ್ನ ಸೇರಿದ್ರೆ ಅದು ಕ್ರಿಯಾಪದ ಅಂತ ಹೇಳ್ತಾರೆ. ಅಂದ್ರೆ ಆ ಧಾತುವಿಗೆ, ಆಯ್ತಾ, ಆ ಧಾತುವಿಗೆ ಯಾವುದನ್ನ ಸೇರಿದ್ರೆ ಅದು ಯಾವ್ದಾಗತ್ತೆ, ಕ್ರಿಯಾಪದ ಆಗತ್ತೆ ಅಂತ ಹೇಳ್ತಾ ಇದಾರೆ. ನೋಡ್ಕೊಳ್ಳಿ, ಆಪ್ಷನ್ ನಾಮ ಪ್ರತ್ಯಯ, ಧಾತು ಪ್ರತ್ಯಯ, ಅಖ್ಯಾತ ಪ್ರತ್ಯಯ, ವಿಭಕ್ತಿ ಪ್ರತ್ಯಯ ಅಂತ ಹೇಳ್ಕೊಂಡು ಬರುತ್ತೆ. ಸರಿನಾ? ಇಲ್ಲಿ ನಾನು ನಾಮ ಪ್ರತ್ಯಯ ಹೇಳ್ತೀನಿ ನೋಡಿ. ನಾಮ ಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ ನಾಮಪದ ಆಲ್ರೆಡಿ ನಮಗೆ ಗೊತ್ತಿದೆ ಅಲ್ವಾ? ಸರಿ, ರಿಪೀಟ್ ಮಾಡ್ತಾ ಇದ್ದೀನಿ ಆದ್ರೂನು. ನೆಕ್ಸ್ಟ್ ಧಾತು ಪ್ರತ್ಯಯ ಆಯ್ತು. ನೆಕ್ಸ್ಟ್ ಅಖ್ಯಾತ ಪ್ರತ್ಯಯ ನೋಡಿ. ಕ್ರಿಯಾ ಪ್ರಕೃತಿ ಪ್ಲಸ್ ಅಖ್ಯಾತ ಪ್ರತ್ಯಯ ಪ್ಲಸ್ ಕ್ರಿಯಾಪದ. ಈ ಅಖ್ಯಾತ ಪ್ರತ್ಯಯ ಅಂತ ಹೇಳಿದ್ರೆ ಕ್ರಿಯಾ ಪ್ರಕೃತಿ ಪ್ಲಸ್ ಅಖ್ಯಾತ ಪ್ರತ್ಯಯ ನೆಕ್ಸ್ಟ್ ಕ್ರಿಯಾಪದ ಆಗತ್ತೆ. ಕ್ರಿಯಾ ಪ್ರತ್ಯಯ, ಇಲ್ಲಿ ಪ್ರತ್ಯಯ, ಪ್ರಕೃತಿ ಪ್ರತ್ಯಯ ಮತ್ತೆ ಪದ. ಸರಿನಾ? ಇಲ್ಲಿ ಬಂದಿದೆ, ನೆನ್ಪಿಟ್ಕೊಳ್ಳಿ. ಕ್ರಿಯಾ ಪ್ರಕೃತಿ ಪ್ಲಸ್ ಅಖ್ಯಾತ ಪ್ರಕೃತಿ ಸೇರಿ ನಮಗೆ ಕ್ರಿಯಾಪದ ಆಗತ್ತೆ. ಆಯ್ತಾ? ವಿಭಕ್ತಿ ಪ್ರತ್ಯಯ ನಿಮಗೆ ಗೊತ್ತಿದೆ ಇಲ್ಲಿ. ಹಾಗಾದ್ರೆ ಯಾವ ಆನ್ಸರ್ ಕರೆಕ್ಟ್ ಆಗಿದೆ? ಎಸ್, ಯಾವ ಆನ್ಸರ್ ಕರೆಕ್ಟ್ ಆಗಿದೆ? ಅಖ್ಯಾತ ಪ್ರಕೃತಿ. ಪ್ಲೀಸ್ ನೀವು ವಿಡಿಯೋವನ್ನ ನೋಡ್ತಾ ಇರುವಂತಹ ಸಮಯದಲ್ಲಿ ನೀವು ಸಹ ಅದನ್ನ ರಿಪೀಟ್ ಮಾಡ್ಕೊಳ್ಳಿ. ನೀವು ಸಹ ಆನ್ಸರ್ ಅನ್ನ ನಿಮ್ಮಲ್ಲೇ ಹೇಳ್ಕೊಡೋದಂತೆ ಪ್ರಯತ್ನ ಮಾಡಿ. ಜಸ್ಟ್ ನೀವು ನೋಡ್ತಾ ಅಥವಾ ಕೇಳ್ತಾ ಹೋಗ್ಬಿಡಿ. ಬಟ್ ನೀವು ರಿಪೀಟ್ ಮಾಡಿದಾಗ ಅದು ನಿಮ್ಗೆ ಹೆಚ್ಚು ನೆನಪಲ್ಲಿ ಇರೋದಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ಅದಾದ್ಮೇಲೆ ನೆಕ್ಸ್ಟ್ ನೋಡಿ, ಮನ್ಯಾಗಿನ ಈ ಪದದ ಗ್ರಾಂಥಿಕ ರೂಪ. ಅವ್ರು ಇದೊಂದು ಕ್ವಶನ್ ಇದ್ದೇ ಇರತ್ತೆ, ಗ್ರಾಂಥಿಕ ರೂಪ ಯಾವುದು ಅಂತ. ಇದಂತಲ್ಲ, ಎಲ್ಲಾ ಪೇಪರ್ ಅಲ್ಲೂ ಕಾಮನ್ ಇದು. ಯಾವುದು? ಮನೆಯಿಂದಲೇ, ಮನೆಯಲ್ಲಿನ, ಮನೆ ಆಚೆಗಿನ, ಮನದಲ್ಲಿನ, ಈ ರೀತಿಯಾಗಿ ಇದೆ. ಯಾವ್ದು ಆನ್ಸರ್ ಕರೆಕ್ಟ್? ಮನ್ಯಾಗಿನ ಅಂದ್ರೆ ಮನೆಯಲ್ಲಿನ, ಮನ್ಯಾಗಿನ. ಆಯ್ತಾ? ನೆಕ್ಸ್ಟ್ ಇನ್ನೊಂದು ಉ. ಇಲ್ಲಿ ಮ ಎನ್ನುವಂಥದ್ದು ಯಾವುದು? ಇದು ಅಗೇನ್ ವಿಭಕ್ತಿ ಪ್ರತ್ಯಯ. ಮ ಎನ್ನುವಂಥದ್ದು ಪ್ರಥಮ ವಿಭಕ್ತಿ ಪ್ರತ್ಯಯ, ಹಳೆಗನ್ನಡದ ಪ್ರಥಮ ವಿಭಕ್ತಿ ಪ್ರತ್ಯಯ. ಉ ಎನ್ನುವಂಥದ್ದು ಕನ್ನಡದ ವಿಭಕ್ತಿ ಪ್ರತ್ಯಯ ಉ. ಸರಿನಾ? ಮ ಮತ್ತೆ ಉ ಅಂತ ಕೊಟ್ಟಿದ್ದಾರೆ. ಅದೇ ತರದಲ್ಲಿ ಅತ್ತಣಿಂ ಕೊಟ್ಟಿದ್ದಾರೆ, ಅಂದ್ರೆ ಹಳೆಗನ್ನಡದ ಅತ್ತಣಿಂ. ಅತ್ತಣಿಂ ಯಾವ ಒಂದು ವಿಭಕ್ತಿ ಪ್ರತ್ಯಯ? ಎಸ್, ಟ್ರೈ ಮಾಡಿ. ಯಾವ ಒಂದು ವಿಭಕ್ತಿ ಪ್ರತ್ಯಯ? ಅದು ಪಂಚಮಿ ವಿಭಕ್ತಿ ಪ್ರತ್ಯಯ ಆಗಿದೆ. ಇದು ಪಂಚಮಿ ವಿಭಕ್ತಿ ಪ್ರತ್ಯಯ ಅತ್ತಣಿಂ ಆಗಿದೆ. ಹಾಗಾದ್ರೆ ಪಂಚಮಿ ವಿಭಕ್ತಿ, ಕನ್ನಡದ ಪಂಚಮಿ ವಿಭಕ್ತಿ ಪ್ರತ್ಯಯ ಯಾವುದು? ಎಸ್, ಹೇಳಿ. ದೆಸೆಯಿಂದ. ಪಂಚಮಿ ದೆಸೆಯಿಂದ. ಪ್ರಥಮವು ದ್ವಿತೀಯನ್ನು, ತೃತೀಯಿಂದ ಚತುರ್ಥಿಗೆ, ಹೀಗೆ ಪಂಚಮಿ ದೆಸೆಯಿಂದ. ಪಂಚಮಿ ದೆಸೆಯಿಂದ ಬರುತ್ತೆ. ಇಂದ ಬರಲ್ಲ, ಇಂದ, ದೆಸೆಯಿಂದ. ಸರಿನಾ? ಅತ್ತಣಿಂ ದೆಸೆಯಿಂದ. ಇದು ಪಂಚಮಿ ವಿಭಕ್ತಿ ಪ್ರತ್ಯಯ, ಇದು ಪ್ರಥಮ ವಿಭಕ್ತಿ ಪ್ರತ್ಯಯ. ಸರಿನಾ? ಈ ತರನಾಗಿಯೂ ಕ್ವೆಶ್ಚನ್ ಗಳನ್ನ ಕೇಳ್ಬೋದು. ಕ್ವೆಶ್ಚನ್ ಗಳನ್ನ ಹೇಗೆ ಬೇಕಾದ್ರೂ ಕೇಳ್ಬೋದು. ನಮಗೆ ವ್ಯಾಕರಣದ ಜ್ಞಾನ ಅನ್ನೋದು ಪಕ್ಕಾ ಇದ್ದಾಗ ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಈಸಿ ಆಗತ್ತೆ. ಸರಿನಾ? ನೆಕ್ಸ್ಟ್ ನೋಡಿ, ಹಳ್ಳದಲ್ಲಿ ಬಿದ್ದನು, ಹಳ್ಳಕ್ಕೆ ಬಿದ್ದನು. ಹಳ್ಳದಲ್ಲಿ ಬಿದ್ದನು, ಹಳ್ಳಕ್ಕೆ ಬಿದ್ದನು. ಈ ವಾಕ್ಯದಲ್ಲಿ ವಿಭಕ್ತಿ ಪಲ್ಲಟವನ್ನ ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಹಳ್ಳದಲ್ಲಿ, ಇಲ್ಲಿ ಹಳ್ಳದಲ್ಲಿ ಅನ್ನುವಂಥದ್ದು ಅಲ್ಲಿ ಎನ್ನುವ ವಿಭಕ್ತಿ ಪ್ರತ್ಯಯ. ಸರಿನಾ? ಹಳ್ಳಕ್ಕೆ ಕೆ ಯಾವುದು? ಕೆ ಎನ್ನುವಂತ ವಿಭಕ್ತಿ ಪ್ರತ್ಯಯ. ಕೆ ಎನ್ನುವಂತ ವಿಭಕ್ತಿ ಪ್ರತ್ಯಯ ನೆನ್ಪಿಟ್ಕೊಳ್ಳಿ. ಅಲ್ಲಿ ಮತ್ತೆ ಕೆ ಬಂದಿದೆ. ನೆಕ್ಸ್ಟ್ ನಾನು ಆಪ್ಷನ್ ಹೇಳ್ತಾ ಹೋಗ್ತೀನಿ. ದ್ವಿತೀಯದಿಂದ ಷಷ್ಠಿಗೆ, ಸಪ್ತಮಿಯಿಂದ ಷಷ್ಠಿಗೆ, ಸಪ್ತಮಿಯಿಂದ ಚತುರ್ಥಿಗೆ, ದ್ವಿತೀಯದಿಂದ ಚತುರ್ಥಿಗೆ. ಹಾಗಾದ್ರೆ ಇದರಲ್ಲಿ ಯಾವ್ದು ಆನ್ಸರ್ ಕರೆಕ್ಟ್ ಆಗತ್ತೆ ಹೇಳಿ? ಯಾವ ಆನ್ಸರ್ ಕರೆಕ್ಟ್ ಆಗತ್ತೆ ಇದರಲ್ಲಿ? ಈಗಾಗಲೇ ನಾನು ಹೇಳಿದ್ದೀನಿ, ಹಳ್ಳದಲ್ಲಿ ಬಿದ್ದನು ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಪಲ್ಲಟ ಆಗಿ, ಅಂದ್ರೆ ಬದಲಾಗ್ಬಿಟ್ಟು ಅದು ಹಳ್ಳಕ್ಕೆ ಬಿದ್ದನು ಎನ್ನುವಂತ ವಿಭಕ್ತಿ ಪ್ರತ್ಯಯಕ್ಕೆ ಮಾರ್ಪಾಡಾಗಿದೆ. ಸರಿನಾ? ಹಾಗಾದ್ರೆ ಇಲ್ಲಿ ಯಾವುದರಿಂದ ಯಾವುದಕ್ಕೆ ಪಲ್ಲಟ ಆಗಿದೆ? ಸಪ್ತಮಿ, ಅಲ್ಲಿಯಿಂದ ಇಲ್ಲಿ ಹಳ್ಳಕ್ಕೆ. ಎ ಯಾವುದು? ಚತುರ್ಥಿ ಕೆ ಎನ್ನುವಂತ ವಿಭಕ್ತಿ ಪ್ರತ್ಯಯ. ಅಂದ್ರೆ ಆನ್ಸರ್ ಯಾವ್ದಿದೆ ಇಲ್ಲಿ? ಕರೆಕ್ಟ್ ಯಾವ್ದು ಆನ್ಸರ್? ಎಸ್, ಯಾವ ಆನ್ಸರ್ ಕರೆಕ್ಟು? ಸಪ್ತಮಿಯಿಂದ ಚತುರ್ಥಿಗೆ, ಸಪ್ತಮಿಯಿಂದ ಚತುರ್ಥಿಗೆ. ಸರಿನಾ? ಇಲ್ಲಿ ಷಷ್ಠಿ ದ್ವಿತೀಯ ವಿಭಕ್ತಿ ಯಾವುದು? ಅನ್ನು. ಷಷ್ಠಿ ಯಾವುದು? ಆ. ಸಪ್ತಮಿ ಅಲ್ಲಿ, ಷಷ್ಠಿ ಅಗೇನ್ ಆ ಬರುತ್ತೆ. ಸಪ್ತಮಿ ಯಾವುದು? ನೆಕ್ಸ್ಟ್ ಅಲ್ಲಿ
ಚತುರ್ಥಿ ಕೆ ಬರುತ್ತೆ. ನೆಕ್ಸ್ಟ್ ದ್ವಿತೀಯದಿಂದ ಚತುರ್ಥಿ ಅಂತ ಇದೆ, ದ್ವಿತೀಯ ಅನ್ನು ಚತುರ್ಥಿಗೆ ಅಲ್ಲ. ಕರೆಕ್ಟ್ ಆದಂತ ಆನ್ಸರ್ ಯಾವುದು? ಸಪ್ತಮಿಯಿಂದ ಚತುರ್ಥಿ. ಸರಿನಾ? ಇಲ್ಲಿ ನೀವು ಇದನ್ನ ಸ್ವಲ್ಪ ನೀವು ನೋಡ್ಕೊಳ್ತಾ ಇರಿ, ವಿಭಕ್ತಿ ಪ್ರತ್ಯಯಗಳನ್ನ ನೋಡ್ಕೊಳ್ತಾ ಇರಿ. ಇದು ನಿಮಗೆ ಕಡ್ಡಾಯ ಕನ್ನಡ ಅಲ್ಲ. ನೆಕ್ಸ್ಟ್ ನಿಮ್ಮ ಪೇಪರ್ ಫಸ್ಟ್, ಪೇಪರ್ ಸೆಕೆಂಡ್, ಕಮ್ಯುನಿಕೇಶನ್ ಇದ್ರಲ್ಲೂ ಸಹ ನಿಮ್ಗೆ ತುಂಬಾನೇ ಹೆಲ್ಪ್ ಆಗತ್ತೆ. ಓಕೆ, ನಿಮ್ಮ ಜನರಲ್ ಪೇಪರ್ ಅಲ್ಲೂ ಸಹ ಇವುಗಳ ಒಂದು ನಾಲೆಜ್ ಇರ್ಬೇಕಾಗತ್ತೆ. ನೆಕ್ಸ್ಟ್ ನೋಡಿ, 3 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು. ಒಂದೇದು ಸ್ವರ, ವ್ಯಂಜನ, ಪ್ಲುತಸ್ವರ, ದೀರ್ಘಸ್ವರ. ಸರಿನಾ? ಸ್ವರ ಅಂತ ಹೇಳಿದ್ರೆ ಇಲ್ಲಿ ಸ್ವರದಲ್ಲಿನ ವಿಧಗಳೇ ಪ್ಲುತಸ್ವರ ಬರುತ್ತೆ. ಸರಿನಾ? ಸ್ವರದಲ್ಲಿ ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ ಅಂತ ಹೇಳ್ಬಿಟ್ಟು ಬರುತ್ತೆ. ಇಲ್ಲಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವುದನ್ನ ನಾವು ಹ್ರಸ್ವಸ್ವರ, ದೀರ್ಘಸ್ವರ ಅಂದ್ರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವುದನ್ನ ದೀರ್ಘಸ್ವರ, ಆ, ಈ, ಊ ಇದೆಲ್ಲ ದೀರ್ಘಸ್ವರ. ನೆಕ್ಸ್ಟ್ ಪ್ಲುತಸ್ವರ ಅಂತ ಹೇಳಿದ್ರೆ 3 ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಒಂದು ಏನು ಅಕ್ಷರಗಳನ್ನ ನಾವು ಪ್ಲುತಸ್ವರ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದ್ರೆ ದೀರ್ಘವಾಗಿ ಉಚ್ಚರಿಸ್ತೀವಲ್ಲ ಅದು. ಸರಿನಾ? ನೆಕ್ಸ್ಟ್ ಇನ್ನು ವ್ಯಂಜನ ನಿಮಗೆ ಗೊತ್ತಿದೆ ಅಲ್ವಾ? ವ್ಯಂಜನಾಕ್ಷರಗಳು ಟೋಟಲ್ ಆಗಿ ನಾನು ಫಸ್ಟಿಗೆ ನಾನು ಮರ್ತಿಲ್ಲ, ಫಸ್ಟಿಗೆ ನಿಮಗೊಂದು ಆನ್ಸರ್ ಕೇಳಿದ್ದೆ, ಒಟ್ಟು ಎಷ್ಟು ವ್ಯಂಜನ ಅಕ್ಷರಗಳು ಬರುತ್ತೆ? ಸ್ವರ ಅಕ್ಷರಗಳು ಎಷ್ಟು ಬರುತ್ತೆ? 13 ಸ್ವರ ಅಕ್ಷರಗಳು ಬರುತ್ತೆ. ವ್ಯಂಜನ ಅಕ್ಷರಗಳು ಎಷ್ಟು ಬರುತ್ತೆ? ನೀವು ಆವಾಗ್ಲೇ ಆನ್ಸರ್ ಕಂಡ್ಕೊಂಡ್ರೆ ವೆರಿ ಗುಡ್. ಇನ್ನೊಂದ್ಸಲ ಹೇಳ್ತೀನಿ, ಇದು ಟೋಟಲ್ ಆಗಿ ಬಂದ್ಬಿಟ್ಟು 34 ವ್ಯಂಜನಗಳು ಬರುತ್ತೆ. ಅದರಲ್ಲಿ ವರ್ಗೀಯ ವ್ಯಂಜನ 25, ನೆಕ್ಸ್ಟ್ ಅವರ್ಗೀಯ ವ್ಯಂಜನ ಎಷ್ಟು? 9. 25 + 9 ಸೇರಿದ್ರೆ 34 ವ್ಯಂಜನಗಳು ಬರುತ್ತೆ. ಸರಿನಾ? ಅದಾದ ನಂತರದಲ್ಲಿ ನೆಕ್ಸ್ಟ್ ಅದಾದ್ಮೇಲೆ ಯೋಗವಾಹಕಗಳು ಅಂತ ಬರುತ್ತೆ. ಅದರಲ್ಲಿ 2 ವಿಧ ಬರುತ್ತೆ. ಯಾವ್ದ್ಯಾವ್ದು? ಅಂ ಮತ್ತೆ ಅಹ ಬರುತ್ತೆ, ಅನುಸ್ವಾರ ಮತ್ತೆ ವಿಸರ್ಗ. ಇದನ್ನ ಮತ್ತೆ ರಿಪೀಟ್ ಮಾಡಿದೀನಿ, ಸೊ ನಿಮಗೆ ಇದು ಹೆಲ್ಪ್ ಆಗತ್ತೆ. ನೆಕ್ಸ್ಟ್, ಚಣ ಪದದ ತತ್ಸಮ ರೂಪ ಯಾವುದು? ಚಣ ಪದದ ತತ್ಸಮ ರೂಪ ಯಾವುದು? ನಿಮಗೆ ಆಲ್ರೆಡಿ ಹೇಳಿದೀನಿ, ತತ್ಸಮ ಮತ್ತೆ ತದ್ಭವಗಳು ಯಾವುದು ಅಂತ ಹೇಳ್ಬಿಟ್ಟು ಹೇಳಿದೀನಿ. ತತ್ಸಮ ಅಂತ ಹೇಳಿದ್ರೆ ಏನು? ಸಂಸ್ಕೃತದಿಂದ ಬಂದ್ಬಿಟ್ಟು ಯಾವುದೇ ಮಾರ್ಪಾಡಾಗೋದಿಲ್ಲ ಅಂತ ಪದಗಳನ್ನ ನಾವು ತತ್ಸಮ ಅಂತ ಹೇಳ್ತೀವಿ. ತದ್ಭವ ಅಂತ ಹೇಳಿದ್ರೆ ಕನ್ನಡಕ್ಕೆ ಬರುವಂತ ಒಂದು ಸಮಯದಲ್ಲಿ ಕೆಲವೊಂದು ಮಾರ್ಪಾಡುಗಳಾಗತ್ತೆ ಈ ಒಂದು ಸಂಸ್ಕೃತ ಪದಗಳು, ಅವುಗಳನ್ನೇ ನಾವು ತದ್ಭವ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಯಾವುದೇ ಬದಲಾವಣೆ ಇಲ್ಲ ಅಂದ್ರೆ ತತ್ಸಮ, ಬದಲಾಗಿ ಬಂದ್ರೆ ತದ್ಭವ. ಸರಿನಾ? ನೆಕ್ಸ್ಟ್, ಜಾಣ, ಕಣ, ಕ್ಷಣ, ಪಣ. ಕ್ಷಣ ಅಂದ್ರೆ ಆನ್ಸರ್ ಯಾವುದು? ಕ್ಷಣ. ಸರಿನಾ? ಮತ್ತೆ ಹಿಂದಿನ ಒಂದು ವಿಡಿಯೋದಲ್ಲಿ ಸ್ವಲ್ಪ ನಾನು ತತ್ಸಮ ಮತ್ತೆ ತದ್ಭವಗಳನ್ನು ಸಹ ಕೊಟ್ಟಿದ್ದೀನಿ, ಅದನ್ನೊಂದ್ಸಲ ನೋಡ್ಕೊಳ್ಳಿ. ಮತ್ತೆ ಈಗ ನೋಡಿ, ಈಗ ನೆಕ್ಸ್ಟ್ ಇದ ಕ್ವೆಶ್ಚನ್ ಆದ ನಂತರದಲ್ಲಿ ಒಂದಿಷ್ಟು ತತ್ಸಮ ತದ್ಭವಗಳನ್ನ ಬೇರೆ ತತ್ಸಮ ತದ್ಭವ ಅದಲ್ಲದೆ ಬೇರೆದನ್ನ ಕೊಟ್ಟಿದ್ದೀನಿ ನಾನು. ಅಂದ್ರೆ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹದ್ದನ್ನ ಕೊಟ್ಟಿದ್ದೀನಿ ನಾನು. ಅದನ್ನ ನೀವೇನ್ ಮಾಡಿ ಅಂತ ಹೇಳಿದ್ರೆ ಸ್ಕ್ರೀನ್ ಶಾಟ್ ಅನ್ನ ತಕೊಳ್ಳಿ. ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಿಲ್ಲ, ಎಕ್ಸ್ಪ್ಲೇನ್ ಮಾಡಿದ್ರೆ ತುಂಬಾ ವಿಡಿಯೋ ಅನ್ನೋದು ತುಂಬಾನೇ ಏನಾಗುತ್ತೆ ಅಂತ ಹೇಳಿದ್ರೆ ಡಿಲೇ ಆಗುತ್ತೆ, ಮತ್ತೆ ತುಂಬಾನೇ ಲ್ಯಾಗ್ ಆದಂಗ ಆಗುತ್ತೆ. ನಮಗೆ ಕ್ವೆಶನ್ಸ್ ಅನ್ನ ಬಿಡಿಸೋದಿಕ್ಕಾಗಲ್ಲ. ಸೊ ಸ್ಕ್ರೀನ್ ಶಾಟ್ ಅನ್ನ ತಕೊಳ್ಳಿ. ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣುತ್ತಲ್ಲ, ಅದನ್ನ ಸ್ಕ್ರೀನ್ ಶಾಟ್ ಅನ್ನ ತಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಸರಿನಾ? ಸರಿ, ನಾನೀಗ ಒಂದಷ್ಟು ಕ್ವೆಶ್ಚನ್ ಗಳನ್ನ ಹೇಳ್ತಾ ಹೋಗ್ತೀನಿ. ನೀವು ಅಲ್ಲೇ ನೀವೇನು ಆನ್ಸರ್ ಅನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿ. ಆನ್ಸರ್ ಅನ್ನು ಹೇಳ್ತೀನಿ ನಾನು, ಸೊ ನಿಮಗೆ ಸ್ವಲ್ಪ ಕಾಲಾವಕಾಶವನ್ನ ಕೊಡ್ತೀನಿ. ನೀವು ಕ್ವಿಕ್ ಆಗಿ ಆನ್ಸರ್ ಅನ್ನ ಹೇಳುವಂತ ಪ್ರಯತ್ನವನ್ನ ಮಾಡ್ಬೇಕು. ಸರಿನಾ? ಇಲ್ಲಿ ಏನು ಅಂತ ಹೇಳಿದ್ರೆ, ನಾನು ಹಿಂದಿನ ವಿಡಿಯೋ ಮತ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಏನೇನು ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದೀನಲ್ಲ, ಅದ್ರ ರಿಲೇಟೆಡ್ ಆಗಿರುವಂತ ಕ್ವೆಶ್ಚನ್ ಗಳಾಗಿರತ್ತೆ. ಅಂದ್ರೆ ನಮ್ಮ ಒಂದು ಮೌಲ್ಯಮಾಪನವನ್ನ ನಾವು ಮಾಡ್ಬೇಕಲ್ವಾ. ಈಗ ನಾನು ನಿಮಗೆ ಎಕ್ಸ್ಪ್ಲೇನ್ ಅನ್ನ ಮಾಡಿ ಹೇಳಿ ಬಿಟ್ರೆ ಅದರಿಂದ ಪ್ರಯೋಜನ ಇಲ್ಲ. ನಾನು ಹೇಳಿರುವಂತದ್ದು ನಿಮ್ಗೆ ಎಷ್ಟು ಕನ್ವೆ ಆಗಿದೆ ಅಂತ ನಿಮ್ಮನ್ನ ನೀವು ಮೌಲ್ಯಮಾಪನ ಮಾಡ್ಕೊಂಡಾಗ, ಆ ಒಂದು ಇದನ್ನ ರಿವಿಷನ್ ಮಾಡ್ಕೊಂಡಾಗ ಇಲ್ಲಿ ಏನು ಅಂತ ಹೇಳಿದ್ರೆ ಸಾರ್ಥಕತೆ ಅನ್ನೋದು, ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗತ್ತೆ. ನನ್ಗಾಗಿರ್ಬೋದು, ನಿಮಗಾಗಿರ್ಬೋದು, ವಿಡಿಯೋವನ್ನ ನೋಡಿದಂತವರೇ ನಿಮಗೆ, ವಿಡಿಯೋವನ್ನ ಮಾಡಿದಂತಹ ನಾನಿಗೂ ಸಹ. ಸರಿನಾ? ನೋಡ್ಕೊಳ್ತಾ ಹೋಗೋಣ, ಕ್ವಿಕ್ ಆಗಿ ನೋಡ್ಕೊಳ್ತಾ ಹೋಗೋಣ. ಒಂದೇದು, ಇದರಲ್ಲಿನ ಸರ್ವನಾಮ ಪದ ಯಾವುದು? ಈಗ ಸ್ಕ್ರೀನ್ ಅಲ್ಲಿ ಬರ್ತಾ ಹೋಗುತ್ತೆ ನೋಡಿ. ರಮೇಶ, ಕಿವುಡ, ಅವನು, ನದಿ. ಯಾವ್ದು ಆನ್ಸರ್ ಕರೆಕ್ಟ್ ಆಗಿರತ್ತೆ? ಇದರ ಆನ್ಸರ್ ಯಾವ್ದು ಕರೆಕ್ಟು?
ಯಾವುದು ಅವನು ಎನ್ನುವಂಥದ್ದು ಸರಿಯಾದಂತ ಆನ್ಸರ್ ಆಗಿರುತ್ತೆ. ಕನ್ನಡ ವರ್ಣಮಾಲೆಯಲ್ಲಿ ಅವರ್ಗೀಯ ವ್ಯಂಜನಾಕ್ಷರ ಯಾವುದು? ಕನ್ನಡ ವರ್ಣಮಾಲೆಯಲ್ಲಿನ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು? ಸಾರಿ ಕನ್ನಡ ವರ್ಣಮಾಲೆಯಲ್ಲಿ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು? 1ನೇದು 25, 2ನೇದು 9, 3ನೇದು 5 ಮತ್ತೆ ನೆಕ್ಸ್ಟ್ 4ನೇದು 34. ಯಾವ ಆನ್ಸರ್ ಕರೆಕ್ಟ್ ಆಗಿರತ್ತೆ? ನಿಮಗೆ ಗೊತ್ತಿರುವಂತೆ ವರ್ಗೀಯ ವ್ಯಂಜನದಲ್ಲಿ 2 ವಿಧ, ವರ್ಗೀಯ ಅವರ್ಗೀಯ. ವರ್ಗೀಯ ವ್ಯಂಜನದ ಎಷ್ಟಿದೆ? ವರ್ಗೀಯ ವ್ಯಂಜನ ಎಷ್ಟಿದೆ? ಯಾಕಂದ್ರೆ ನಾನು ಅವಾಗ ಕೇಳಿದೆ ಎಷ್ಟಿದೆ ಹೇಳಿ ಅಂತ ಹೇಳ್ಬಿಟ್ಟು. ಎಷ್ಟಿದೆ? 25 ವರ್ಗೀಯ ವ್ಯಂಜನ. ಹಾಗಾದ್ರೆ ಅವರ್ಗೀಯ ವ್ಯಂಜನ ಎಷ್ಟಿದೆ? 9 ಅವರ್ಗೀಯ ವ್ಯಂಜನ. ಯಾವ್ದೆಲ್ಲ ಅವರ್ಗೀಯ ವ್ಯಂಜನ? ಯ ಮತ್ತೆ ಳ ವರೆಗೆ ಅವರ್ಗೀಯ ವ್ಯಂಜನ ಬರುತ್ತೆ. ಸರಿನಾ? ನೆಕ್ಸ್ಟ್ ಆನ್ಸರ್ ಯಾವುದು? ಎಸ್, 9 ಸರಿಯಾದ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ವೀರರಸ ಉಂಟಾಗುವುದು. ಆಪ್ಷನ್ ಭಯ, ಸಾಹಸ, ಶೋಕ, ಸಂತೋಷ. ವೀರರಸ ಉಂಟಾಗುವುದು ಸಾಹಸ. ವೀರರಸ ಉಂಟಾಗುವುದು ಸಾಹಸ ಸರಿಯಾದಂತ ಆನ್ಸರ್. ನೆಕ್ಸ್ಟ್ 27 ಕಾಗದ ಎಂಬುದು ಅಂದ್ರೆ ಯಾವ ಭಾಷಾ ಪದ ಅಂತ ಹೇಳ್ಕೊಂಡು ಇಲ್ಲಿ ಆಪ್ಷನ್ ನೋಡು. ಪರ್ಷಿಯನ್ ಪದ, ಇಂಗ್ಲಿಷ್ ಪದ, ಹಿಂದೂಸ್ತಾನಿ ಪದ, ಕನ್ನಡ ಪದ ಅಂತ ಹೇಳ್ಕೊಂಡು ಇಲ್ಲಿ ಯಾವುದು ಆನ್ಸರ್ ಅಂತ ಹೇಳಿದ್ರೆ ಅಲ್ಲಿ ಪರ್ಷಿಯನ್ ಪದ ಅನ್ನುವಂಥದ್ದು ಸರಿಯಾದಂತ ಆನ್ಸರ್ ಆಗಿದೆ. ಪರ್ಷಿಯನ್ ಪದ ಅನ್ನೋದು ಸರಿಯಾದ ಆನ್ಸರ್ ಆಗಿದೆ. ನೆಕ್ಸ್ಟ್ ಕನ್ನಡಿಸು ಎಂಬುದು ಏನು ಅಂತ ಹೇಳ್ಬಿಟ್ಟು ಅಂದ್ರೆ ಯಾವುದಕ್ಕೆ ಸೇರಿದೆ? ಕನ್ನಡಿಸು ಅನ್ನುವಂಥದ್ದು ಧಾತು, ಸಾಧಿತ ಧಾತು, ಮೂಲ ಧಾತು ಯಾವುದು ಅಲ್ಲ. ಇದು ಯಾವುದು ಆನ್ಸರ್ ಅಂತ ಹೇಳಿದರೆ ಇದಕ್ಕೆ ಕನ್ನಡಿಸು ಎನ್ನುವಂತ ಪದ ಸಾಧಿತ ಧಾತುವಿಗೆ ಉದಾಹರಣೆ. ಕನ್ನಡಿಸು ಎನ್ನುವಂತ ಪದ ಸಾಧಿತ ಧಾತುವಿಗೆ ಉದಾಹರಣೆಯಾಗಿದೆ. ಆನ್ಸರ್ ಬಂದ್ಬಿಟ್ಟು ಸಾಧಿತ ಧಾತು ಆಗಿರತ್ತೆ. ಓಕೆ, ನೆಕ್ಸ್ಟ್ ಅಯ್ಯೋ ಎಂಬುದು ಯಾವುದಕ್ಕೆ ಉದಾಹರಣೆ? ಅಯ್ಯೋ ಎಂಬುದು ಯಾವುದಕ್ಕೆ ಒಂದು ಉದಾಹರಣೆಯಾಗಿದೆ? ಸಾಮಾನ್ಯ ಅವ್ಯಯ, ಭಾವಸೂಚಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ, ಅವಧಾರಣಾರ್ಥಕ ಅವ್ಯಯ. ಸರಿನಾ? ಇದರಲ್ಲಿ ಯಾವುದು? ಅಯ್ಯೋ ಎಂಬುದು ಏನು? ಇಲ್ಲಿ ಭಾವನೆಯನ್ನ ಸೂಚಿಸುವಂತದ್ದು. ಅಯ್ಯೋ ಎನ್ನುವಂಥದ್ದು ಭಾವನೆಗಳನ್ನ ಸೂಚಿಸುವಂತದ್ದು, ಎಮೋಷನ್ಸ್ ಅನ್ನ ಇಲ್ಲಿ ಸೂಚಿಸ್ತಾ ಇದೆ, ತಿಳಿಸ್ತಾ ಇದೆ ಅಲ್ವಾ? ಅಯ್ಯೋ ಅದನ್ನ ನಾವು ಅಯ್ಯೋ ಹೇಗ್ ಬೇಕಾದ್ರು ನಮ್ಮ ಎಮೋಷನ್ಸ್ ಅನ್ನೋದು ಸೂಚಿಸ್ತಾ ಇದೆ. ಹಾಗಾದ್ರೆ ಇದು ಯಾವುದು? ಭಾವಸೂಚಕ ಅವ್ಯಯ ಸರಿಯಾದಂತ ಒಂದು ಆನ್ಸರ್ ಆಗಿದೆ. ಅದಾದ ನಂತರದಲ್ಲಿ ನೋಡಿ, ಪ್ರಥಮ ಪುರುಷಾರ್ಥಕ ಏಕವಚನ ಪದ ಯಾವುದು? ಪ್ರಥಮ ಪುರುಷಾರ್ಥಕ ಏಕವಚನ ಪದ ಯಾವುದು ಕೇಳಿದೆ. ಅಂದ್ರೆ ಇಲ್ಲಿ ಈ ಸರ್ವನಾಮದಲ್ಲಿ ಪ್ರಥಮ ಪುರುಷದ ಏಕವಚನ ರೂಪವನ್ನ ಕೇಳಿದಾನೆ. ಇಲ್ಲಿ ಪ್ರಥಮ ಪುರುಷದ ಏಕವಚನ ರೂಪ, ಪುರುಷಾರ್ಥಕದ ಏಕವಚನ ರೂಪವನ್ನ ಕೇಳಿದ್ದಾರೆ. ಯಾವುದು ಇದರಲ್ಲಿ ಸರಿಯಾದಂತ ಒಂದು ಆನ್ಸರ್ ಅಂತ ಹೇಳಿದ್ರೆ ನೋಡಿ, ಅವನು, ಅವರು, ನಾನು, ನೀವು. ಇದರಲ್ಲಿ ಯಾವುದು ಸರಿಯಾದಂತಹ ಒಂದು ಆನ್ಸರ್ ಆಗಿದೆ? ಯಾವುದು ಸರಿಯಾದ ಆನ್ಸರ್? ಸರ್ವನಾಮ ಇದರಲ್ಲಿ ಯಾವುದು ಸರಿಯಾದ ಆನ್ಸರ್? ಏಕವಚನ ರೂಪ. ಯಾವುದು ಏಕವಚನ ರೂಪ? ಯಾವುದು? ಎಸ್, ಅವನು ಎನ್ನುವಂಥದ್ದು ಸರಿಯಾದಂತಹ ಒಂದು ಆನ್ಸರ್ ಆಗಿದೆ. ಸರಿನಾ? ನೆಕ್ಸ್ಟ್ ಕನ್ನಡ ವರ್ಣಮಾಲೆಯಲ್ಲಿ ಹ್ರಸ್ವ ಸ್ವರಗಳ ಸಂಖ್ಯೆ. 1ನೇದು 6, ನೆಕ್ಸ್ಟ್ 2ನೇದು 10, ನೆಕ್ಸ್ಟ್ 3ನೇದು 15, ನೆಕ್ಸ್ಟ್ 25. ಈ ಒಂದು ಕನ್ನಡ ವರ್ಣಮಾಲೆಯಲ್ಲಿ ಹ್ರಸ್ವ ಸ್ವರ ಎಷ್ಟಿದೆ? ಹ್ರಸ್ವ ಸ್ವರ, ದೀರ್ಘ ಸ್ವರ ಅಂತ ಬರುತ್ತಲ್ಲ, ಈ ಹ್ರಸ್ವ ಸ್ವರಗಳು ಎಷ್ಟು, ದೀರ್ಘ ಸ್ವರಗಳು ಎಷ್ಟಿದೆ? ಈ ಹ್ರಸ್ವ ಸ್ವರ ಎಷ್ಟಿದೆ? 6, 10, 15, ನೆಕ್ಸ್ಟ್ 25 ಇದೆ. ಎಷ್ಟಿದೆ? 6. ಎಷ್ಟಿದೆ? 6 ಹ್ರಸ್ವ ಸ್ವರಗಳಿದೆ. ಸರಿನಾ? ನೆಕ್ಸ್ಟ್ ಇದು ನಪುಂಸಕ ಲಿಂಗಕ್ಕೆ ಉದಾಹರಣೆ. ಆಪ್ಷನ್ ಅರಸ, ಸೀತೆ, ಕೋಳಿ ಎಲ್ಲವೂ. ಇದರಲ್ಲಿ ನಪುಂಸಕ ಲಿಂಗ ಯಾವ್ದು ಬರುತ್ತೆ? ಎಸ್, ಕೋಳಿ ಎನ್ನುವಂಥದ್ದು ನಪುಂಸಕ ಲಿಂಗ. ಸ್ತ್ರೀಲಿಂಗನೂ ಅಲ್ಲ, ಪುಲ್ಲಿಂಗನೂ ಅಲ್ಲ. ಸರಿನಾ? ಅದಾದ್ಮೇಲೆ ಕೆರೆಕಟ್ಟೆ ಎಂಬುದರ ವಿಗ್ರಹ ರೂಪ. ಅಂದ್ರೆ ಒಂದು ಪದವನ್ನ ನಾವು ಬಿಡಿಸ್ಬೇಕು. ಒಂದು ಸಂಧಿ ಅಥವಾ ಸಮಾಸ ಮಾಡುವಂತ ಸಮಯದಲ್ಲಿ ಪದವನ್ನ ಬಿಡಿಸುವಂತ ಪ್ರಕ್ರಿಯೆಯನ್ನ ನಾವು ವಿಗ್ರಹ ರೂಪ ಅಂತ ಹೇಳ್ತೀವಿ. ಈ ಒಂದು ವಿಗ್ರಹ ರೂಪ ಯಾವುದು? ಈ ಕೆರೆಕಟ್ಟೆಯ ಒಂದು ವಿಗ್ರಹ ರೂಪ ಯಾವುದು ಅಂತ ಆಪ್ಷನ್ ಎ ಕೆರೆಯು ಕಟ್ಟೆಯು, ಆಪ್ಷನ್ ಬಿ ಕೆರೆ ಪ್ಲಸ್ ಕಟ್ಟೆ, ಆಪ್ಷನ್ ಸಿ ಕೆರೆಯ ಪ್ಲಸ್ ಕಟ್ಟೆಯ, ನೆಕ್ಸ್ಟ್ ಆಪ್ಷನ್ ಸಿ ಯಾವುದು ಅಲ್ಲ. ಯಾವುದು? ಇಲ್ಲಿ ಇದೊಂದು ಸಮಾಸಕ್ಕೆ ಸೇರಿದೆ.
ಈ ಒಂದು ಸಮಾಸಕ್ಕೆ ಸೇರಿಸುವಂತಹ ಪದ ಕೆರೆ ಕಟ್ಟೆ ಅನ್ನೋದು ಇಲ್ಲಿ ಕೆರೆಯು ಕಟ್ಟೆಯು ಎನ್ನುವಂತಹ ಒಂದು ವಿಗ್ರಹ ರೂಪ ಆಗಿದೆ. ಸರಿಯಾದ ಆನ್ಸರ್ ಯಾವುದು? ಕೆರೆಯು ಕಟ್ಟೆಯು. ಸರಿನಾ? ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಪ್ರಶ್ನೆಗಳನ್ನ ಕೇಳುವ ಸಂದರ್ಭದಲ್ಲಿ ಪದ ಅಥವಾ ವಾಕ್ಯದ ಅಂತ್ಯದಲ್ಲಿ ಬಳಸುವ ಚಿಹ್ನೆ ಯಾವುದು? ಪ್ರಶ್ನೆ ಕೇಳುವಂತ ಸಂದರ್ಭದಲ್ಲಿ ವಾಕ್ಯದ ಅಂತ್ಯದಲ್ಲಿ ಯಾವ ಒಂದು ಚಿಹ್ನೆಯನ್ನು ಬಳಸ್ತೀವಿ? ಒಂದನೇದು ಅಲ್ಪ ವಿರಾಮ, ಎರಡನೇದು ಅರ್ಧ ವಿರಾಮ, ನೆಕ್ಸ್ಟ್ ಪ್ರಶ್ನಾರ್ಥಕ ಚಿಹ್ನೆ, ಮತ್ತು ಉದ್ಧರಣಾರ್ಥಕ ಚಿಹ್ನೆ. ಇದರಲ್ಲಿ ಯಾವುದು ಸರಿಯಾದಂತ ಆನ್ಸರ್? ಪ್ರಶ್ನಾರ್ಥಕ ಚಿಹ್ನೆ. ಈಸಿಯಲ್ಲಿ ನಾನು ಐ ಹೋಪ್ ನಾನು ಇಷ್ಟು ಹೇಳಿರೋದ್ರಲ್ಲಿ ನಿಮ್ಗೆ ಏನೋ ಒಂದು ರಿವಿಷನ್ ಆಯ್ತು, ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಅನ್ಕೊಳ್ತೀನಿ. ನನ್ನ ಒಂದು ಮುಂದಿನ ಒಂದು ತರಗತಿಯಲ್ಲಿ ಸಂಧಿ ಮತ್ತೆ ಸಮಾಸಗಳನ್ನೇ ತಗೊಂಡ್ಬಿಟ್ಟು ನಾನು ಏನು ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಸಂಧಿ ಮತ್ತೆ ಸಮಾಸಗಳನ್ನೇ ಹೇಳ್ಬೇಕಾಗತ್ತೆ. ಇವುಗಳ ಜೊತೆ ಅದನ್ನ ಮಿಕ್ಸ್ ಮಾಡಿದಾಗ ತುಂಬಾ ಕನ್ಫ್ಯೂಷನ್ ಆಗುವಂತ ಸಾಧ್ಯತೆ ಆಗುತ್ತೆ, ತುಂಬಾ ಗೊಂದಲಗಳು ಉಂಟಾಗತ್ತೆ. ನಾವು ಹೇಳುವಂತ ಫ್ಲೋ ನಲ್ಲಿ ನಾವು ಹೇಳುವಾಗನೂ ತಪ್ಪಾಗುವಂತ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರನೇ ನಾನು ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದೇ ಸಂಧಿ ಸಮಾಸಗಳನ್ನ ಮಾತ್ರ ನಾನು ಹೇಳುವಂತ ಪ್ರಯತ್ನವನ್ನ ಮಾಡಿದೀನಿ. ಅಲಂಕಾರಗಳನ್ನ ಸಹ ಈಗಾಗಲೇ ನಾನು ಈ ಒಂದು ವಿಡಿಯೋದಲ್ಲೇನೆ ತಿಳಿಸಿದ್ದೀನಿ. ಐ ಹೋಪ್ ನಿಮಗೆ ಅದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅದನ್ನ ಸ್ವಲ್ಪ ಮಾತ್ರ ಎಷ್ಟು ಅಗತ್ಯ ಇದು ಅಷ್ಟೇ ಹೇಳಿದೀನಿ. ಅದನ್ನ ತುಂಬಾ ಡೀಪ್ ಆಗಿ ಅದರ ಒಂದು ಅರ್ಥವನ್ನ ಹೇಳುವಂತ ಪ್ರಯತ್ನವನ್ನ ಮಾಡೋದಕ್ಕೆ ಹೋಗಿಲ್ಲ. ಎಷ್ಟು ಸರಳವಾಗಿ ಎಕ್ಸಾಮಿಗೆ ಅಗತ್ಯ ಇದೆ ಅನ್ನೋ ಮೇಲ್ನೋಟಕ್ಕೆ ಮಾತ್ರ ನಾನು ಅದನ್ನ ಅರ್ಥೈಸುವಂತ ಪ್ರಯತ್ನವನ್ನ ಮಾಡಿದೀನಿ. ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸ್ತೀನಿ. ಮತ್ತೆ ನನ್ನ ಒಂದು ಎಕ್ಸ್ಪ್ಲನೇಷನ್ ವಿವರಣೆ ನಿಮಗೆ ಅರ್ಥ ಆಗ್ತಿದೆ ಅಂತಾನು ಹೇಳ್ಬಿಟ್ಟು ಭಾವಿಸ್ತೀನಿ. ಹಾಗಾದ್ರೆ ತುಂಬಾ ಫಾಸ್ಟ್ ಏನಾರು ಆಗಿದೆ ಖಂಡಿತವಾಗಿಯೂ ನಾನು ಮುಂದಿನ ವಿಡಿಯೋದಲ್ಲಿ ತುಂಬಾ ಸ್ಲೋ ಮಾಡ್ಕೊಳ್ಳುವಂತಂದ್ರೆ ವಿವರಣೆಯನ್ನ ನಿಧಾನವಾಗಿ ಕೊಡುವಂತ ಪ್ರಯತ್ನವನ್ನು ಸಹ ಮಾಡ್ತೀನಿ. ಅಂದ್ರೆ ಪ್ರಶ್ನೆಗಳು ಬಹಳಷ್ಟು ಇರೋದ್ರಿಂದ ಅವುಗಳನ್ನೆಲ್ಲ ಕವರ್ ಮಾಡ್ಬೇಕು ಅನ್ನುವಂತ ದೃಷ್ಟಿಯಿಂದ ಸ್ವಲ್ಪ ಏನು ವೇಗವಾಗಿ ಹೇಳ್ತಾ ಇದ್ದೀನಿ. ಹಾಗೆಯೇ ನಿಮಗೆ ಏನಾದ್ರೂ ನಿಮ್ಮ ಒಂದು ಶಿಕ್ಷಣದಲ್ಲಿರಬಹುದು, ಅಥವಾ ನೀವು ಏನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ತಗೊಂಡಿರ್ಬೋದು, ಅಥವಾ ಅದಕ್ಕೆ ಸ್ಟಡೀಸ್ ಮಾಡ್ತಾ ಇರ್ಬೋದು. ಇಂಥ ಒಂದು ಎಕ್ಸಾಮ್ ರಿಲೇಟೆಡ್ ಆಗಿರುವಂತ ಏನಾದ್ರೂ ಗೊಂದಲಗಳು ಇದ್ರೆ ನೀವು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಖಂಡಿತವಾಗಿಯೂ ನಾನು ಅದಕ್ಕೆ ಉತ್ತರವನ್ನ ಕೊಡುವಂತ ಪ್ರಯತ್ನ ಮಾಡ್ತೀನಿ. ನಿಮ್ಮ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಈ ಒಂದು ಶಿಕ್ಷಣ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್, ನಿಮ್ಮ ಎಕ್ಸಾಮ್ ಆಗಿರ್ಬೋದು, ನಿಮ್ಮ ಓದಿಗೆ ಸಂಬಂಧಿಸಿದ್ದಾಗಿದ್ರೆ ನಾನು ಖಂಡಿತವಾಗಿಯೂ 100% ನಾನು ಅದಕ್ಕೆ ಉತ್ತರವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಒಂದು ವೇಳೆ ನನಗೆ ತಿಳಿದಿಲ್ಲ ಅಂತ ಹೇಳಿದ್ರು ಅದನ್ನ ತಿಳಿದು ನಿಮಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಮತ್ತೆ ಅಗೇನ್ ನಾನು ಹೇಳ್ತಾ ಇದ್ದೀನಿ ನೋಡಿ, ಈ ಒಂದು ಎಕ್ಸಾಮ್ VAO ಕಡ್ಡಾಯ ಕನ್ನಡ ಬಹು ಆಯ್ಕಾ ಮಾದರಿಯ ಪ್ರಶ್ನೆಯಾಗಿರುತ್ತದೆ. ಮತ್ತೆ ಇಲ್ಲಿ ಗೊಂದಲಗಳನ್ನ ಮಾಡ್ಕೋಬೇಡಿ, ವಿವರಣಾತ್ಮಕವಾದಂತ ಪ್ರಶ್ನೆ ಪತ್ರಿಕೆ ಆಗಿರೋದಿಲ್ಲ. ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಗಳಾಗಿರತ್ತೆ. 150 ಅಂಕಗಳನ್ನ ಹೊಂದಿರತ್ತೆ. ಅದಕ್ಕೆ 50 ಅಂಕಗಳು ಬರ್ಬೇಕು. ಈ 50 ಅಂಕ ನಿಮಗೆ ಏನು ಮುಂದಿನ ಒಂದು ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಅರ್ಹತೆಯ ಮಾನದಂಡ ಆಗಿರತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ಲೀಸ್ ನೀವು ಇದನ್ನ ಗಮನದಲ್ಲಿಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಸರಿನಾ? ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ನಿಮ್ಮ ಕಡೆಯಿಂದ ನಮಗೆ ಏನ್ ಮೋಟಿವೇಶನ್ ಸಿಗತ್ತೆ ಅಂತ ಹೇಳಿದ್ರೆ ನೀವೊಂದು ಲೈಕ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಅನ್ನೋದು ಸಿಗತ್ತೆ. ನೀವೇ ನಮ್ಮ ಸ್ಫೂರ್ತಿ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.